Request to all muas, as you say, don't put filters and misguide ಮಾಡಬೇಡಿ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಸಿಕ್ ಮೇಕಪ್ ಇದು ಒಂದು ಹುಡುಗಿ ವಾರ್ಡ್ರೋಬಲ್ ಇರ್ಬೇಕಂದ್ರೆ ವಾಟ್ ಆರ್ ದೋಸ್? ಮೇಕಪ್ ಹೆಂಗಂದ್ರೆ ಪೇಂಟ್ ಮಾಡೋ ತರ. ಪೇಂಟ್ ಮಾಡಕ್ಕೆ ಏನ್ ಇಂಪಾರ್ಟೆಂಟ್ ಇಸ್ ಗಸಾಯ್ ಮಾಡ್ತೀವಿ, ಆಮೇಲೆ ಪ್ರೈಮರ್ ಮಾಡ್ತೀವಿ, ದೆನ್ ವಿ ಪುಟ್ ದ ಪೇಂಟ್. ಇವಾಗ ಮಾಲ್ಸ್ ಅಥವಾ ಎಲ್ಲರ ವಿ ಗೋ ಟು ಅ ಸ್ಟೋರ್ ಅಲ್ಲ, ಇಲ್ಲಿ ಹಚ್ಕೊಂಡು ನೋಡ್ತಾರೆ ಕರೆಕ್ಟ್. ದೇ ಸಿ ಲಾಟ್ಸ್ ಆಫ್ ಮೇಕಪ್ ಲೈಟ್, ಅವಾಗ ಎವ್ರಿಥಿಂಗ್ ವಿಲ್ ಲುಕ್ ಪರ್ಫೆಕ್ಟ್. ಇವಾಗ ಅಕಾಡೆಮೀಸ್ ಇದೆ, ಬಟ್ ಬ್ಯಾಕ್ ದೆನ್ ಐ ಡೋಂಟ್ ಥಿಂಕ್ ಇತ್ತು. To be very honest, I'm self-taught. There are so many people who say we want to quit the job and take this up. I ask why. I think we became perfect because ಇರೋ ಒಂದ್ ಎರಡರಲ್ಲೇನೆ ಬಿಳಿ ಸ್ಕಿನ್ಗೂ ಅದೇ, ವೀಟಿಶ್ಗೂ ಅದೇ, ಅದ್ರಲ್ಲ ಅಂದ್ರೆ ಲೈಕ್ ಯು ಸ್ಟಾರ್ಟ್ ಮಿಕ್ಸಿಂಗ್ ಅಂಡ್ ಮ್ಯಾಚಿಂಗ್. ನೋ, ದಟ್ ಈಸ್ ದ ಬೇಸಿಕ್ ಕಲರ್ ಥಿಯೋರಿ ಅಂತ ಇವಾಗ ಗೊತ್ತಾಗ್ತಾ ಇದೆ. She said you keep this and you're doing my services for a year. Imagine for a year. ಎಷ್ಟಿತ್ತು ಮ್ಯಾಮ್? ಕ್ಯಾನ್ ಯು ಟೆಲ್ ಮಿ? Don't use testers because ಮೇಲಿರೋದು ಒಂದು ಸ್ವಾಪ್ ತಗೊಂಡು ಕಲ್ಚರ್ ಮಾಡಿದ್ರೆ ಯು ವಿಲ್ ಸಿ ಸೋ ಮೆನಿ ನೋಡಿದ್ರೆ ಭಯ ಆಗ್ಬಿಡತ್ತೆ. ಇದು ಜ್ಯುವೆಲ್ರಿ ಅದು ಇದು ಇರುತ್ತಲ್ಲ, ದ ವೇ ದೇ ಟ್ರೀಟ್ ಯು ಅಲ್ಲ, ಓ ಹುಷಾರಾಗಿರು. ಮೇಕಪ್ ಇಸ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ಇಲ್ಯೂಷನ್ ವಿತ್ ಕಲರ್ಸ್. Here come the all-rounders. ಆಲ್ರೌಂಡರ್ಸ್, ನೀವ್ ಯಾರನ್ನ ಹೇಗೆ ಇಷ್ಟಪಟ್ರು ಫಸ್ಟ್ ಅವ್ರ ಲುಕ್ಸ್ ಮೇಲೆನೆ ಇಷ್ಟಪಡ್ತೀರಾ. ಅದಾದ್ಮೇಲೆ ಅವ್ರ ಗುಣ, ಅವ್ರ ಭಾವ, ಅವ್ರು ಮಾತಾಡೋದು ಎಲ್ಲ ಸ್ಲೋಲಿ ಇಂಪ್ರೆಸ್ ಆಗ್ತಾ ಹೋಗುತ್ತೆ. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಹೇಳಿದ್ರೆ, ಬ್ಯೂಟಿ ಅನ್ನೋ ಇಂಡಸ್ಟ್ರಿ ಇವಾಗ ಯಾಷ್ಟ್ರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ, ಪ್ರತಿ ಒಂದು ರೋಡ್ ಅಲ್ಲಿ ಕೂಡ ಮೇಕಪ್ ಆರ್ಟಿಸ್ಟ್ ಗಳಾಗಿದ್ದಾರೆ. ಆದ್ರೆ ಎಷ್ಟೋ ಜನರಿಗೆ ಅವ್ರ ಕರಿಯರ್ ನ್ಯಾವಿಗೇಟ್ ಮಾಡಕ್ ಬರಲ್ಲ, ಹೇಗೆ ಮಾರ್ಕೆಟ್ ಮಾಡೋದಕ್ ಬರಲ್ಲ, ಹೇಗೆ ಗ್ರೋ ಆಗೋದು ಗೊತ್ತಿಲ್ಲ. ಸೊ ಇವತ್ತು ನಮ್ಮ ಜೊತೆ ಮೇಕಪ್ ವಿತ್ ವಿಜೇತಾ ಅಂತ ಮೇಡಮ್ 25-30 ಇಯರ್ಸ್ ಇಂದ ಈ ಒಂದು ಇಂಡಸ್ಟ್ರಿಲಿ ಅಪ್ಸ್ ಲೋಸು, ಆಮೇಲೆ ಸೆಲೆಬ್ರಿಟಿ ಮೇಕಪ್ಸ್, ಬ್ರೈಡಲ್ ಮೇಕಪ್ಸ್ ಎಲ್ಲಾ ತರ ಮೇಕಪ್ಸ್ ನ ನೋಡಿದ್ದಾರೆ. ಸೊ ಅವ್ರ ಜೊತೆ ಒಂದು ಇಂಟ್ರೆಸ್ಟಿಂಗ್ ಮೇಕಪ್ ಸೆಷನ್ ಇರುತ್ತೆ. ಸೊ ಟು ಆಲ್ ದ ಆಸ್ಪೈರಿಂಗ್ ಮೇಕಪ್ ಆರ್ಟಿಸ್ಟ್ ಈ ಒಂದು ಎಪಿಸೋಡ್ ನಿಮಗೆ ಡೆಡಿಕೇಟ್ ಮಾಡ್ತಾ ಇದೀವಿ. ಹಾಗೇನೆ ಇವತ್ತಿನ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿದ್ದು ನಮ್ಮ ಫಿಲ್ಟರ್ ಕಾಫಿ. ಸೊ ಫಿಲ್ಟರ್ ಇಲ್ದೆ ಮುಖದ ಮೇಲೆ ಫಿಲ್ಟರ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಮೆನ್ ಲೈಕ್ ವಾಟ್ ದೇ ಸಿ ಅಂಡ್ ವಿಮೆನ್ ಲೈಕ್ ವಾಟ್ ದೇ ಹಿಯರ್, ದಟ್ಸ್ ವೈ ಮೆನ್ ಲೈ ಅಂಡ್ ವಿಮೆನ್ ವೇರ್ ಮೇಕಪ್ ಅಂತ. ಇವತ್ತು ಮೇಕಪ್ನ ಜಗತ್ತಿಗೆ ಡೀಪ್ ಡೈವ್ ಮಾಡೋದಕ್ಕೆ ನಮ್ ಜೊತೆ ಇರೋದು 20 ವರ್ಷದಿಂದ ಲಕ್ಸುರಿ ಮೇಕಪ್ ಅಲ್ಲಿ ಪ್ಲಸ್ ಎಲ್ಲಾ ತರದ ಮೇಕಪ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಮೇಕಪ್ ಬೈ ವಿಜೇತಾ ಎಕೆ ವಿಜಯ್ ಅವರು. ವಿಜಯ್, ವೆಲ್ಕಮ್ ಟು ದ ಆಲ್ರೌಂಡರ್ ಶೋ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಗ್ಲಾಡ್ ಅಂಡ್ ಹ್ಯಾಪಿ ನನ್ನ ಇಲ್ಲಿ ಕರೆದಿದ್ದಕ್ಕೆ ಇವತ್ತು. ಲೆಟ್ಸ್ ಹ್ಯಾವ್ ಸಮ್ ನೈಸ್ ಫನ್. ಸೊ ಫಸ್ಟ್ ಥಿಂಗ್ ನಾನ್ ಕಲ್ತಿರೋದು ಇನ್ ದ ಫೀಲ್ಡ್ ಆಫ್ ಮೀಡಿಯಾ ಅಂಡ್ ಮೇಕಪ್, ಯು ನೀಡ್ ಟು ಬಿ ವೆರಿ ಹ್ಯಾಪಿ ಅಂಡ್ ಪ್ರೊಜೆಕ್ಟ್ ದಟ್ ಮುಂದೆ ಇರೋರಿಗೆ. ಅದನ್ನ ನಮ್ಗೆ ಪ್ರೊಜೆಕ್ಟ್ ಮಾಡ್ತಾ ಇದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆ ಒಂದು ಇನ್ಫೆಕ್ಷಿಯಸ್ ಸ್ಮೈಲ್ಗೆ ಅಂತ ಹೇಳ್ತಾ. ಥ್ಯಾಂಕ್ ಯು. ವೈ ಮೇಕಪ್ ಅಂದ್ರೆ ಯೂಶಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ತೀವಿ ಮೇಕಪ್ ಯಾಕೆ ಇಷ್ಟ ಹಾಕ್ತಾರೆ ಒಬ್ರು ಅಂತ. ಬಟ್ ದೆನ್ ವೆನ್ ವಿ ಸ್ಪೀಕ್ ಟು ಅ ಪ್ರೊಫೆಷನಲ್, ಅವ್ರದ್ದೊಂದು ಟೇಕೇ ಬೇರೆ ಇರುತ್ತೆ. ಸೊ ಮೇಕಪ್ ಅನ್ನೋದು ಯಾಕೆ ಒಬ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಸಿ ಆಕ್ಚುಲಿ ಮೇಕಪ್ ಅಂದ್ರೆ ಲೈಕ್ ಜನರಲಿ ಜನರು ಏನ್ ಅನ್ಕೊಂತಾರೆ ಅಂದ್ರೆ ಲೋಡ್ಸ್ ಅಂಡ್ ಲೋಡ್ಸ್ ಆಫ್ ಪೇಂಟ್ ತರ ಹಚ್ಬಿಟ್ಟಿರ್ತಾರೆ ಅಂತ. ನೋ, ದಟ್ ಇಸ್ ನಾಟ್ ಓನ್ಲಿ ದ ವೇ ಯು ಡೂ. ಎವ್ರಿ ಆರ್ಟಿಸ್ಟ್ ಹ್ಯಾಸ್ ಅವ್ರದೇ ಒಂದು ಸ್ಟೈಲ್ ಇರುತ್ತೆ. ಸಮ್ ಲೈಕ್ ಹೆವಿ, ಸಮ್ ಲೈಕ್ ಲೈಟ್, ಆ ತರ Correct. ನೋಡ್ಕೊಂಡು. ಬಟ್ ಸಿ ಇವಾಗ ಮೇ ಬಿ ಸಮ್ ವಿಮೆನ್ ಆರ್ ಮೇ ಬಿ ಸಿನಿಮಾ ಫೀಲ್ಡ್ ಆಗಲಿ, ಆಡ್ಸ್ ಆಗಲಿ, ಎಲ್ಲದ್ರಲ್ಲೂ ದೇ ಡೂ ಮೇಕಪ್ ಟು ಕವರ್ ಅಪ್ ಲಿಟಲ್ ಬಿಟ್ ಆಫ್ ಇಂಪರ್ಫೆಕ್ಷನ್ಸ್ ಸೊ Correct. ದಟ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಫ್ಲಾಲೆಸ್ ಆಗಿರ್ಲಿ ಅಂತ. ಬಟ್ ಅದನ್ನ ಮೇ ಬಿ ಒಬ್ಬೊಬ್ರು ತಗೊಂಡ್ ಹೋಗಿ 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 ಲೇಯರ್ಸ್ ಅಂಡ್ ಲೇಯರ್ಸ್ ಮಾಡಿ ಹೆಸರು ಸ್ವಲ್ಪ ಕೆಡಿಸ್ಬಿಟ್ಟಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. Okay. ಬಿಕಾಸ್ ವೆನ್ ಯು ಸಿ ಮೀ, ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ಬಳ್ಕೊಂಡ್ರೇನೆ ಯು ಪೋರ್ಟ್ರೇ ಟು ಬಿ ಅ ಮೇಕಪ್ ಆರ್ಟಿಸ್ಟ್ ಅಂತಿಲ್ಲ. ದೇರ್ಸ್ ಅ Right. ಫೈನ್ ಲೈನ್ ವೇರ್ ಯು ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಲುಕ್ ನೈಸ್. ಲೈಕ್ ಕಾಫಿಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. Correct. ಸಿ ಎವ್ರಿಥಿಂಗ್ ಮೋರ್ ಬಿಕಮ್ಸ್ ಅಮೃತನೂ ವಿಷ ಆಗತ್ತೆ ಅಂತಾರಲ್ಲ, ಆ Right. ತರ. ರೈಟ್ ಕ್ವಾಂಟಿಟಿ ಅಂಡ್ ರೈಟ್ ಲೈನ್ ಇಸ್ ದ ಡೆಫಿನಿಷನ್ ಇಸ್ ವಾಟ್ ಐ ಫೀಲ್. ಸೊ ವಿಜಯ್, ಅದೇ ಲೈನ್ ಅಲ್ಲೇ ಬರ್ತೀನಿ ಇವಾಗ. Okay. ನನಗೆ ಗೊತ್ತಿರೋ ಮೇಕಪ್ ಸ್ವಲ್ಪ ಹೇಳ್ತೀನಿ. ಐ ನೋ ಫೌಂಡೇಶನ್, ಐ ನೋ ಕಾಂಪ್ಯಾಕ್ಟ್ ಅಂಡ್ ಆಮೇಲೆ ಬ್ಲಶ್ ಗೊತ್ತಿದೆ ನನಗೆ. ಓಕೆ. ಬಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಸಿಕ್ ಮೇಕಪ್ ಇದು ಒಂದು ಹುಡುಗಿ ವಾರ್ಡ್ರೋಬಲ್ ಇರ್ಬೇಕಂದ್ರೆ ವಾಟ್ ಆರ್ ದೋಸ್ ಪ್ರಿಮಿಟಿವ್ ಒನ್ಸ್ ಆರ್ ಬೇಸಿಕ್ ಒನ್ಸ್ ಏನಿರುತ್ತೆ? ಬೇಸಿಕ್ ಒನ್ಸ್. ಓಕೆ. ಸ್ಮೈಲ್ ಇರ್ಬೇಕಲ್ಲ ಮೇಡಮ್. ಯಾ ಸಿ ವಾಟ್ ಎವರ್ ಯು ಡೂ, ನೀವ್ ಎಷ್ಟೇ ಹಾಕೊಂಡು ಹೆಂಗೋ ಒಂಥರ ಇದ್ರೆ ಇಲ್ಲ, but ವಿಜಯ್, ಸ್ವಲ್ಪ ಜನರಿಗೆ ಸಮ್ ಪೀಪಲ್ ಆರ್ ಹೌದು. ಆಕ್ಚುಲಿ ವೆರಿ ಸೀರಿಯಸ್. ಮಾಡೆಲ್ಸ್ ನೋಡಿದ್ರೆ ಹಿಂಗೆ ಇರುತ್ತೆ ಮುಖ, ಹೌದು. ಬಟ್ ಅವ್ರಿಗೆ ಅದು ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ದಟ್ ಇಸ್ ದ ವೇ definitions, ದಟ್ ಎವ್ರಿ ಇವಾಗ ಅದ್ರಲ್ಲೂ ಎಡಿಟೋರಿಯಲ್ ಅಂತ ಬೇರೆ ಬೇರೆ ತರ ಬರುತ್ತೆ. ನಾವು ಯು ಸಿ ದಿಸ್ SFX ಇದೆ, ಲೈಕ್ ಹಾರರ್ ಮೂವೀಸ್ ಎಲ್ಲ ನೋಡ್ತೀವಲ್ಲ. ಸೊ ದಟ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಮೇಕಪ್. Prosthetics, Yeah. prosthetic makeup. So there are different kinds of makeup. Generally, what my belief is,
ನೀವು ಮೇಕಪ್ ಎಷ್ಟೇ ಮೇಲ್ ಹಾಕ್ತಿರಲ್ಲ, ಆಸ್ ಯು ಆಸ್ಟ್ ಮಿ ವಾಟ್ ಶುಡ್ ಬಿ ದ ಬೇಸಿಕ್ಸ್, ಸ್ಕಿನ್ ಪ್ರೆಪ್ ಅಂತ ಅಂತೀವಿ. ಲೈಕ್ ಬೇಸಿಕ್ಸ್, ಲೈಕ್ ನಿಮ್ದು ಇವಾಗ ಒಂದು ಮೇಕಪ್ ಹೆಂಗಂದ್ರೆ ಪೇಂಟ್ ಮಾಡೋ ಥರ. ಪೇಂಟ್ ಮಾಡಕ್ಕೆ ಏನ್ ಇಂಪಾರ್ಟೆಂಟ್ ಇಸ್ ಗಸಾಯಿ ಮಾಡ್ತೀವಿ, Right. ಆಮೇಲೆ ಪ್ರೈಮರ್ ಮಾಡ್ತೀವಿ, ದೆನ್ ವಿ ಪುಟ್ ದ ಪೇಂಟ್ ಅಲ್ಲ. ಸೇಮ್ ವೇ ಇವನ್ ವಿ ಸೇ ಏಸ್ ದ ಬೇಸ್ ಅಂತ, ಅಂದ್ರೆ ನಿಮ್ ಸ್ಕಿನ್ ಚೆನ್ನಾಗಿದ್ರೆ ಎಷ್ಟೇ ಕಮ್ಮಿ ಹಾಕಿದ್ರು ಮೇಕಪ್ ವಿಲ್ ಲುಕ್ ನೈಸ್ ಅಲ್ವಾ. ಸೊ ಐ ವುಡ್ ಆಲ್ವೇಸ್ ಸೇ ಲೈಕ್ ಅ ಗುಡ್ ಸ್ಕಿನ್ ರುಟೀನ್ಗೆ ಲೈಕ್ your moisturizer, your toner, CTM ಅಂತೀವಿ, ಕ್ಲೆನ್ಸಿಂಗ್ ಟೋನಿಂಗ್ ಮಾಯಿಶ್ಚರೈಸಿಂಗ್. ಸೊ ಇದು ಬೇಸಿಕ್ಸ್ ನೀವು ಚೆನ್ನಾಗಿ ಮಾಡ್ಕೊಂಡು ಸ್ಕಿನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಲೈಕ್ ಆಸ್ ಯು ಸೆಡ್, ಲೈಕ್ ದೆನ್ ಯೋರ್ ಪ್ರೈಮರ್ ಆಗಿರ್ಬೋದು, ಫೌಂಡೇಶನ್ ಅವ್ರ ಕಲರ್ ಕರೆಕ್ಟರ್ಸ್, ಬ್ಲಷು, ಲಿಪ್ಸ್ಟಿಕ್ಕು ಎಲ್ಲ ವಿಲ್ ಹೆಲ್ಪ್. ಅದರ್ವೈಸ್ CTM ಕ್ಲೆನ್ಸಿಂಗ್ ಟೋನಿಂಗ್ ಮಾಯಿಶ್ಚರ್ ಅಂದ್ರೆ ಮಾಯಿಶ್ಚರೈಸರ್ ಒಂದು ಸನ್ಸ್ಕ್ರೀನು, ಮೇ ಬಿ ಅ ಲಿಪ್ ಅಂಡ್ ಚೀಕ್ ಟಿಂಟ್ ಸಿಗುತ್ತೆ, Okay. and then one lash or mascara ಇದ್ರು ಸಾಕು. ಯು ಕ್ಯಾನ್ ಕ್ಯಾರಿ ಆನ್ ದ ಡೈಲಿ ರೂಟೀನ್ ಆರಾಮ್ಸೆ. ಓಕೆ, ಸೊ ಈಗ ಬೇಸಿಕ್ ಆಗಿ ಅಂತ ಹೇಳಿದ್ರಲ್ಲ, ನೆಕ್ಸ್ಟ್ ಕ್ವಶನ್ ಇಸ್, ಎಷ್ಟೊಂದು ಜನಕ್ಕೆ ಕರೆಕ್ಟ್ ಫೌಂಡೇಶನ್ ಚೂಸ್ ಮಾಡಕ್ ಬರಲ್ಲ. ಹೌದು. ಅಂದ್ರೆ ಈಗ ನಾವೇ ಹೋದಾಗ Including me. Okay. ಸೊ ಫೌಂಡೇಶನ್ ಯಾವ ರೀತಿ ಚೂಸ್ ಮಾಡೋದು? ಕೆಲವೊಬ್ರು ಕೈಗೆ ಬಳ್ಕೋತಾರೆ, ಅಂಡ್ ದೆನ್ ಅಪ್ಲೈ ಮಾಡ್ಕೋತಾರೆ. ಲೈಕ್ ಹೌದು. ವಾಟ್ ಇಸ್ ದ ರೈಟ್ ವೇ ಟು ಚೂಸ್ ಫೌಂಡೇಶನ್? See, when you for this you have to really deep dive a little more, like Okay. skin color ಒಂದೇ ಮ್ಯಾಟರ್ ಆಗಲ್ಲ, ಇಲ್ಲಿ ಸ್ಕಿನ್ ಟೋನ್ಸ್ ಅಂಡ್ ಅಂಡರ್ ಟೋನ್ಸ್ ಅಂತ ಅಂತೀವಿ. ಸ್ಕಿನ್ ಟೋನ್, ಅಂಡರ್ ಟೋನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಆಮೇಲೆ. ಬಿಕಾಸ್ ನಾವು ಇವಾಗ ಏಷ್ಯನ್ ರೀಜನ್ ಪ್ರಕಾರ, ಲೆಟ್ಸ್ ಟೇಕ್ ಇಂಡಿಯಾ ಅಲ್ಲೇ ತಗೊಳ್ಳೋಣ. Okay. ಕಾಶ್ಮೀರ್ ಟು ಕನ್ಯಾಕುಮಾರಿ ಯು ಸಿ ಲಾಟ್ಸ್ ಆಫ್ ಕಲರ್ ವೇರಿಯೇಷನ್ಸ್, Correct, ಕರೆಕ್ಟ್ ಅಲ್ವಾ? ಬಿಕಾಸ್ ಆಫ್ ದ ಸನ್ ಎಕ್ಸ್ಪೋಜರ್ ಇರ್ಬೋದು, ಜೆನೆಟಿಕ್ಸ್ ಇರ್ಬೋದು, ಆ ಥರ ಇರುತ್ತೆ. ಸೊ ಮೇಲೆ ಕಾಶ್ಮೀರಲ್ಲಿ ಪೀಪಲ್ ಆರ್ ಫೇರ್ ಅಂಡ್ ಪಿಂಕಿಶ್, ಕರೆಕ್ಟ್ ಅಲ್ವಾ? ಆಸ್ ಯು ಕಮ್ ಟುವರ್ಡ್ಸ್ ಸೌತ್ ವಿ ಆರ್ ಲಿಟಲ್ ಡಾರ್ಕರ್ ಅಂಡ್ ವಿ ಲುಕ್ ಮೋರ್ ವಾರ್ಮ್. Correct. ಸೊ ಕೂಲ್ ಅಂಡ್ ವಾರ್ಮ್ ತರ ಇರುತ್ತೆ. ಸೊ Correct. ದಟ್ ಇಸ್ ಅ ಮೇನ್ ಇದು ಒಂದು Right. ಅಂಡರ್ಸ್ಟ್ಯಾಂಡಿಂಗ್. Correct. ಸೊ ಅಕಾರ್ಡಿಂಗ್ಲಿ ವಿ ಗೆಟ್ ಯೂಶಲಿ ಕೂಲ್ ಟೋನ್ಸ್ ಅಂಡ್ ವಾರ್ಮ್ ಟೋನ್ಸ್ಗೆ ಸೂಟ್ ಆಗೋ ಥರ ಫೌಂಡೇಶನ್ಸ್ ಆಗಲಿ ಆರ್ ಎನಿ ಮೇಕಪ್ ಪ್ರಾಡಕ್ಟ್ ಸಿಗತ್ತೆ ಸೂಟ್ ಆಗೋ ಥರ. ಸೊ ವಿ ಹ್ಯಾವ್ ಟು ಬೇಸಿಕ್ಲಿ ಚೂಸ್. ಆಮೇಲೆ ಇನ್ನೊಂದೇನು ಮಿಸ್ಟೇಕ್ ಮಾಡ್ತಾರೆ ಪೀಪಲ್ ಅಂದರೆ, ಇವಾಗ ಮಾಲ್ಸ್ ಅಥವಾ ಎಲ್ಲರ ವಿ ಗೋ ಟು ಅ ಸ್ಟೋರ್ ಅಲ್ಲ, ಇಲ್ಲಿ ಹಚ್ಕೊಂಡು ನೋಡ್ತಾರೆ, ಕರೆಕ್ಟಾ? ದೇ ಸಿ ಲಾಟ್ಸ್ ಆಫ್ Yellow light. ಮೇಕಪ್ ಲೈಟ್, ಅದು Correct. ಅವಾಗ ಎವ್ರಿಥಿಂಗ್ ವಿಲ್ ಲುಕ್ ಪರ್ಫೆಕ್ಟ್. ಆಕ್ಚುಲಿ ಸನ್ಲೈಟ್ ಬಂದಾಗ ಇಟ್ ಲುಕ್ಸ್ ಲಿಟಲ್ ಡಿಫ್ರೆಂಟ್. ಎಕ್ಸಾಕ್ಟ್ಲಿ, ಅಲ್ವಾ? yellowish section. Yes. ಅಂಡ್ ಒನ್ ಥಿಂಗ್ ವಾಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್, ಇವಾಗ ನಮ್ಮ ಬ್ರೈಡ್ಸ್ ಬಂದು ಕೇಳಿದಾಗೂ ನಾ ಹೇಳೋದು ಒಂದೇ, ಇವಾಗ ಹಚ್ಕೊಳ್ತೀವಲ್ವಾ, ಎನಿಥಿಂಗ್ ವಾಟ್ ಯು ಪುಟ್ ಆನ್ ಯುವರ್ ಸ್ಕಿನ್, ಆಕ್ಸಿಡೇಷನ್ ಅಂತೀವಿ. ಅಂದರೆ ಸ್ಕಿನ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಏರ್ ಇಟ್ ಆಕ್ಸಿಡೈಸಸ್, ಅಂದರೆ ಸ್ವಲ್ಪ ಗ್ರೇ ಆಗತ್ತೆ. Correct. ಸೊ ಯು ಶುಡ್ ಸಿ ಒಂದು ಹಾಫ್ ಅನ್ ಅವರ್ 1 hour ಬಿಟ್ಟಾಗ ಹೌ ಮಚ್ ಇಟ್ ಗ್ರೇಸ್ ಆರ್ ಹೌ ಮಚ್ ಇಟ್ ಟರ್ನ್ಸ್ ಅಂತ ನೋಡಿಕೊಂಡು ದೆನ್ ದೇ ಹ್ಯಾವ್ ಟು ಚೂಸ್ ದ ರೈಟ್ ಕಲರ್. ಆಮೇಲೆ ಒಬ್ಬೊಬ್ರು ಅಂತಾರೆ ಇಲ್ಲಿ ಹಾಕ್ಕೊಳ್ಳಿ, ಒಬ್ಬೊಬ್ರು ಅಂತಾರೆ ಇಲ್ಲಿ ಹಾಕ್ಕೊಳ್ಳಿ, ಒಬ್ಬೊಬ್ರು ಅಂತಾರೆ ಇಲ್ಲಿ ಹಾಕ್ಕೊಳ್ಳಿ. ಇನ್ನು ಯು ಜಸ್ಟ್ ಹ್ಯಾವ್ ಟು ಪುಟ್ ಆ್ಯಂಡ್ ಲೀವ್ ಇಟ್ ಆನ್ ಫಾರ್ ಸಮ್ ಟೈಮ್, ಸಿ ಹೌ ಇಟ್ ಸೂಟ್ಸ್ ಯು ಆ್ಯಂಡ್ ದೆನ್ ಬೈ ದ ಪ್ರಾಡಕ್ಟ್. ಒಂದೊಂದ್ಸತಿ ಏನಾಗುತ್ತೆ, ನೀವೆಲ್ಲೋ ದಿಸ್ ಇಸ್ ಮೈ ಸ್ಕಿನ್ ಟೋನ್ ಅನ್ಕೊಳ್ಳೋಣ, Correct. ಐ ವುಡ್ ಹವ್ ಗಾನ್ ಟು ಅ ಬೀಚ್ ವೆಕೇಶನ್ ಆರ್ ಸಮಥಿಂಗ್, ಡೆಫಿನೆಟ್ಲಿ ಐ ವುಡ್ ಹವ್ ಟ್ಯಾಂಡ್ ಅಲ್ಲ. Correct. ನಾನು ಅವಾಗ ಒಂದು ಹೋಗಿ ಫೌಂಡೇಶನ್ ತಗೊಂಡು ನೆಕ್ಸ್ಟ್ ನಾನು ಫೇರ್ ಆದಾಗ ಹಾಕೊಂಡ್ರೆ ಐ ವಿಲ್ ಡೆಫಿನೆಟ್ಲಿ ಲುಕ್ ಡಾರ್ಕ್. Correct. So you have to keep all these things in mind and then buy the right product. ಓಕೆ, ಸೊ ಈಗ ಫೌಂಡೇಶನ್ ಒಂದ್ ಥಿಂಗ್ ಅಂತ ಆದ್ರೆ, ಅದ್ರ ನೆಕ್ಸ್ಟ್ ಅದ್ರ ಮೇಲ್ಗಡೆ ಯಾವ್ದು ಬರುತ್ತೆ ಮ್ಯಾಮ್? See, foundation ಬೇಸಿಕ್ ನಾನು ಒಂದು ಹೇಳಲ್ಲ, CTM ಅಂತ ಮಾಡ್ತೀವಿ, ಕ್ಲೆನ್ಸಿಂಗ್ ಟೋನಿಂಗ್ ಮಾಯಿಶ್ಚರೈಸಿಂಗ್. Okay. ಓಕೆ, ಅದಾದ್ಮೇಲೆ ವಿ ಸಮ್ಟೈಮ್ಸ್ ಯೂಸ್ ಸಮಥಿಂಗ್ ಕಾಲ್ಡ್ ಎಸ್ ಪ್ರೈಮರ್. ಹೇಳ್ದಲ್ಲ ನಾನು ನಿಮ್ಗೆ ಪೇಂಟ್ ಮಾಡ್ಬೇಕಾದ್ರೆ ಆಗ್ತದೆ. Correct. ಪ್ರೈಮರ್ ಇಸ್ ಸಮಥಿಂಗ್ ವಿಚ್ ವಿಲ್ ಟೆಕ್ಸ್ಚರ್ ಕರೆಕ್ಷನ್ ಆಗುತ್ತೆ ಅಂಡ್ ಇಟ್ ವಿಲ್ ಹೋಲ್ಡ್ ದ ಮೇಕಪ್ ಫಾರ್ ಲಾಂಗರ್ ಟೈಮ್ ಇಸ್ ವಾಟ್ it's a belief actually, but and it does also. Some people believe it has a take, some ಕೆಲವು believe ಸ್ಕಿಪ್ ಮಾಡ್ತಾರೆ. ಮಾಡ್ತಾರೆ, ಒಬ್ಬೊಬ್ರು ಇದು ಮಾಡ್ತಾರೆ. ಡಿಪೆಂಡ್ಸ್ ಆನ್ ದ ಹೌ ಗುಡ್ ಯುವರ್ ಸ್ಕಿನ್ ಇಸ್, ಅದ್ರ ಮೇಲೆ Correct. ಡಿಪೆಂಡ್ ಆಗುತ್ತೆ. Right. ಅದಾದ್ಮೇಲೆ ಇವಾಗ ನೀವು ಫೌಂಡೇಶನ್ ಹಾಕ್ತಿವಲ್ವಾ, ಸೊ ಸಮ್ಟೈಮ್ಸ್ ಏನಾಗುತ್ತೆ, ಒಂದೊಂದು ಪಾರ್ಟ್ ಗ್ರೇ ಕಾಣುತ್ತೆ, ಒಂದೊಂದು ಪಾರ್ಟ್ ಬ್ಲ್ಯಾಕ್ ಅನ್ಸುತ್ತೆ. Yes. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕಲರ್ ಕರೆಕ್ಟರ್ಸ್ ಆರ್ ಕನ್ಸೀಲರ್ಸ್ ಅಂತೀವಿ. Concealer. ಕನ್ಸೀಲಿಂಗ್ ಇಸ್ ವಾಟ್ ಹೈಡಿಂಗ್, ಕರೆಕ್ಟ್ Correct. ಅಲ್ವಾ? ಅಂದ್ರೆ ನೀವು ಏನಾರ ಸ್ಕಿನ್ ಇನ್ಪರ್ಫೆಕ್ಷನ್ಸ್ ನ ಹೈಡ್ ಮಾಡ್ತೀವಿ. Flaws. ಸೊ ಅದನ್ನ ಹೈಡ್ ಮಾಡ್ತೀವಿ. ಸೊ ದೇರ್ ಇಸ್ CTM ಪ್ರೈಮರ್, ದೆನ್ ಕಲರ್ ಕರೆಕ್ಟರ್ ಆರ್ ಕನ್ಸೀಲರ್, ದೆನ್ ಕಮ್ಸ್ ಯುವರ್ ಫೌಂಡೇಶನ್, ದೆನ್ ಅದನ್ನ ಸೆಟ್ ಮಾಡ್ಲಿಕ್ಕೆ ಲೈಕ್ ಹೌ ಇಟ್ ಇಸ್ ಫ್ರಮ್ ಏಜ್ ಓಲ್ಡ್. ಇದರಿಂದ ಒಂದು ಬಿಲೀಫ್ ಇದೆ, ಕಾಜಲ್ ಹಾಕಿದ್ಮೇಲೆ ಪೌಡರ್ ಹಾಕ್ತಿದ್ರು, ನೆನಪಿದ್ಯಾ? Correct. ಬೇಕಿಂಗ್ ಅಂತೀವಿ, ಬಿಕಾಸ್ ಇಟ್ ಶುಡಂಟ್ ಮೂವ್ ಅಂತ. ಸೇಮ್ ವೇ ಫೌಂಡೇಶನ್ ಆದ್ಮೇಲೆ ವಿ ಪುಟ್ ಕಾಂಪ್ಯಾಕ್ಟ್ ಆರ್ ಇದು, ದೆನ್ ವಿ ಡೂ ದ ಲಿಪ್, ಐ ಆಗಿರ್ಬೋದು, ಐ ಶ್ಯಾಡೋಸ್, ಯೋರ್ ಮಸ್ಕಾರ, ಬ್ಲಷ್ ಆರ್ ನೆಕ್ಸ್ಟ್ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಆನ್.
ಅದಕ್ಕೆ the ಒಬ್ರು thing. ತುಂಬಾ ಇಂಟೆಲಿಜೆಂಟ್ ವ್ಯಕ್ತಿ ಹೇಳಿದ್ದಾರೆ, Mhm. ಲೈಫ್ ಅಲ್ಲಿ ಒಂದ್ ಗರ್ಲ್ ಫ್ರೆಂಡ್ ಇರ್ಬೇಕು ಅಂತ. ಅವಾಗ ಇಷ್ಟೆಲ್ಲ ಏನಿದೆ ಅಂತ ಗೊತ್ತಾಗುತ್ತೆ. ಹುಡುಗರಿಗೆ No, you no, literally no. don't know. You should see. It's very. I have an academy, alva. So Right. I have like these days. I get more male students also, and they're Okay. so andre like ಸ್ವಲ್ಪ ಟ್ಯಾಬು ಇತ್ತು ಅಂದ್ರೆ ಹೆಂಗೆ they take otherwise only. Correct. Like ಇವಾಗ ಮೇಕಪ್ ಅಂದ ತಕ್ಷಣ ಪೀಪಲ್ ವಿಲ್ You're not straight ಬ್ರಾಕೆಟ್ ಅಂತ ಅನ್ಕೋತಾರೆ. ಹೌದು ಆ ತರ Right. ಬ್ರಾಕೆಟ್ ಮಾಡ್ತಾರಂತೆ. ಹ್ಮ್. But nothing like that. There are so many beauty influencers around the world also. Yes, If you yes, see, yes. uh, they walk the ramp. They are very famous makeup artists, and people. I had people who have quit their jobs Hmm. and they have joined me, and they're doing so well. ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಮೇಡಮ್ ಆಸ್ ಆಫ್ ನೋ? Till now, I don't know, some thousands I would have trained, Okay. but the first because see, I'll tell you one thing. I don't absorb students because for me it is like ಒಂಥರ ಧಾರೆ ಏರ್ಕೊಡೋ ಥರ ಫುಲ್ Education, ನನ್ಗೆ ಎಷ್ಟು ಏನಿದೆಲ್ಲ, and I don't teach by books. Okay. I teach what I am experienced. 25 years is a pretty fair amount of time Yeah. to learn, I feel. Yeah. So trial and error ಮಾಡಿ what has helped me grow ಎಲ್ಲ without no hide and seek I teach people. ಸೊ ಆ ಥರ ಇರ್ಬೇಕಾದ್ರೆ ಐ ಹ್ಯಾವ್ ಟು ಟೀಚ್ ಅಂತ ಅಬ್ಸರ್ವ್ ಮಾಡ್ತೀನಿ. ಸೊ ಇದರಲ್ಲಿ ತುಂಬಾ ಜನ ಕೇಳಿ ಐ ಟ್ರೈ ಟು ಮೇಕ್ ದಮ್ ಮೀಟ್ ಮೀ. ಸುಮ್ಮನೆ Right. ಫೋನ್ ಕಾಲ್ಸ್ ಸಾವಿರಾರು ಬರುತ್ತಲ್ಲ, Right. ಓನ್ಲಿ ಹೂ ಆರ್ ಇಂಟ್ರೆಸ್ಟೆಡ್ ವಿಲ್ ಕಮ್ ಅಂಡ್ ಮೀಟ್ ಅಲ್ಲ. Correct. ಸೊ ಒನ್ ಲೈಕ್ 3-4 ಅಲ್ಲಿ ಒನ್ ಮೇಲ್ ಸ್ಟೂಡೆಂಟ್ ಐ ರೀಸೆಂಟ್ಲಿ trained, and Nice. you won't believe I'm so happy. Hmm. Like the way ಅಂತ ವಿಷನ್ ಇರಬೇಕು ಅಂತಾರಲ್ಲ, Correct. I feel very happy when I see even a man doing that. No, Yes, be it a yeah. sari. He's a straight guy. He is married. He has a kid. Everything. But the way he has a vision is having a vision is very important. I Yes. feel. ಮ್ಯಾಮ್ ಈಗ 25 ಇಯರ್ಸ್ ಇಂದ ಮಾಡ್ತಿದ್ದೀರಾ, ಹೌದು. ಇಟ್ಸ್ ಅ ಲಾಂಗ್ ಜರ್ನಿ. Yeah. ಇಂಟ್ರೆಸ್ಟ್ ಹೇಗ್ ಸ್ಟಾರ್ಟ್ ಆಯ್ತು ಮ್ಯಾಮ್? ಯಾಕಂದ್ರೆ ಮೇಕಪ್ ಆವಾಗ ಬ್ಯಾಕ್ ದೆನ್ ಇಫ್ ಐ ರಿಮೆಂಬರ್ ಯಾರು ಅಷ್ಟು ಮೇಕಪ್ಗೆ ಹೌದು. ತಲೆ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ ಟು ಮಾರ್ಕೆಟ್ ಯೋರ್ ಸೆಲ್ಫ್. ಅಲ್ಲ Very nothing true. ಅಲ್ಲ That is very true. ಅಲ್ಲ? I feel very proud about that. Yeah. That's why I'm very laid back. Like ಹಾಕಿ ಪೋಸ್ಟ್ ಹಾಕಿ ಅದು ಇದು ಇಷ್ಟೇ ದಿನ ಸರ್ವೈವ್ ಆಗಿದ್ದೀವಿ. What has to come to us will definitely come to us through our work, good work correct. ಇಂದ ಅಂತ. ಸೊ ಹೇಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಓಕೆ ಮೇಕಪ್ ಕಲಿಬೇಕು? ಬಿಕಾಸ್ ನೀವು ಓದಿರೋದು ಮೈಕ್ರೋಬಯಾಲಜಿ, ಹೌದು. ಗೋಲ್ಡ್ ಮೆಡಲಿಸ್ಟ್, MSc MSc. ಮೈಕ್ರೋಬಯಾಲಜಿ ಅದೇ. ಸೊ ಅದು ಬಯಾಲಜಿ ಅಂದ್ರೆ ಆಗಲ್ಲ ಅದು. Yeah. ಬಯಾಲಜಿ. ಸೊ ಹೌ ಡಿಡ್ ದಿಸ್ ಹ್ಯಾಪನ್? See, this is a very funny incident. Like ಕಾಲೇಜಲ್ಲಿ ಇದ್ದಾಗ one of my friend, no, very close friend was getting married. I was always a tomboy. But ನಂಗೆ ಸ್ವಲ್ಪ ಮೇಕಪ್ ಬಗ್ಗೆ ಐಡಿಯಾ ಎಲ್ಲ ಇತ್ತು. ಸೊ ಮೇಕಪ್ ಆರ್ಟಿಸ್ಟ್ ಗೆ ಹಾತ್ ಅಂದ್ರೆ ಬರ್ಲಿಲ್ಲ ಅವತ್ತು ಸಡನ್ ಆಗಿ. ಅಂಡ್ ಇಟ್ ವಾಸ್ ಅ ಬಿಗ್ ಇದು. ಅವಾಗ ಲಲಿತ್ ಅಶೋಕ್ ಅಲ್ಲಿ ರಿಸೆಪ್ಷನ್ Oh. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್. ಐ ಆಮ್ ಟಾಕಿಂಗ್ ಅಬೌಟ್ 30 years. ಓಕೆ. 30 years. 95. 95. ಓಕೆ. ಸೊ ಅವಾಗ ಹಂಗಾಯ್ತಲ್ಲ. ಸೊ ಶಿ ವಾಸ್ ಫ್ರೀಕಿಂಗ್ ಔಟ್, ಏನು ಹೆಂಗೆ ಅಂದ್ರೆ ಫೇರ್ ನೈಸ್ ಅಂಡ್ ಆಲ್. ಸೊ ಶಿ ಹ್ಯಾಡ್ ಎಲ್ಲ ಸ್ವಲ್ಪ ಪ್ರಾಡಕ್ಟ್ಸ್, ಆಂಟ್ಸ್ ಅವ್ರು ಇವರು ಅವಾಗ ಫಾರಿನ್ ಬಂದ್ರೆ ಫಸ್ಟ್ ಮೇಕಪ್ ಅಲ್ವಾ ತಂದ್ಕೊಡ್ತಾ yes. ಇದ್ದಿದ್ದು. ಸೊ ಇದ್ದಿತ್ತಲ್ಲ, ಐ ಸೆಡ್ ವೈ ಡು ವರಿ, ಏನೋ ಒಂದ್ ಸ್ವಲ್ಪ ಮಾಡೋಣ ಹಂಗೆ ಅಂತ. ಐ ಹ್ಯಾಡ್ ಲಿಟಲ್ ಬಿಟ್ ಆಫ್ ಕಲರ್ ಸೆನ್ಸ್ ಅದು ಇದು ಐ ಡಿಡ್, ಅಂಡ್ ಶಿ ಲುಕ್ ಬ್ಯೂಟಿಫುಲ್. So that is how I developed. Accidental. Yes, accident it was. Okay. But I started loving what I saw that day. And ಅದಕ್ಕೆ ಸರಿಗೆ ಮದ್ವೆ ಆದ್ಮೇಲೆ my in-laws were like not very keen, no, like Yeah. you shouldn't go out work, ಅದೆಲ್ಲ very sweet people, everything was fine. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಏನಾರ ಮಾಡ್ಕೊ, ವರ್ಕ್ ಅಂತ ಆಚೆ ಹೋಗ್ಬಾರ್ದು ಅಂತಿತ್ತು. ಸೊ ಹಂಗೆ ಸುಮ್ನೆ ನಾನು ಇದ್ ಕಲಿತೀನಿ ಅದು ಇದು ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೋ ಲುಕಿಂಗ್. ಆಸ್ ಎನ್ ಎಕ್ಸ್ಪ್ಲೋರ್ ಹೇಗೆ ಮಾಡಿದ್ರಿ? ಬಿಕಾಸ್ ಇವಾಗ ಅಕಾಡೆಮೀಸ್ ಇದೆ, ಬಟ್ ಬ್ಯಾಕ್ ದೆನ್ ಐ ಡೋಂಟ್ ಥಿಂಕ್ ಇತ್ತು ಅಂತ. ಟು ಬಿ ವೆರಿ ಆನೆಸ್ಟ್, ಐ ಆಮ್ ಸೆಲ್ಫ್ ಟಾಟ್. ಬುಕ್ಸ್ ನೋಡೇ ಯಾ, ಬುಕ್ಸು. ಅಂಡ್ ದೆನ್ ಅವಾಗ ಏನ್ ಈ ತರ ಯೂಟ್ಯೂಬ್ ಎಲ್ಲ ಏನು ಇರಲಿಲ್ಲ. ಜಸ್ಟ್ ಟ್ರಯಲ್ ಅಂಡ್ ಎರರ್ ಓಕೆ. ಓದೋದು ಅಂಡ್ ಪ್ರಾಡಕ್ಟ್ಸ್ ಮ್ಯಾಕ್ ಸ್ಟೋರ್ಸ್ಗೆ ಹೋಗೋದು ಅಥವಾ ಎನಿವೇರ್. ಅಂಡ್ ದೆನ್ ಐ ಯೂಸ್ ಟು ಅಬ್ಸರ್ವ್ ಅ ಲಾಟ್ ಆಫ್ ಪೀಪಲ್. ಅವಾಗ ನಳಿನಿ ಅಂಡ್ ಯಾಸ್ಮಿನ್ ಅಂತ ಇದ್ರು. ದೆನ್ BND ಅಂತ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಇತ್ತು. ಸೊ ಅವ್ರನ್ನ ಫಾಲೋ ಅಂದ್ರೆ ನೋಡೋದು, ಲೈಕ್ ಅವ್ರ ಪ್ರಾಡಕ್ಟ್ಸ್ ಏನಿದೆ ಅದು ಇದು ಎಲ್ಲ. ಲ್ಯಾಕ್ಮೇನೆ ಸ್ವಲ್ಪ ಅಬ್ರಾಡ್ ಏನಾರ ಯಾರು ಪ್ರಾಡಕ್ಟ್ಸ್ ಕೊಟ್ರೆ ಅದು 5-6 ಲೈಕ್ ಟು ಬಿ ವೆರಿ ಆನೆಸ್ಟ್, ಇವಾಗ ಎಕ್ಸ್ಪೋಜರ್ ಇದೆಲ್ಲ ಪ್ರಾಡಕ್ಟ್ಸ್ಗೆ. ಐ ಥಿಂಕ್ ವಿ ಬಿಕೇಮ್ ಪರ್ಫೆಕ್ಟ್ ಬಿಕಾಸ್ ಇರೋ 1-2 ಬಿಳಿ ಸ್ಕಿನ್ಗೂ ಅದೇ, ವೀಟಿಶ್ಗೂ ಅದೇ, ಅದ್ರಲ್ಲ ಅಂದ್ರೆ ಲೈಕ್ ಯು ಸ್ಟಾರ್ಟ್ ಮಿಕ್ಸಿಂಗ್ ಅಂಡ್ ಮ್ಯಾಚಿಂಗ್. ನೋ, ದಟ್ ಈಸ್ ದ ಬೇಸಿಕ್ ಕಲರ್ ಥಿಯೋರಿ ಅಂತ ಇವಾಗ ಗೊತ್ತಾಗ್ತಾ ಇದೆ. ಲೈಕ್ ಅದ್ ಮಾಡಿ ಟ್ರಯಲ್ ಅಂಡ್ ಎರರ್ ಮಾಡಿ ಇಟ್ ಹ್ಯಾಸ್ come to this state where you start
ಮಿನಿಮಲ್ ಇದ್ರೂನು ಯು ಕ್ಯಾನ್ ಕ್ರಿಯೇಟ್ ದ ಬ್ಯೂಟಿಫುಲ್ ಇದು ಅಂತ ಒಂದು ಬಟ್ ಯಾರ ಮೇಲೆ ಇದಾಗಿದೆ. ಪ್ರಾಕ್ಟೀಸ್ ಮಾಡ್ತಿದ್ರು ಮ್ಯಾಮ್? ಅಂದ್ರೆ ಈಗಾದ್ರೆ ಯು ಗೆಟ್ ಮಾಡೆಲ್ಸ್ ಅವರು ಇವರು ಸಿಗ್ತಾರೆ ಮಾಡಿಸ್ಕೊಳಕ್ಕೆ. ಆವಾಗ ಅಯ್ಯೋ Friends. ಮೇಕಪ್ ನಮ್ಗೇನಕ್ಕೆ ಅನ್ನೋ ಒಂದು ಟ್ಯಾಬ್ಯೂ ಇತ್ತು. ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ. ಫ್ಯಾಮಿಲಿ. ಐ ಹ್ಯಾಡ್ ಮೈ ಸಿಸ್ಟರ್. ಓಕೆ. ಪಾಪ ಅವಳು ಏನು ಅಂತಿರ್ಲಿಲ್ಲ. ಶಿ ಇಸ್ 5 years younger to me. ವ್ಯಾಕ್ಸ್ ಮಾಡಿ ಸುಟ್ಟು ಇದ್ದೀನಿ. ಎವ್ರಿಥಿಂಗ್ ಲೈಕ್ ಶಿ ವಾಸ್ ಮೈ ಗಿನಿ ಪಿಗ್ ಅಂತಾರಲ್ಲ, ಒಂಥರ ಗಿನಿ Guinea ಪಿಗ್. pig, ಯಾ, guinea ಗಿನಿ pig. ಪಿಗ್. ಸೊ ಪಾಪ ಅಂಡ್ ಮೈ ಬ್ರದರ್ ಆಲ್ಸೋ, ಹಿ ವಾಸ್ Okay. 10 years younger. ಸೊ ಅವನ ಮೇಲೂ ಮಾಡ್ತಿದ್ದೆ, ಅವಳಿಗೂ ಮಾಡ್ತಿದ್ದೆ. ಸೊ ಆ ತರ ಹಂಗೆ ಈಗ ಇದಾಯ್ತು. ಫಸ್ಟ್ ವೆಡ್ಡಿಂಗು ನೀವು ಆಕ್ಸಿಡೆಂಟ್ ಅಂತ ಹೇಳಿದ್ರೆ, ಹೌದು. ಬಟ್ ದೆನ್ ಆಕ್ಚುಯಲ್ ಒಂದು ಆರ್ಡರ್ ಬಂದಿದ್ದು ವಿಜಯ್ ಬನ್ನಿ ಮಾಡಿ ಅಂತ ಹೇಳಿದ್ದು ಯಾವ ವೆಡ್ಡಿಂಗ್? ಅಂದ್ರೆ ದಿಸ್ ವೆರಿ ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದು. ಬ್ಯಾಕ್ ದೆನ್ ಅವಾಗ ಡೈರೆಕ್ಟ್ ಆಗಿ ಅಂದ್ರೆ ವೆಡ್ಡಿಂಗ್ ಅಂತ ಸ್ಟಾರ್ಟ್ ಮಾಡ್ಲಿಲ್ಲ. ಐ ವಾಸ್ ಸೋ ಇಂಟ್ರೆಸ್ಟೆಡ್ ಇನ್ ದಿಸ್ ಫೀಲ್ಡ್ ಅಲ್ಲ. ಐ ಹ್ಯಾಡ್ ಅ ಮೇಕಪ್ ಗುರು ಅಂತ ಹೇಳ್ಬೋದು Okay. ನನಗೆ. ಸೊ ಅಂದ್ರೆ ಐ ಯೂಸ್ ಟು ಒಂಥರ ಕಲಿಬೇಕು, ಇದು ಮಾಡ್ಬೇಕು ಆ ಥರ. ಸೊ ರಘು ಸರ್ ಅಂತ ಇದ್ರು. Okay. ಸೊ ಅವ್ರ ಜೊತೆ ಲೈಕ್ ಹಿ ಯೂಸ್ ಟು ಡೂ ಫಾರ್ ರಘು ಮುಖರ್ಜಿ, ನನ್ನ ಕ್ರಶ್ ಅವಾಗ. ಓಕೆ. ಸೊ ಇದು ಸ್ಟೇಜ್ ಶೋಸ್ಗೆಲ್ಲ ಮಾಡ್ತಿರಲ್ಲ, ಮಾಡೆಲಿಂಗ್ಗೆಲ್ಲ. ಸೊ ಅವಾಗ ಅವ್ರಿಗೆ ಅಂದ್ರೆ ಅಂಡ್ ಇದು ಎಷ್ಟೊಂದು ಸ್ಟೇಜ್ ಶೋಸ್ ಎಲ್ಲ ಮಾಡ್ತಿದ್ರು ಅವಾಗ. ವಿಜೇತಾ ಬಾಮ್ಮ ಸ್ವಲ್ಪ ಹೆಲ್ಪ್, ಬಿಕಾಸ್ ಹಿ ನ್ಯೂ ಬಿಟ್ಟೋದ್ರೆ ಜವಾಬ್ದಾರಿಯಿಂದ ನೋಡ್ಕೊಂಡು ಅದು. Right. ಇಟ್ ನಾಟ್ ಫಾರ್ ಮನಿ ಅಟ್ ಆಲ್. ಓಕೆ. ಬೆಳಗ್ಗೆಯಿಂದ ರಾತ್ರಿ ತನಕ ಇದ್ರು. ಐ ವುಡ್ ನೆವರ್ ಆಸ್ಕ್ ಎನಿಥಿಂಗ್. ಅಷ್ಟು ಆಪರ್ಚುನಿಟಿ ಸಿಗ್ತಾ ಇದೆ ಅಂತಾನೆ ದೊಡ್ಡ ವಿಷಯ. ಖುಷಿಗೆ ಫುಲ್ ಮಾಡಿ ಅಲ್ಲಿ ಇದು ಮಾಡ್ತಾ ಇದ್ದೆ. ದೆನ್ ಆಮೇಲೆ ಸಮ್ವೇರ್ ಐ ಫೆಲ್ಟ್ ಲೈಕ್ ಯು ಡೂ ಎವ್ರಿಥಿಂಗ್ ಬ್ಯಾಕ್ ಸ್ಟೇಜ್, you're not Credit recognized, ಸಿಗಲ್ಲ. you're not acknowledged. Credit ಟು ಬೇಡ ನನ್ಗೆ, ಬಟ್ you're not acknowledged. They don't ಚೆನ್ನಾಗಿ- even know you. ಚೆನ್ನಾಗಿತ್ತು ಅಂತ ಹೇಳಕ್ಕೂ ಇಲ್ಲ. And acknowledgement ಇಲ್ಲ. What am I doing? And I love meeting people and all. Then suddenly I told my husband once, like, I want to do something like this ಅಂತ. ಆಮೇಲೆ like we had a salon in partnership before. Then ಆಮೇಲೆ I started on my own. ಅವಾಗ I had couple of friends and all. So we started a bridal salon ಅಂತ ಫಸ್ಟ್ ಬ್ಯಾಂಗ್ಳೂರಲ್ಲಿ. Okay. ವಿತ್ ಸಲೋನ್ ಕಮ್ ಬ್ರೈಡಲ್ ಫೆಸಿಲಿಟಿ, ಸ್ಟೈಲಿಂಗ್ ಆಗಿರ್ಬೋದು, ಅಂದ್ರೆ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ತರ, ಮೆಹಂದಿ, ಎವ್ರಿಥಿಂಗ್ ಬ್ರೈಡಲ್ ನೀಡ್, ಸೊ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಅ ಬ್ರೈಡ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಮುಂಚೆ ಸ್ವಲ್ಪ ಫ್ರೀಲಾನ್ಸ್ ಮಾಡ್ತಾ ಇದ್ದೆ. ವರ್ಡ್ ಆಫ್ ಮೌತ್, ಫ್ರೆಂಡ್ಸ್, ಫ್ಯಾಮಿಲಿ ಆ ಥರ ಶುರುವಾಗಿದ್ದು. 1-2 ಫ್ಯಾಮಿಲಿ ಮೆಂಬರ್ಸ್ ಮಾಡಿದ್ದೆ. ದೆನ್ ದೇರ್ ಫ್ರೆಂಡ್ಸ್ ಸ್ಟಾರ್ಟೆಡ್ ಆಸ್ಕಿಂಗ್, ಆ ಥರ ಮಾಡಿ ಇಟ್ ನೋ ಲುಕಿಂಗ್ ಬ್ಯಾಕ್ ಫ್ರಮ್. ಓಕೆ. ಸೊ ಇಸ್ ಎ ಕರಿಯರ್ ಡಿಫೈನಿಂಗ್ ಒಂದು ಆರ್ಡರ್ ಬರುತ್ತೆ ಪ್ರತಿಯೊಬ್ಬರಿಗೂ. ಎನಿ ಹೌದು. ಮೂವ, ಇಟ್ಸ್ ಅ ವೆರಿ ನೈಸ್ ವರ್ಡ್ ಮೂವ ಅಂತ, ಅದಕ್ಕೆ ನಾನು ಮೂವ ಅಂತ ಐ ಆಮ್ ತುಂಬಾ ಫ್ರೆಂಡ್ಸ್ ಯಾರು ಮೂವ ಅಂತಾನೆ ಹೌದು. ಕರೀತಾರೆ. ಸೊ ಫಸ್ಟ್ ಆ ಒಂದು ನಿಮ್ಮ ಕರಿಯರ್ ಗ್ರಾಫ್ನೇ ಚೇಂಜ್ ಮಾಡಿದಂತ ಆರ್ಡರ್ ಯಾವ್ದು ನಿಮಗೆ ಬಂದಿತ್ತು? ಟು ಬಿ ವೆರಿ ಆನೆಸ್ಟ್, ನಾನು ಇನ್ನ ಸಲೋನು ಏನು ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ಐ ವಾಸ್ ಜಸ್ಟ್ ಫ್ರೀಲಾನ್ಸಿಂಗ್. ಲೈಕ್ ಐ ಹ್ಯಾಡ್ ಅ ಪಾರ್ಟ್ನರ್ಶಿಪ್ ಅಲ್ಲಿ ಇನ್ ಸಲೋನ್ ಅಲ್ಲಿ ಇದು ಮಾಡಿದ್ದೆ. ಸೊ ಆಫ್ಟರ್ ವಿ ಅಂದ್ರೆ ಎವ್ರಿ ಪಾರ್ಟ್ನರ್ಸ್ ಡಿವೈಡ್ ಅಲ್ವಾ, ಆನ್ ಗುಡ್ ಬುಕ್ ವಿ ಜಸ್ಟ್ ಡಿವೈಡೆಡ್. ಅಂಡ್ ಐ ವಾಸ್ ಥಿಂಕಿಂಗ್ ವಾಟ್ ಟು ಡೂ, ಹೌ ಟು ಡೂ, ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಅವಾಗ ಲೈಕ್ ಒನ್ ಲೇಡಿ, ಶಿ ವಾಸ್ ಮೈ ನ್ಯೂಟ್ರಿಷನಿಸ್ಟ್ ಆಕ್ಚುಲಿ. ಸೊ ಅವ್ರೇನ್ ಮಾಡಿದ್ರು, ಶಿ ಗೇವ್ ಮಿ ಒನ್ ಬಿಗ್ ಚಂಕ್ ಆಫ್ ಮನಿ. ಐ ಡೆಂಟ್ ಹ್ಯಾವ್ ಸಲೋನ್, ಏನು ಇರ್ಲಿಲ್ಲ ನಂದು. ಲೈಕ್ ಸಿ, ಏನಾರ ಒಂದು ನಂಬಿ ನೀವ್ ಇಷ್ಟು ದುಡ್ಡು ಕೊಡ್ಬೇಕಂದ್ರೆ ಬ್ಯಾಕಪ್ ಏನಾರ ಇರ್ಬೇಕಲ್ಲ. ಶಿ ಸೆಡ್, ಯು ಕೀಪ್ ದಿಸ್ ಅಂಡ್ ಯು ಆರ್ ಡೂಯಿಂಗ್ ಮೈ ಸರ್ವಿಸಸ್ ಫಾರ್ ಅ ಇಯರ್. ಇಮ್ಯಾಜಿನ್, ಫಾರ್ ಅ ಇಯರ್. ಎಷ್ಟಿತ್ತು ಮ್ಯಾಮ್? ಕ್ಯಾನ್ ಯು ಟೆಲ್ ಅಸ್ ದ ಅರೌಂಡ್ 2 lakhs. ಆ ಕಾಲದಲ್ಲಿ ಅಂದ್ರೆ ಲೈಕ್ 17 years ಮುಂಚೆ. ಸ್ಟಿಲ್ 2 lakhs. Yeah, big amount, that boosted my idu. She said, see, you're so talented, keep this money, you do my idu, and home calls tara, and like the facials, whatever it was, like my party makeup, whatever it is, you should take care. ಕರೆಕ್ಟ್. So I said, hard work, Right. God answers anta. She said, like, whatever you have been so humble and idu, I like your vibe, I like the way you treat people, you treat everyone anta anbittu. She just interested me with that money, and she said, we'll start off anta. And then all her friends hange like it idu. But bridal studio anta start madmele, you won't believe, Vijayadashmi dina we started ಪೂಜೆ ಮಾಡಿ. ಫಸ್ಟ್ ಡೇ
ಎಲ್ಲಾರು ಬೈತಿದ್ರು, "ಏಯ್, ಏನ್ ಇಷ್ಟ್ ದೊಡ್ಡ ಪಾರ್ಲರ್, ಯಾಕೆ ಇಷ್ಟು ಇಂಟೀರಿಯರ್ಗೆ ಹಾಕಿದ್ರಿ, ಯಾಕೆ ಇಷ್ಟೊಂದು ಸ್ಟಾಫ್ ಇಟ್ಕೊಂಡಿದ್ದೀರಾ?" ಏನೋ ಒಂದು ಬಂಡ ಧೈರ್ಯ, ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ಗಿಂತ ಬಂಡ ಧೈರ್ಯ ಬಂಡ ಧೈರ್ಯ. ಆಗದ್. ಅಂದ್ರೆ ಐ ನೆವರ್ ಓವರ್ ಥಿಂಕ್ ಸ್ಟ್ರಾಟಜಿ, ಬಿಸ್ನೆಸ್ ಸ್ಟ್ರಾಟಜಿ ಅಥವಾ ಅಂದ್ರೆ ಇವಾಗ MBA ಎಲ್ಲ ಅದೆಲ್ಲ ಏನು ಓದಿಲ್ಲ ನಾನು. ಐ ಜಸ್ಟ್ ಟ್ರಸ್ಟ್ ಮೈ ಹಸ್ಬೆಂಡ್. ಹಾ. I should tell, I want so much, you do this, I will do. And the working part, we are a team ಆ ಥರ. Okay. Financial, he takes care. Working is my part. Headache is my part. ಸೊ ಎಲ್ಲರೂ ಏನು ಹಿಂಗೆ ತೆಗ್ದಿದ್ದೀರಾ, ಹೆಂಗೆ ಮಾಡ್ತೀರಾ, ಅದು ಇದು ಅಂತಿದ್ರು. ಬಟ್ ಏನು ಯೋಚನೆ ಮಾಡಿರಲಿಲ್ಲ. ನೋ ಸ್ಟ್ರಾಟಜಿ, ನಥಿಂಗ್. ದಟ್ ಹ್ಯಾಸ್ ರಿಯಲಿ ವರ್ಕ್ಡ್ ಇನ್ ಆರ್ ಫೇವರ್, ಐ ಥಿಂಕ್ ಸೊ. ಫಸ್ಟ್ ಡೇನೆ ಅದ್ ಹೆಂಗೋ ಏನೋ ಗಾಡ್ ಸೆಂಟ್ ಅಂತಾರಲ್ಲ, ಅಕ್ಷಯ ಅಂತ. Even now I remember her name. ಎಲ್ಲೆಲ್ಲೂ ನಾನೇ, Akshaya. ಎಲ್ಲೆಲ್ಲೂ ನಾನೇ. Her name, she just came, she said, I want to book for my engagement. I said, yeah, please come anta. Then after the engagement, it was Atinagar, a big thing. ಹೌದು. And it is ಜನಕ್ಕೂ, predominantly dominated by Gauda community alva ಅಲ್ಲಿ. Akshaya blocked me. She was my lucky charm in the ಇದು ಅನ್ಸುತ್ತೆ, ಯಾವುದು salon ಅಲ್ಲಿ. So after that, no looking back. Just before starting the thing, ಇನ್ನೊಬ್ರು client I would Take the name. is very, very, ಅಂದ್ರೆ she became a very close friend. ಪ್ರಕೃತಿ ಅಂತ. Okay. ಏನು ಕಮರ್ಷಿಯಲ್ಸ್ ಬಗ್ಗೆ ಆಗ್ಲಿ ಏನು ಇರ್ಲಿಲ್ಲ. ಶಿ ವಾಸ್ ಫ್ರಮ್ ಲೈಕ್ ಫ್ಯಾಮಿಲಿಯಲ್ಲಿ, ಲೈಕ್ ಐ ವಾಸ್ ದ ಒನ್ ಟು ಹೆಲ್ಪ್ ಹರ್. ಸೊ ಎವ್ರಿ ಒನ್ ಥಾಟ್ ಐ ಆಮ್ ಹರ್ ಸ್ಟೈಲಿಸ್ಟ್, ಚಾರ್ಜಿಂಗ್ ಹರ್, ಅಂಡ್ ಶಿ ಸೆಡ್ ಶಿ ಇಸ್ ಡೂಯಿಂಗ್ ದ ಡ್ಯೂಟಿ ಆಫ್ ಬೋತ್ ಫಾದರ್ ಅಂಡ್ ಮದರ್ ಟು ಮೀ. So such things, no, I think God really blessed, and I put all her bridal photos in my studio because adanthara gratitude agirbodu. ಈಗ್ಲೂ ಇದೆ. She we changed the interiors, but I have a photos ella, like Right. that was also a major turning Okay. point. ಸೊ ವಿಜಯ್, ಈಗ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಿದ್ವಿ. ತುಂಬಾ ಜನರಿಗೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ನಾನೇ ವಿಜಯ್ ಮಾಡೋ ಟೈಮಲ್ಲಿ ಅವಾಗ ಗೊತ್ತಾಯ್ತು ನನಗೆ, ಕಾಂಪ್ಯಾಕ್ಟ್ ಇರುತ್ತೆ, ಪ್ರೈಮರ್ ಇರುತ್ತೆ, ಅವಾಗ ಗೊತ್ತಾಯ್ತು. ಹೌದು. ಅಂಡ್ ಹೋದಾಗ ಒಬ್ರು ಬಂದು ನನಗೆ ಟ್ರಯಲ್ ಮಾಡ್ತಾರೆ ಸ್ಕಿನ್ ಮೇಲೆ, ನಿಮ್ ನೋಸ್ ಬೇರೆ ಟೆಕ್ಸ್ಚರ್ ಇದೆ, ಫೋರ್ಹೆಡ್ ಬೇರೆ ಇದೆ, ಅದೆಲ್ಲ ಮಾಡಿ ಡೈರೆಕ್ಟ್ ಆಗಿ 12,000 ಬಿಲ್ ಮಾಡ್ಬಿಟ್ರು. ಅಂಡ್ ದಟ್ ವಾಸ್ ಟೂ ಮಚ್ ಫಾರ್ ಮಿ. ಅವಾಗ ಸ್ವಲ್ಪ ಡೌನ್ ಗ್ರೇಡ್ ಮಾಡಿ 6K 8K ಬಂದೆ. ಬಟ್ ಯಾರಾದ್ರೂ ಇವಾಗ ಮೇಕಪ್ ಚೂಸ್ ಮಾಡ್ಬೇಕಂದ್ರೆ ಯಾವ ತರ ಚೂಸ್ ಮಾಡ್ಬೇಕು? ಬಿಕಾಸ್ ತುಂಬಾ ಚೀಪ್ ಪ್ರಾಡಕ್ಟ್ಸ್ ಅಂದ್ರೆ ನಿಮ್ ಸ್ಕಿನ್ಗೆ, ಲಿಪ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಹೌದು. ಸೊ ಯಾವ ರೇಂಜ್ ಅಲ್ಲಿ ಚೂಸ್ ಮಾಡ್ಬೇಕು, ಯಾವ ಚೂಸ್ ಮಾಡಿದ್ರೆ ಬೆಟರ್, ಯಾವ ರೆಕಮೆಂಡೇಶನ್? ನಾನ್ ಫಸ್ಟ್ ಹೇಳೋದು, ನಿಮ್ದು ಸ್ಕಿನ್ ಬೇಸ್ ಚೆನ್ನಾಗಿರತ್ತಾರ, ಲೈಕ್ ಹೇಳ್ದೆ ಒಳ್ಳೆ ಮಾಯಿಶ್ಚರೈಸರ್ ಯೂಸ್ ಮಾಡಿ. ದೆನ್ ಅದಾದ್ಮೇಲೆ ಲೈಕ್ ಒನ್ ಮಿಡ್ ರೇಂಜ್ ಸಾಕು. ಲೈಕ್ ಇವನ್ ಇಂಡಿಯನ್ ಕಂಪನೀಸ್ ಲೈಕ್ ಲ್ಯಾಕ್ಮೆ ಆಗಿರ್ಬೋದು, ಮೇಬಿಲಿನ್ ಆಗಿರ್ಬೋದು, ಪ್ಯಾರಾಬೆನ್ ಫ್ರೀ ಅಂತ ಇದೆ. ಎಷ್ಟೋ ಜನಕ್ಕೆ ಅಲರ್ಜಿ ಆಗತ್ತಲ್ಲ, ಅವ್ರಿಗೆ ಲೆಡ್ ಇರೋಂಥದ್ದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬಾ ಕಮ್ಮಿ ಇರೋದು, ಲೈಕ್ ಆಸ್ ಯು ಸೆಡ್, ಪಿಗ್ಮೆಂಟೇಷನ್ ಆಗುತ್ತೆ ಲಿಪ್ಸ್. ದಟ್ಸ್ ದ ಒನ್ ರೀಸನ್ ವಿ ಸೇ. ಅಂಡ್ ಇವಾಗ exorbitantly priced are the best ಅಂತಾನು ಹೇಳಕ್ಕೆ. Do little bit of research before you invest your money. Money is hard and alva always. So mid range is also good, like ನಮ್ ಇಂಡಿಯನ್ ಬ್ರಾಂಡ್ಸ್ ಎಲ್ಲ ಎಷ್ಟೋ ಒಳ್ಳೊಳ್ಳೇದಿದೆ. ಇವಾಗ K Beauty ಬಂದಿದೆ ಅಲ್ವಾ, ಅದು ತುಂಬಾ ಚೆನ್ನಾಗಿದೆ. ಸೊ ಯಾ ವೆರಿ ನೈಸ್. ಅಂಡ್ ಇವಾಗ ಸ್ವಲ್ಪ ಫಾರಿನ್ ಪ್ರಾಡಕ್ಟ್ಸ್ ಅನ್ನೋರು ಎಲ್ಫ್ ಅಂತಾನು ತಗೊಳ್ತಾರೆ. ನೈಕಾಲ್ ಎಲ್ಲ ಬಂದ್ಬಿಟ್ಟಿದೆ ಇವಾಗ. ಇಟ್ಸ್ ಆಲ್, ಮೊದ್ಲಾದ್ರೆ ಫಾರಿನ್ ಇಂದ ಬರ್ಬೇಕಾದ್ರೆ ಬೇಕು ಅಂತ. ನಾವ್ ಎವ್ರಿಥಿಂಗ್ ಇಸ್ ಅವೈಲೇಬಲ್. So many products are doing well. ಓಕೆ. ಸೊ ಬಟ್ ಯಾರಾದ್ರೂ ಇವಾಗ ತಗೊಳ್ಳೋದಿದ್ರೆ ಚೀಪ್ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡಿ. ಬಿಕಾಸ್ ಚೀಪ್ ಅಂದ್ರೆ ಲೈಕ್ ಐ ಸೆಡ್, ಲೆಡ್ ಏನಿದೆ ಸ್ವಲ್ಪ ನೀವು ಅದನ್ನ ತಿರುಗಿಸಿ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಹಾರ್ಮ್ಫುಲ್ ಏನಿದೆ ಅಂತ ಗೊತ್ತಾಗೋಗುತ್ತೆ. ಲೈಕ್ ಯು ಜಸ್ಟ್ ಟೇಕ್ ನಿಮ್ದು ಫೋಟೋ ತೆಗ್ದು ಪುಟ್ ಆನ್ ಯುವರ್ AI, ಇಟ್ ವಿಲ್ ಗಿವ್ ಯು ದ ಲೈಕ್ ಗುಡ್ ಅಂಡ್ ಬ್ಯಾಡ್, ನಿಮ್ಗೆ ಅದ್ರಲ್ಲೇ ಗೊತ್ತಾಗೋಗುತ್ತೆ. ಸೊ ಇಟ್ಸ್ ಈಸಿ ಆಕ್ಚುಲಿ ಇವಾಗ ತಗೊಳ್ಳೋದಕ್ಕೆ. ಎನಿ ಕೇಸಸ್ ನಿಮಗೆ ಬಂದಿರೋದು? ಬಿಕಾಸ್ ನಿಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಕಾರಣ ತುಂಬಾ ಜನ ಬರ್ತಾರೆ, ಮ್ಯಾಮ್ ನಾನು ಈ ಮೇಕಪ್ ಯೂಸ್ ಮಾಡಿ ಹಿಂಗಾಗೋಯ್ತು ಅಂತ. ಬೇರೆಯವ್ರು ಅವ್ರ ಮೇಲೆ ಯೂಸ್ ಮಾಡಿ ಆಯ್ತು ಅಂತಾನು ಹೇಳ್ತಾರೆ. ಮೇನ್ ಥಿಂಗ್ ಇಸ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಐ ಆಲ್ವೇಸ್ ಟೆಲ್, ನೀವು ಯಾವ್ದೇ ಆರ್ಟಿಸ್ಟ್ ಹತ್ರ ಹೋಗಿ, ಇಫ್ ಅಂದ್ರೆ ಎವ್ರಿ ಸೆಟ್ ಅವರು ಬೇರೆ 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 ಬ್ರಷಸ್ ಮಾಡಿಲ್ಲ ಅಂದ್ರೂ ಸ್ಯಾನಿಟೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ತರ ಮಾಡಿಲ್ಲ ಅಂದ್ರೂ ಇವಾಗೆಲ್ಲ ಡಿಸ್ಪೋಸಬಲ್ಸ್ ಸಿಗತ್ತೆ. ಡಿಸ್ಪೋಸಬಲ್ ಮಾಡಿದಾಗ ಯುವರ್ ಕ್ರಾಸ್ ಕಂಟಾಮಿನೇಷನ್ ಇಸ್
Nullified, cancelled. ನಲ್ಲಿಫೈಡ್ ಬಿಕಾಸ್ there was a big event, one big event ಅಲ್ಲಿ one ಲೈನರ್ ಹಾಕ್ತಿವಲ್ವಾ, ಐ ಲೈನರ್, ಕಾಜಲ್ ಒಂದು ಆರ್ಟಿಸ್ಟ್, ಐ ಡೋಂಟ್ ವಾಂಟ್ ಟು ನೇಮ್ ದೆಮ್, ಒಬ್ಬರಿಗೆ ಹಾಕಿದೆ, ಕಂಜಂಕ್ಟಿವೈಟಿಸ್ ಇತ್ತು. ಅದೇ ಬ್ರಷ್ ನ ಎಲ್ಲಾರ್ಗು ಯೂಸ್ ಮಾಡಿದೆ. Oh my ನೆಕ್ಸ್ಟ್ ಡೇ ಮಾರ್ನಿಂಗ್ ಫಾರ್ ದ ವೆಡ್ಡಿಂಗ್, ಎವ್ರಿ ಒನ್, ಆಲ್ 60 to 70 guests had conjunctivitis. ಎಲ್ಲರೂ Papa, ganja. that's very wrong alla. So use one disposable, a fraction of what you are charging these days, and you are safe, and even the client is safe. Little ಇದನ್- ethics follow ಮಾಡ್ಬಿಟ್ರೆ. ಇದನ್ನ ಯಾಕೆ ಕೇಳಿದೆ ಅಂದ್ರೆ ಮ್ಯಾಮ್, ಐ ಟೇಕ್ ದ ನೇಮ್ ಬಿಕಾಸ್ Yeah. ಈಸ್ ಅ ಫ್ರೆಂಡ್, ದೀಶಾ ಉಮೇಶ್ ಅಂತ. Okay. ಅವರೊಂದು ಸ್ಟೋರಿ ಹಾಕ್ತಾರೆ ಅಂಡ್ ನನ್ನ ಫೀಮೇಲ್ ಫ್ರೆಂಡ್ಸ್ ಕೇಳಿದಾಗ ಅವ್ರ ಸ್ಟೋರಿನೇ ಹೇಳ್ತಾರೆ. ಇದೇ ತರ ಯಾವ್ದೋ ಶೂಟ್ ಹೋದಾಗ ಒಂದ್ ಯೂಸ್ ಮಾಡಿರೋ ಬ್ರಷ್ ನ ಯೂಸ್ ಮಾಡಿದ್ಕೆ ಕೇಳ್ತಾರಂತೆ, ಇದು ಯೂಸ್ ಮಾಡಿದಾರ ಅಂತ. ಇಲ್ಲ ಮ್ಯಾಮ್, ಇಟ್ಸ್ ಫಾರ್ ಯು ಅಂತ ಏನೋ ಹೇಳಿ ಯೂಸ್ ಮಾಡಿದ್ಕೆ ಕ್ರಾನಿಕ್ ಆಕ್ನೆ ಆಗಿ ಇಷ್ಟೋ ವರ್ಷ ಅದನ್ನ ಕ್ಲಿಯರ್ ಹೌದು. ಮಾಡೋದಕ್ಕೆ ಹೌದು. ಅಂಡ್ ಇವನ್ ಬ್ಲೆಂಡರ್ಸ್ ಯೂಸ್ ಮಾಡ್ತಾರಲ್ಲ ಇವಾಗ, ನೀವು ವೆಜ್ಜಸ್ ಅಂತ ಸಿಗತ್ತೆ, ಒಂದ್ ಮಾಡಿ ಯೂಸ್ ಮಾಡಿ ಯು ಕ್ಯಾನ್ ಡಿಸ್ಪೋಸ್ ಇಟ್. ಓಕೆ. ಆ ತರ, ಬಿಕಾಸ್ ಐ ಟೋಲ್ಡ್ ಆಲ್ ದೀಸ್ ಥಿಂಗ್ಸ್ ಐ ಪೇ ಅಟೆನ್ಷನ್ ಟು, ಬಿಕಾಸ್ ಮೈಕ್ರೋಬಯಾಲಜಿ, ಸೊ ಐ ನೋ ವಾಟ್ ಕ್ಯಾನ್ ಕಾಸ್ ವಾಟ್ ಅಂತ. ಇವಾಗ ಅಂಗಡಿಯೆಲ್ಲ ಟೆಸ್ಟರ್ಸ್, ಯು ವುಡ್ ಹ್ಯಾವ್ ಸೀನ್ Yes, ಸೋ correct. ಮೆನಿ ರೀಲ್ಸ್ ವೇರ್ ದೇ ಸೇ ಡೋಂಟ್ ಯೂಸ್ ಟೆಸ್ಟರ್ಸ್, ಬಿಕಾಸ್ ಮೇಲಿರೋದು ಒಂದು ಸ್ವಾಪ್ ತಗೊಂಡು ಕಲ್ಚರ್ ಮಾಡಿದ್ರೆ ಯು ವಿಲ್ ಸಿ ಸೋ ಮೆನಿ ನೋಡಿದ್ರೆ ಭಯ ಸೊ ಆಗ್ಬಿಡತ್ತೆ. ಟೆಸ್ಟರ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಮೇಲಿರೋದು ಲೈಕ್ ಯು ಹ್ಯಾವ್ ಟು ಸ್ಯಾನಿಟೈಸ್. ಇವಾಗ ಮ್ಯಾಕ್ ಅಲ್ಲಿ ಹೋದ್ರೆ ಸ್ಯಾನಿಟೈಸರ್ ಒಂದು ಲಿಕ್ವಿಡ್ ಇರುತ್ತೆ, Correct, correct. ಆಲ್ಕೋಹಾಲ್, ಕರೆಕ್ಟ್. ದೇ ಸ್ಯಾನಿಟೈಸ್ ಅಂಡ್ ದೇ ಗಿವ್ ಯು, ಬಿಕಾಸ್ ಅಂದ್ರೆ ಲೈಕ್ ಮೈಕ್ರೋಬ್ಸ್ ಅಲ್ವಾ, ಇಟ್ ವಿಲ್ ಲೀಡ್ ಟು ಇನ್ಫೆಕ್ಷನ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ನೀವು ಅಂದ್ರಲ್ಲ ಬಿಲ್ 16,000 ಮಾಡ್ಬಿಟ್ರು ಅಂತ. ಸಿ ಎನಿಥಿಂಗ್, ಇವನ್ ವೆನ್ ಐ ಗೋ ನೌ ದೇ ಸೇ, ಫಸ್ಟ್ ನಾನು ಒಂದ್ ಪ್ರಾಡಕ್ಟ್ ಕೇಳಿರ್ತೀನಿ, ಅವರು ಬ್ಯೂಟಿ ರೇಂಜ್ ಬಿಟ್ಬಿಟ್ಟು ಲೈಕ್ ದೇ ವಿಲ್ ಗೋ ಟು ಸ್ಕಿನ್ ಕೇರ್, ಅದು ಇದು. Then I'll tell, I know it is your duty to sell the things. Don't try this tactics with me ಅಂತ ಡೈರೆಕ್ಟ್ ಹೇಳ್ಬಿಡ್ತೀನಿ. And even I tell my brides, anything you want to go buy, please ask me. Don't buy so many. Practically they won't use so many things. ಹೌದು. ಸೊ ನೀವು ಒಂದು 10 ತಗೊಳ್ಳೋ ಕಡೆ ಕನ್ಸಲ್ಟೇಷನ್ ಮಾಡಿದಾಗ ಐ ಟೆಲ್ ವಾಟ್ ಈಸ್ ರಿಕ್ವೈರ್ಡ್. ಸಿ ಆಸ್ ಎ ಮೇಕಪ್ ಆರ್ಟಿಸ್ಟ್ ಇಟ್ ಈಸ್ ಯೂಸ್ಫುಲ್. ಎವ್ರಿಥಿಂಗ್ ಕಮ್ಸ್ ವಿತ್ ಎನ್ ಎಕ್ಸ್ಪೈರಿ ಅಲ್ವಾ. ವೈ ಲೋತ್ ಎಷ್ಟೊಂದು ತಗೊಂಡು ತುಂಬಿಸ್ಕೊಂಡು ಇಟ್ ಇಸ್ ಲೈಕ್ ಯು ಹ್ಯಾವ್ ಟು ಬಿಸಾಡ್ಬೇಕು ಕೊನೆಗೆ. ಹೌದು. ಅದ್ರ ಬದಲು ಬೈ ವಾಟ್ ಈಸ್ ರಿಕ್ವೈರ್ಡ್ ಅಂತ ಐ ಆಲ್ವೇಸ್ ಟೆಲ್, ಏನ್ ಬೇಕು ಅಂತ. ಕನ್ಸಲ್ಟೇಷನ್ ಮಾಡಿದಾಗ ಐ ಟೆಲ್ ದೆಮ್ ಅಂಡ್ ದೇ ಕ್ಯಾನ್ ಪಿಕ್. ಅಂದ್ರೆ ಈಗ ಬ್ರೈಡ್ ತಗೋಬೇಕು ಅಂತ ಅಂದ್ರೆ ಅವರೇ ಇದು ಇಲ್ಲ ಇಲ್ಲ, ಲೈಕ್ ಸಿ ಬ್ರೈಡಲ್ ತೋ ವಿ ಯೂಸ್ ಏನ್ ಬೇಕಾಗುತ್ತೆ. ಸಮ್ ದೇ ವಾಂಟ್ ಟು ಯೂಸ್ ಅಲ್ಲ. ಇವಾಗ ಬ್ರೈಡ್ ಅಂತ ಗೊತ್ತಾದ ತಕ್ಷಣ ಅಂಗಡಿಯವ್ರದ್ದು ಒಂದು they will try to push this, that, Correct. oh you have ಅದು. ಸೊ ಐ ಟೆಲ್ ವಾಟ್ ಈಸ್ ರಿಕ್ವೈರ್ಡ್, ಐ ಟೆಲ್ ಯು. ಇವಾಗ ಒಂದು ಏನ್ ನೀವು ಯೂಸ್ ಮಾಡ್ತೀರಾ ಈಸಿಯಾಗಿ, ಏನ್ ಬೇಕಾಗ್ಬೋದು ಅಷ್ಟೇ ಆ ತರ ಹೇಳ್ಬಿಟ್ಟು ವಿ ಟ್ರೈನ್ ದೆಮ್. ಅಥವಾ ಅವ್ರು ಕೇಳಿದಾಗ ವಿ ಹ್ಯಾವ್ ದಿಸ್ ಕ್ಲಾಸಸ್ ಇದೆ, ಸೆಲ್ಫ್ ಗ್ರೂಮಿಂಗ್ ಅಂತಾನು ಮಾಡ್ತೀವಿ. ವಾಟ್ ಈಸ್ ರಿಕ್ವೈರ್ಡ್, ಬಿಕಾಸ್ ವಿ ವಿಲ್ ಹ್ಯಾವ್ ಆಲ್ ದ ಪ್ರಾಡಕ್ಟ್ಸ್ ಅಲ್ವಾ, ಅದ್ರಲ್ಲಿ ಟ್ರೈ ಮಾಡಿ ಏನ್ ಇಷ್ಟ ಆಗುತ್ತೋ ಅದು ತಗೊಳ್ಳಿ ಅಂತ. ವಿ ಡೌನ್ ಸೈಜ್ ದ ಖರ್ಚು. we don't give them shockers like what you had ಅವಾಗ. ನನಗೆ ಗೊತ್ತಾಗಿದ್ದು ಮೇಕಪ್ ಚೂಸ್ ಮಾಡೋ ಮೊದಲು ಡರ್ಮಾಟ್ ಹತ್ರ ಹೋಗಿ ಅಂತ ಹೇಳ್ತಾರೆ ಸ್ವಲ್ಪ ಜನ. ಮೇಕಪ್ ಚೂಸ್ ಮಾಡೋ ಮೇಕಪ್ ಚೂಸ್ ಮಾಡೋ ಮೊದಲು, ಫಾರ್ ಎಕ್ಸಾಂಪಲ್ ನಾನೇ ಫಸ್ಟ್ ಟೈಮ್ ಇವಾಗ ಮೇಕಪ್ ಚೂಸ್ ಮಾಡ್ಬೇಕಂದ್ರೆ ನಿಮ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ನಿಮ್ಮ ಸ್ಕಿನ್, ನಿಮ್ಮ ಇದನ್ನ ಅನಲೈಸ್ ಮಾಡಿ ಅದನ್ನ ಮಾಡಿ ಚೂಸ್ ಮಾಡಿ ಅಂತಾರೆ. ಸೊ ನೆಸೆಸರಿ ಅಲ್ಲ, ಮೇಕಪ್ ಅಲ್ಲ. ಸಿ ಲೈಕ್ Skin ಅಂದ್ರೆ care ಡರ್ಮ್ಯಾಟ್, ಸ್ಕಿನ್ ಕೇರ್, ಎಸ್. ಓಕೆ. ಡರ್ಮ್ಯಾಟ್ ಹತ್ರನು ಅಂತಲ್ಲ, ದೇರ್ ಆರ್ ಫ್ಯೂ ಬೇಸಿಕ್. ಇದು ನಾವೇನ್ ಹೇಳ್ತೀವಿ ಅಂದ್ರೆ ವೆನ್ ವಿ ಟ್ರೈನ್ ಅಲ್ಲ, ವಿ ಟೆಲ್ ಬೇಸಿಕ್, ಲೈಕ್ ಕಣ್ಣು ಅಳತೆಯಲ್ಲಿ ಗೊತ್ತಾಗ್ಬೇಕು ಆ ತರ ಹೇಳ್ಕೊಡ್ತೀವಿ. ಬಿಕಾಸ್ ಎವ್ರಿ ಒನ್ ಕೆನಾಟ್ ಹ್ಯಾವ್ ಎ ಸ್ಕಿನ್ ಅನಲೈಸರ್ ಟು ಸಿ ಎಲ್ಲ ಅಲ್ವಾ. ಅಂಡ್ ಯುವರ್ ಸ್ಕಿನ್ ಚೇಂಜಸ್ ಅಕಾರ್ಡಿಂಗ್ ಟು ಸೀಸನ್ ಆಲ್ಸೋ. ವಿಂಟರ್ ಅಲ್ಲಿ ಒಂಥರ ಡ್ರೈ ಆಗತ್ತೆ, ಸಮ್ಮರ್ ಅಲ್ಲಿ ಆಯಿಲಿ ಆಗತ್ತೆ. ಸೊ ವಿ ಜಸ್ಟ್ ಟೆಲ್ ಅಬ್ಸರ್ವ್ ದ ಸ್ಕಿನ್ ಟೈಪ್ ಅಕಾರ್ಡಿಂಗ್ ಟು ದ ಸೀಸನ್ ನೋಡ್ಕೊಂಡು ಪ್ರಾಡಕ್ಟ್ಸ್ ಚೂಸ್ ಮಾಡಿ ಅಂತ. ಇವಾಗ ಆಯಿಲಿ ಇದ್ರೆ ಕಾಮನ್ ಸೆನ್ಸ್ ಪೌಡರ್ ಬೇಸ್ಡ್ ಅವ್ರು ಸ್ವಲ್ಪ ಆಯಿಲ್ ಅಬ್ಸಾರ್ಬ್ ಆಗೋ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತೀವಿ. ಆಮೇಲೆ ವಿಂಟರ್ ಆದರೆ ಸ್ವಲ್ಪ ಕ್ರೀಮ್ ಬೇಸ್ಡ್, ಬಿಕಾಸ್ ಸ್ಕಿನ್ ಗೋಸ್ ಡ್ರೈ ಅಲ್ಲ, ಸೊ ಹೈಡ್ರೇಟ್ ಆಗೋಂಥದ್ದು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತ ಹೇಳ್ಕೊಡ್ತೀವಿ. ಆ್ಯಂಡ್ ಈಸಿ ಟೆಕ್ನಿಕ್ ಅಂದರೆ ವಿ ಟೆಲ್ ದಮ್ ವಾಶ್ ದ ಫೇಸ್, ಲೀವ್ ಫಾರ್ 5 minutes, ಸ್ಟ್ರೆಚಿ ಆದರೆ ಡ್ರೈ ಸ್ಕಿನ್ನು, ಶೈನ್ ಬಂದ್ರೆ ಆಯಿಲಿ ಸ್ಕಿನ್ನು, ಆ ಥರ ಬೇಸಿಕ್ ಥಿಂಗ್ಸ್ ವಿ ಟೀಚ್ ದೆಮ್ ಹೌ ಟು ರೆಕಗ್ನೈಸ್ ಅಂತ. ಈಗ ಪರ್ಸನಲ್ ಗ್ರೂಮಿಂಗ್ ಅಂತ ಹೇಳಿದ್ರೆ ಹೌದು, ಸುಮಾರು ಕಡೆ ಹುಡುಗಿರ್ಗಿರುತ್ತೆ ಪರ್ಸನಲ್ ಗ್ರೂಮಿಂಗ್. No, we do for men also. ಅಲ್ಲ, ಅದಕ್ಕೆ also. ಹಾ. Yeah. ಸೊ ಮೆನ್ ಗ್ರೂಮಿಂಗ್ ಅಲ್ಲಿ ಏನೇನು ಹೇಳ್ಕೊಡ್ತೀರಾ? ಬಿಕಾಸ್ Same. ವಿ ಹ್ಯಾವ್ ನೋ ಐಡಿಯಾ ಏನು ಎತ್ತ. You should come to us. Yeah, To sure, learn. sure. See, ಇವಾಗ ಗ್ರೂಮಿಂಗ್ ಅಂದ ತಕ್ಷಣ ಎಲ್ಲರೂ ಏನ್ ಅನ್ಕೊಂತಾರೆ, ಮೇಕಪ್.
No, ಹಾ. it's definitely not only makeup. Hmm. Makeup is a superficial end thing. Okay, Right. ನಿಮ್ ಸ್ಕಿನ್ ಚೆನ್ನಾಗಿದ್ರೆ ನಿಮ್ಗೆ ಮೇಕಪ್ ಮಿನಿಮಲ್ ಬೇಕು ಅಂತ ಬೀಟ್ ಅ ಗರ್ಲ್ ಅ ಬಾಯ್ ನಾನೇ ಹೇಳ್ದೆ ಅಲ್ಲ. ಅದೇ. ಸೊ ಗ್ರೂಮಿಂಗ್ ಅಂದಾಗ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಯು, ಹೌ ವಾಟ್ as he said, first thing is what is your skin type, what are your skin problems, or your scalp ಇಂದ ನಿಮ್ಗೆ ಏನಾಗ್ತಾ ಇದೆ. ಆ ತರ ಡ್ಯಾಂಡ್ರಫ್ ಇರುತ್ತೆ. ಎಷ್ಟೋ ಹುಡುಗರು ಪಾಪ ಹೇರ್ ಲೈನ್ ಅಲ್ಲಿ ಫುಲ್ ಹಿಂಗೆ ಪಿಂಪಲ್ಸ್ ಇರುತ್ತೆ, ಗೊತ್ತೇ ಇರಲ್ಲ. ದೇ ಕೀಪ್ ಥಿಂಕಿಂಗ್ ಓಕೆ ನಮ್ಗೇನೋ ಏಕ್ನೆ ನೋಡಿದ್ರೆ ಅದು ರೂಟ್ ಕಾಸ್ ವಿಲ್ ಬಿ ಯೋರ್ ಡ್ಯಾಂಡ್ರಫ್. ಸೊ ಆ ಥರ ಬೇಸಿಕ್ ಆಗಿ ಅದನ್ನ ಹೇಗೆ ಹೌ ಯು ಕ್ಯಾನ್ ಹ್ಯಾಂಡಲ್ ಯುವರ್ ಸ್ಕಿನ್, ಯುವರ್ ಹೇರ್, your scalp hygiene, ಆಮೇಲೆ ಸ್ಕಿನ್ ಬಗ್ಗೆ ಹೇಳ್ಕೊಡ್ತೀವಿ, and what you can use, like see your again CTM ನೀವು ಬೇಸಿಕ್ಸ್ ಅದು ಹೇಳ್ಕೊಟ್ರೆ. and when these days men also, like suppose ಇವಾಗ ನೀವು ಒಂದು ಶೂಟ್ ಮಾಡ್ತಿದ್ದೀರಲ್ಲ, you don't want to look made up but you want to look flawless ಅಲ್ವಾ. like all of us have dark circle these days, correct ಅಲ್ಲ. ಅದು ಕವರು ಆಗಿರ್ಬೇಕು ಬಟ್ ನಿಮ್ಗೆ ಮೇಕಪ್ ತರಾನು ಇರಬಾರ್ದು. ಆ ತರ ಟೆಕ್ನಿಕ್ಸ್ ವಿ ಟೀಚ್ ದೆಮ್ ಮೆನ್ಗೆ. ಸೊ ವಿಜಯ್, ಇದು ಯಾಕೆ ಬಂತು ಈ ಕ್ವೆಶನ್ ಅಂದ್ರೆ, ನಾನೊಂದ್ ಸ್ವಲ್ಪ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದೀನಿ. ಹಾ ಸ್ವಲ್ಪ ಜನ ಸೀನಿಯರ್ ಸೀರಿಯಲ್ ಆಕ್ಟರ್ಸ್ ನೋಡಿದಾಗ ಏನಾಗುತ್ತೆ, ಪೋರ್ಸ್ ಇರುತ್ತೆ ಸ್ಕಿನ್ ಮೇಲೆ. ನಾನು ಹೌದು. ಯಾಕೆ ಇದು ಅಂತ ಕೇಳಿದಾಗ ಗೊತ್ತಾಗಿದ್ದು, ಕೇಕ್ ಮೇಕಪ್ ಯೂಸ್ ಮಾಡ್ತಿದ್ರು ಅವಾಗ. ಹ್ಮ್ ಕೇಕ್ ಮೇಕಪ್ ಇಂದ ಇಶ್ಯೂ ಆಗ್ತಿತ್ತು ಅಂತ. ಓಕೆ. ಸೊ ಸೆಲೆಬ್ರಿಟಿ ಮೇಕಪ್ಗೂ ನಾರ್ಮಲ್ ಜನ ಡೀಲ್ ಮಾಡೋದಕ್ಕೂ ಏನಾದ್ರು ಸ್ಟಾರ್ಕ್ ಡಿಫ್ರೆನ್ಸ್ ಏನಾದ್ರು ಇರುತ್ತಾ? ಆನೆಸ್ಟ್ ಆಗಿ ಹೇಳ್ತೀನಿ, ಎಲ್ಲ ಇದು ಪೋರ್ಸ್ ಅಂದ್ರೆ ಟೆಕ್ಸ್ಚರ್, ಸ್ಕಿನ್ದು ಟೆಕ್ಸ್ಚರ್, ಪೋರ್ಸ್ ಎಲ್ಲಾರ್ಗೂ ಇರತ್ತೆ. ದೊಡ್ಡದು ವೆನ್ ಯು ಅಂದ್ರೆ ಮ್ಯಾಗ್ನಿಫೈನ್ಸಿ ಮೇಕಪ್ ಇಂದ ಏನ್ ಪೋರ್ಸ್ ಆಗೋದಿಲ್ಲ. ಪೋರ್ಸ್ ಎಲ್ಲ ಬಿಕಾಸ್ ಯುವರ್ ಸ್ಕಿನ್ ಹ್ಯಾಸ್ ಟು ಬ್ರೀದ್ ಅಂಡ್ ವಿ ಸ್ವೆಟ್ ಅಲ್ವಾ, ಬಾಡಿ ಟೆಂಪರೇಚರ್ ಮೇಂಟೈನ್ ಆಗಕ್ಕೆ. ಸೊ ಇವಾಗ ಏನಾಗಿದೆ, ಫಿಲ್ಟರ್ಸ್ ಹಾಕಿ ದೇ ಮೇಕ್ ಇಟ್ ಲುಕ್ ಫ್ಲಾಲೆಸ್. ಓಕೆ, ಆನೆಸ್ಟ್ಲಿ ಇವತ್ತೊಂದು ಐ ಡೋಂಟ್ ನೋ, ಇನ್ಸ್ಟಾಗ್ರಾಮ್ ನಾನು ನೋಡಿದ್ರೆ ಒಂದು ವಿಡಿಯೋ ಇವತ್ತು ಹಾಕಿದ್ದೀನಿ. ಸಿ ವಾಟ್ ಮೇಕಪ್ ಕ್ಯಾನ್ ಲುಕ್ ಲೈಕ್ ಫ್ಲಾಲೆಸ್ ಕ್ಯಾನ್ ಲುಕ್ ಲೈಕ್ ದಿಸ್ ಆಲ್ಸೋ ಅಂತ. ಅಂದ್ರೆ ನೀವು ಆಕ್ಚುಲಿ ಮೇಕಪ್ ಮಾಡಿದ್ರು ಟೆಕ್ಸ್ಚರ್ಸ್ ಹೆಂಗೆ, ವಿ ಆರ್ ನಾಟ್ ಮೆಜಿಷಿಯನ್ಸ್. ಅಥವಾ ಏನ್ ಬೋಟೋಕ್ಸ್ ಹಾಕಿ ಅಥವಾ ಒಂದು ಮ್ಯಾಜಿಕ್ ಬ್ಯಾಂಡ್ ಮಾಡಿ ವಿ ಕ್ಯಾನ್ ನಾಟ್ ಡೂ. ದಟ್ಸ್ ವೈ ವಿ ಕೀಪ್ ಟೆಲ್ಲಿಂಗ್ ಇಟ್ಸ್ ಎ ರಿಕ್ವೆಸ್ಟ್ ಟು ಆಲ್ ಮೂವಾಸ್, ಆಸ್ ಯು ಸೇ, ಡೋಂಟ್ ಪುಟ್ ಫಿಲ್ಟರ್ಸ್ ಅಂಡ್ ಮಿಸ್ಗೈಡ್ ಮಾಡಬೇಡಿ ಅಂತ. ಬಿಕಾಸ್ ನಮ್ಗೇನೆ ಒಂದೊಂದು ಬ್ರೈಡ್ಸ್ ಬರ್ತಾರೆ ಅಥವಾ ಎನಿ ಕ್ಲೈಂಟ್ ಹೂ ಕಮ್ಸ್ ಟು ಅಸ್, ನೋ ದೇ ಬ್ರಿಂಗ್ ರೆಫರಲ್ ಪಿಕ್ಚರ್ಸ್, ದೇ ಶೋ ದಿಸ್ ಅಂಡ್ ದೇ ಸೇ ಈ ಲುಕ್ ಬೇಕು ನಮ್ಗೆ. ಸಿ ಸ್ಕಿನ್ ಹಂಗಿದ್ರೆ ನಾವು ಮಾಡ್ಬೋದು, ಟೆಕ್ಸ್ಚರ್ ಇರೋದು ಏನ್ ಮಾಡಕ್ಕಾಗತ್ತೆ ಅಲ್ವಾ. ಸೊ ಅದೇ ಈ ಫಿಲ್ಟರ್ಸು ಇದೆಲ್ಲ ಸ್ವಲ್ಪ ಇಟ್ ಬ್ರಿಂಗ್ಸ್ ಇನ್ ಅ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್, ಲೈಕ್ ಯುನೋ ಪೋರ್ಸು ಇದು ಇದ್ದೇ ಇರುತ್ತೆ. ಸಿ ಮೇ ಬಿ ಅವಾಗಿನ ಕಾಲದಲ್ಲಿ ಕ್ಲೆನ್ಸಿಂಗು ಅದೆಲ್ಲ, ಇವಾಗ ಮೇಕಪ್ ಮಾಡಿದ್ರು ವಿ ಮೇಕ್ ಶೋರ್ ವಿ ಟೆಲ್ ದೆಮ್ ಟು ವೈಪ್ ಇಟ್, ಡಬಲ್ ಕ್ಲೆನ್ಸ್ ಮಾಡಿ ಅಂತೆಲ್ಲ ಹೇಳ್ಕೊಡ್ತೀವಿ. ವೆನ್ ಯು ಲೀವ್ ಇಟ್ ಮೈಟ್ ಎಫೆಕ್ಟ್ ದ ಸ್ಕಿನ್, ಬಿಕಾಸ್ ಸ್ಕಿನ್ ಕ್ಲಾಗ್ ಆಗಿ ಪೋರ್ ಆಗಿರುತ್ತಲ್ಲ, ಆಸ್ ಯು ಸೆಡ್ ಪಿಂಪಲ್ ಆಗಿ ಪಿಟ್ಸ್ ಆಗಿರ್ಬೋದು. ಅಂದ್ರೆ ಪಿಂಪಲ್ ಆಗಿ ಡೀಪ್ ಪಿಟ್ಸ್ ಆಗತ್ತೆ. ಬಿಕಾಸ್ ನೀವೇನೇ ಇದನ್ನ ಲೈಕ್ ಯುವರ್ ಕ್ಲಾಗಿಂಗ್ ಯುವರ್ ಸ್ಕಿನ್ ಅಲ್ವಾ. ಸೊ ಬ್ರೀದ್ ಆಗದಾಗ ಏನಾಗತ್ತೆ, ಇನ್ಫೆಕ್ಷನ್ ಆಗಿ ಪಿಂಪಲ್ಸ್ ಏಕ್ನೆ ಆಗಿ ದೇ ವಿಲ್ ಲೀವ್ ಪಿಟ್ಸ್, ಪಿಂಪಲ್ ಮಾರ್ಕ್ಸ್. ಸೊ ಕ್ರೇಟರ್ಸ್ ಮೂನ್ ತರ ಆಗಿರುತ್ತೆ. ಹಾ, ಪಿಟ್ಸ್ ಅಂತ ಅಂತೀವಿ ಅದನ್ನ. ಅದಕ್ಕೋಸ್ಕರ ಈಗ ಇದ್ರ ಬಗ್ಗೆ ಮಾತಾಡ್ತೀವಿ, ಸುಮಾರು ಜನ ಫಿಲ್ಟರ್ಸ್ ಹಾಕ್ತಾ ಇದಾರೆ. ಹೌದು, ಬಟ್ ಇನ್ನೊಂದು ಡಾರ್ಕರ್ ಸೈಡ್ ಆಫ್ ಮೇಕಪ್ ಇಂಡಸ್ಟ್ರಿ ಇಸ್, ನೀವು ಕಲಿತೀರಾ, ಕಲ್ತಾದ್ಮೇಲೆ ಯು ಡೋಂಟ್ ಫೈಂಡ್ ಅ ಜಾಬ್, ಅವ್ರು ಒಂದ್ 2-3 ಬ್ರೈಡ್ ಮಾಡ್ತೀರಾ, ಅವ್ರ ಏನೋ ಮಾಡ್ತೀರಾ, ದೆನ್ ಯು ಓನ್ಲಿ ಸ್ಟಾರ್ಟ್ ಯುವರ್ ಓನ್ ಅಕಾಡೆಮಿ. ನಿಮ್ಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ತೀರಾ, ಅದನ್ನ ಸೆಲ್ ಮಾಡ್ತೀರಾ. ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತೆ ಅಂದ್ರೆ, ಯಾರು ಕಲ್ತಿರ್ತಾರೆ ಅವ್ರಿಗೆ ಕೆಲಸ ಸಿಗಲ್ಲ. ಬಿಕಾಸ್ ದಿಸ್ ಇಸ್ ಮೋರ್ ಆಫ್ ನಿಮ್ಗೆ ಪರಿಚಯ ಇರ್ಬೇಕು, ಯಾರು ಅದ ನಿಮ್ಗೆ ಕೆಲಸ ಕೊಡ್ಬೇಕು, ನಿಮ್ಗೆ ಪರಿಚಯ ಇರ್ಬೇಕು. ಹೌದು. ನಾನ್ ಕೇಳಿದೇನು ಅಂತ ಅಂದ್ರೆ, ಪಾಪ ಇವರೆಲ್ಲ ಏನ್ ಕಲ್ತಿರ್ತಾರಲ್ಲ, ಅವರು ಹೋಗಿ ಈ ಮಾಲ್ಸ್ ಅಲ್ಲಿ ಇದ್ ಕೊಡ್ತಾರೆ ಗೊತ್ತಾ, ಅಂದ್ರೆ ಮ್ಯಾಕ್ ಆಗಿರ್ಲಿ ಅವ್ರು ಯಾವ್ದೇ ಹೌದು. ಇದ್ರಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾರೆ. ಬಿಕಾಸ್ ಬೆಸ್ಟ್ ಜಾಬ್. ಬಿಕಾಸ್ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ, ಕೋರ್ಸಸ್ ಅಪ್ ಟು 1 ಲಕ್ಷ 2 ಲಕ್ಷ ಎಲ್ಲ ಕೊಟ್ಬಿಟ್ಟು ಮಾಡಿರ್ತಾರೆ. ಈ ಡಾರ್ಕರ್ ಸೈಡ್ ಬಗ್ಗೆ ವಾಟ್ ಯು ವಾಂಟ್ ಟು ಸೇ? ಸಿ ನನ್ನ ಆನೆಸ್ಟ್ಲಿ ಸ್ಪೀಕಿಂಗ್, ನಂದು ವೆನ್ ಪೀಪಲ್ ಆಸ್ಕ್ ಮೀ, ಇದು ಇವಾಗ ಸ್ಟೂಡೆಂಟ್ಸ್ ಎನ್ರೋಲ್ ಮಾಡ್ಕೊಳಕ್ ಮುಂಚೆ, ಬಿಕಾಸ್ ಐ ಆಮ್ ಸೀಯಿಂಗ್ ಲೈಕ್ ಪೀಪಲ್ ಆರ್ ಟ್ರೈನಿಂಗ್ 60, 70, 90 ಇನ್ ಅ ಬ್ಯಾಚ್. ಮಾಡ್ಲಿ, ಟು ಈಚ್ ಒನ್ ದೇರ್ ಓನ್, ಡೆಫಿನೆಟ್ಲಿ ಮಾಡ್ಲಿ. ಬಟ್ ಇಂಡಸ್ಟ್ರಿ ಎಷ್ಟು ಸ್ಯಾಚುರೇಟ್ ಆಗ್ತಿದೆ ಅಂದ್ರೆ, ಎಲ್ಲಾರ್ಗೂ ಕೆಲಸ ಸಿಕ್ಕೇ ಸಿಗತ್ತೆ. ಅಂದ್ರೆ ನೀವು ಹೇಳಿದ್ರಲ್ಲ, ಏನೋ ಒಂದು ಕೆಲಸ ಸಿಗತ್ತೆ, ಅಂಡ್ ಇಫ್ ಯು ಆರ್ ರಿಯಲಿ ಗುಡ್ ಯು ವಿಲ್ ಸ್ಟ್ಯಾಂಡ್ ಔಟ್ ಅಂಡ್ ಶೈನ್ ಡೆಫಿನೆಟ್ಲಿ. ಬಟ್ ಒಬ್ಬೊಬ್ರು ಏನಾಗತ್ತೆ, ಒಬ್ಬೊಬ್ರು ಕ್ಯಾನ್ ವಿತ್ ಸ್ಟ್ಯಾಂಡ್ ಔಟ್ ಬೇರ್ ದ ಥಿಂಗ್, ಒಬ್ಬೊಬ್ರಿಗೆ ಆ ಕ್ಷಮತೆನೇ ಇರಲ್ಲ. ದೇ ಥಿಂಕ್ ಓ ಮೇಕಪ್ ಆರ್ಟಿಸ್ಟ್ ಆಗ್ಬಿಟ್ರೆ ಇಷ್ಟ, ದಟ್ ಇಸ್ ಹೌ ಇಟ್ ಇಸ್ ಪೋರ್ಟ್ರೇಡ್. ಓ ಇಷ್ಟು ಲಕ್ಷ ಮಾಡ್ಬಿಡ್ಬೋದು, ಇಷ್ಟು ಕ್ರೋರ್ಸ್ ಮಾಡ್ಬಿಡ್ಬೋದು, ಯು ಕ್ಯಾನ್ ಟೇಕ್ ಯುವರ್ ಓನ್ ಬ್ಯಾಗ್ಸ್, ಕಾರ್ಸ್, ಅಂದ್ರೆ ಲೈಕ್
ದ ಗ್ಲಾಮರಸ್ ಸೈಡ್ ಆಫ್ ದ ಕರೆಕ್ಟ್. ಟ್ರೂ MEOI ಲೈಫ್ ತೋರಿಸ್ತಾರೆ. True. ದ ಹಾರ್ಡ್ಶಿಪ್ಸ್ ಆಗಲಿ ಇಟ್ ಇಸ್ ನಾಟ್ ಆಸ್ ಗ್ಲಾಮರಸ್ ಆಸ್ ಇಟ್ ಲುಕ್ಸ್ Correct. ಅಂತ ನಾನು ಫಸ್ಟೇ ಹೇಳ್ಬಿಡ್ತೀನಿ. ಆ್ಯಂಡ್ ದೆರ್ ಆರ್ ಸೋ ಮೆನಿ ಪೀಪಲ್ ಹೂ ಸೇ ವಿ ವಾಂಟ್ ಟು ಕ್ವಿಟ್ ದ ಜಾಬ್ ಆ್ಯಂಡ್ ಟೇಕ್ ದಿಸ್ ಅಪ್. ಐ ಆಸ್ಕ್ ವೈ? ದೇ ಸೇ ಇಲ್ಲ ತುಂಬ ಪ್ರೆಷರ್ ಇದೆ, ಅದು ದೇರ್ ಅಟ್ ಲೀಸ್ಟ್ ಯು ಆರ್ ಗೆಟಿಂಗ್ ಸ್ಯಾಲ್ರಿ ಮಂತ್ಲಿ, ದೇರ್ ಯು ಆರ್ ಗೆಟಿಂಗ್ ಆಫ್ ಮಂತ್ಲಿ. ಹಿಯರ್ ಇಟ್ ಇಸ್ ಲೈಕ್ ಸಿ ನೀವು ಮಾಡ್ಬೋದು ಬಟ್ ದೇರ್ ಇಸ್ ಅ ಲಾಟ್ ಆಫ್ ಸ್ಟ್ರಗಲ್. ಹೌದು. ಸೊ ಯು ಸಿ ದ ಅದರ್ ಆಸ್ಪೆಕ್ಟ್ ಆಲ್ಸೋ. ದ ಗ್ರಾಸ್ ಆಲ್ವೇಸ್ ಲುಕ್ಸ್ greener on the greener. other side ಅಂತಾರಲ್ಲ. ಸೊ ಐ ಟೆಲ್ ದೆಮ್, ಆರ್ ಯು ರಿಯಲಿ ಶ್ಯೂರ್? ಆ್ಯಂಡ್ ಡೋಂಟ್ ಕ್ವಿಟ್ ದ, ಇವನ್ ಇಫ್ ಯು ವಾಂಟ್ ಟು ಡೂ ಪ್ಯಾಷನ್ ಅಂತ ಅದೊಂದು ವರ್ಡ್ ಇದಾಗಿ ಫ್ಯಾಷನ್ ಆಗೋಗಿದೆ. ಪ್ಯಾಷನ್ ಹ್ಯಾಸ್ ಬಿಕಮ್ ಅ ಫ್ಯಾಷನ್ Fashion, ವರ್ಡ್ correct. ಈಗ. ವಿ ಆರ್ ಪ್ಯಾಷನೆಟ್, ಓಕೆ ಕಲ್ಕೊಳ್ಳಿ, ಬಟ್ ಏನಂದ್ರೆ ಡೋಂಟ್ ಕ್ವಿಟ್ ಯುವರ್ ಜಾಬ್ ಟಿಲ್ ಯು ಕ್ರಿಯೇಟ್ ಎ ನೀಶ್ ಫಾರ್ ಯುವರ್ ಸೆಲ್ಫ್. ಫೇರ್ ಎನಫ್ Correct, ಅಲ್ವಾ? correct. ಬಿಕಾಸ್ ಐ ಫೀಲ್ ವೆರಿ ಗಿಲ್ಟಿ. ಇವಾಗ ಒಬ್ಬೊಬ್ರು ಎಷ್ಟೋ ಜನ ಬರ್ತಾರೆ, ನಾನು ನನ್ನ ಚೈನ್ ಮಾರ್ಬಿಡ್ತಿದ್ದೀನಿ ಈ ಎಕ್ಸಾಕ್ಟ್ಲಿ ಕೋರ್ಸ್ಗೆ, ತಾಳಿ ಇಟ್ಟು ಬರ್ತೀನಿ. ನಾನು ಅವಾಗ ಅಂಥವ್ರು ತಗೊಳಕ್ಕೆ ಹೋಗಲ್ಲ. ಬಿಕಾಸ್ ಈ ವೆನ್ ದೇ ಇಷ್ಟು ಕಷ್ಟಪಟ್ಟು ಈ ಕೋರ್ಸ್ ಮಾಡ್ದಾಗ ಪಾಪ ಅವರು ನಾಳೆ ಹೇಳ್ತಾರೆ ನನಗೆ ಇದು ಏನಂತಾರೆ ಪ್ರಾಡಕ್ಟ್ಸ್ ತಗೊಳಕ್ ದುಡ್ಡಿಲ್ಲ ಅವ್ರ ಹತ್ರ, ಆ್ಯಂಡ್ ಸ್ಕಿಲ್ ಸೆಟ್ಸ್ ಇಲ್ಲ, ಅಂದರೆ ಕಮ್ಯುನಿಕೇಶನ್ ಮಾರ್ಕೆಟಿಂಗ್ ಸ್ಕಿಲ್ ಸೆಟ್ ಪಾಪ ಇರಲ್ಲ, ಇದು ಕಾಂಟ್ಯಾಕ್ಟ್ಸ್ ಇರಲ್ಲ. ಹೌ ವಿಲ್ ದೇ ಸರ್ವೈವ್? ಸಿ ನಾನು ಮೇ ಬಿ ಫಾರ್ ಕಪಲ್ ಆಫ್ ಲ್ಯಾಕ್ಸ್ ಐ ಶುಡಂಟ್ ಬಿ ಸ್ಪಾಯ್ಲಿಂಗ್ ಸಂಬಡೀಸ್ ಲೈಫ್ ದೇರ್ನು. ಎಕ್ಸಾಕ್ಟ್ಲಿ ಸೊ ಇದು ನೀವು ಹೇಳಿದ್ದು ತುಂಬಾ ನಿಜ. ಹಂಬಲ್ ರಿಕ್ವೆಸ್ಟ್ ಆಸ್ ಎ ಸೀನಿಯರ್ ಇನ್ ದ ಇಂಡಸ್ಟ್ರಿ, ಹಂಬಲ್ ರಿಕ್ವೆಸ್ಟ್ ಟು ಎವ್ರಿ ಆರ್ಟಿಸ್ಟ್, ಲೈಕ್ ಈ ತರ ಒಂದು ಆಶ್ವಾಸನೆ ಕೊಟ್ಬಿಟ್ಟು ಇಷ್ಟು ಎಡ್ಯುಕೇಟ್ ದೆಮ್, ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಹೇಳ್ಬಿಟ್ಟು ದೆನ್ ಟೇಕ್ ದೆಮ್ ಇನ್ ಟು ದ ಕ್ಲಾಸಸ್ ಇಸ್ ವಾಟ್ ಐ ಫೀಲ್. ಈಗ ಇಮಿಡಿಯೇಟ್ ನಮ್ಮ ಇದನ್ನ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರಿಗೆ ಮೋಸ ಮಾಡೋದು ತಪ್ಪಲ್ವಾ? ಎಕ್ಸಾಕ್ಟ್ ಐ ಆಲ್ವೇಸ್ ಥಿಂಕ್, ನನ್ಗೆ ಎಷ್ಟೋ ಜನ ಕೇಳ್ತಾರೆ ಕ್ಲಾಸಸ್ ಯಾಕೆ ಮಾಡ್ತಿಲ್ಲ, ಬಿಕಾಸ್ ಇಟ್ ಮಾರ್ಕೆಟ್ ಈಸ್ ಸ್ಯಾಚುರೇಟೆಡ್ ನೌ, ವೆರಿ ಟ್ರೂ ವೆರಿ ವೆರಿ ಸ್ಯಾಚುರೇಟೆಡ್. ಇವಾಗ ಲೈಕ್ ಸಿ ನಾನು ಮೊದಲು ತಿಂಗಳಿಗೆ ಒಂದು 30 ದಿನಾನು ಒಂದು 2 ಬ್ರೈಡ್ ಮಿನಿಮಮ್ 60 ಬ್ರೈಡ್ ಮಾಡೋರು. ಇವಾಗ ವಿ ಆರ್ ಓನ್ಲಿ ಸ್ಟ್ರಗ್ಲಿಂಗ್ ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಇನ್ಫ್ಲಕ್ಸ್. ಬಟ್ ಐ ಫೀಲ್ ಪ್ರೌಡ್ ಆಲ್ಸೋ. 25 years, see, reaching there is easy. Correct. To hanging on there needs a lot of hard work, struggle and consistency. So ಅಲ್ಲಿರೋದು ಒಂದು ಖುಷಿ, ಅದನ್ನ ಹೇಳ್ಕೊಡ್ಬೋದು. ಬಟ್ ಮಾರ್ಕೆಟ್ ಇಸ್ ಸೋ ಸ್ಯಾಚುರೇಟೆಡ್. ಕೆಲಸ ಎಲ್ಲರಿಗೂ ಸಿಗ್ಬೇಕಲ್ಲ, ಅಂದ್ರೆ ನಾವು ಪ್ರಾಮಿಸ್ ಮಾಡಿರೋದು ಪಾಪ ಅನ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಹಂಗಾಗಿಲ್ಲ ಅಂದ್ರೆ ತುಂಬಾ ತಪ್ಪದು. Correct. ಸೊ ಯು ಹ್ಯಾವ್ ಟು ಎಡ್ಯುಕೇಟ್ ದೆಮ್, ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಹೇಳಿ ದೆನ್ ಅಬ್ಸಾರ್ಬ್ ದ ಸ್ಟೂಡೆಂಟ್ಸ್ ಅಂತ ನಾನು, ಇಟ್ಸ್ ಎ sincere humble request to the industry. And I'm so glad you brought this question up because I really wanted to address this. ಓಕೆ I really wanted to address because I am seeing ಎಷ್ಟೋ ಜನ ನೀವು ಹೇಳಿದ್ರಲ್ಲ ತುಂಬಾ ಕಷ್ಟಪಡ್ತಿದ್ದಾರೆ. ವಿಜಯ್, ಇದು ಪಾಡ್ಕಾಸ್ಟ್ ಮಾಡ್ಬೇಕಂದಾಗ ಯಾವತ್ತೋ ಒಂದಿನ ವಿ ವಾಂಟೆಡ್ ಟು ಡೂ ಮೇಕಪ್ ಆರ್ಟಿಸ್ಟ್, ಅದರಲ್ಲೂ ಟಾಪ್ ಅಲ್ಲಿ ಇರೋರ್ನ ಕರಿಬೇಕು ಅಂತ ಟುಡೇಸ್ ಆರ್ Okay. ಲಕ್ಕಿ ಡೇ. ಅವಾಗ ಈ My thought lucky ಬಂತು. day. ಅಯ್ಯೋ, our lucky day No, too. no, because see, I'm getting to express at least what I really wanted to, ಅಲ್ವಾ? Yes, Because right. this is a very ಏನಂತಾರೆ ಸ್ಕ್ಯಾಟರ್ಡ್ ಇಂಡಸ್ಟ್ರಿ, Correct. Unorganized. ವೆರಿ ಅನ್ಆರ್ಗನೈಸ್ಡ್ Right. ಇಂಡಸ್ಟ್ರಿ. ಒಂದು ಇದಿಲ್ಲ, ಬೋರ್ಡ್ ಇಲ್ಲ, ಏನಿಲ್ಲ, ದೇರ್ ಇಸ್ ನೋ ಹೌದು. ಟ್ಯಾಬ್ ಆನ್ ಎನಿಥಿಂಗ್ ಹೂ ಇಸ್ ಡೂಯಿಂಗ್ ವಾಟ್ ತರ. ಆಮೇಲೆ ಹೆಂಗಂದ್ರೆ see, nowadays we are trying to get together because we are all family ತರ ಅಂದ್ರೆ like people think okay makeup artist ಅಂದ್ರೆ enemies ಅಂತ, ಆ ತರ ಏನಿಲ್ಲ. there are good friends also. So I want this industry to be a little more healthier place. See, ಇವಾಗ ಇನ್ಸ್ಟಾಗ್ರಾಮ್ ಬಂದಿದೆ, ಎಲ್ಲ ಬಂದಿದೆ. when I started there was nothing. word of mouth, if your work is good, that is what will help you sustain throughout. ಆಮೇಲೆ ಬಂತು, ಏನ್ ಬಂತು, ಫೇಸ್ಬುಕ್ ಬಂತು. I had some 2 lakh plus followers ಅಲ್ಲಿ. Oh. It crashed, nowhere. So your what will stay with you, bottom line is what will stay with you is your hard work, dedication and goodwill. What you create with Correct. people is what I feel. Yes. ಆ ತರ. ಬಟ್ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್, ಈಗ ಯಂಗರ್ ಜನರೇಷನ್ ದೇ ನೋ ಮೇಕಪ್ ಫ್ರಮ್ ಅಂದ್ರೆ ಸ್ಕೂಲಲ್ಲೇ ಹೌದು ಹೌದು. ಬಿಡ್ತಾರೆ. Yeah. ಸೊ ಮೇಕಪ್ ಇಂಡಸ್ಟ್ರಿ ಅಂತ ಇದ್ ನೋಡ್ಕೋತಾ ಹೋದ್ರೆ ಬರೀ ಒಂದ್ ಒಕೇಶನ್ ಮಾತ್ರ ಉಳ್ಕೊಳ್ಳುತ್ತೆ ನೆಕ್ಸ್ಟ್, ಬಿಕಾಸ್ ದೇ ಡೋಂಟ್ ವಾಂಟ್ ಟು ಮೇಕಪ್ ಆನ್ ದೇರ್ ಓನ್ ಏನೋ ಇದ್ರ ಡೇ. ಈಗ ಬೇಕಾದ್ರೆ ಯಾರ್ದೋ ಅವ್ರ ಫ್ರೆಂಡ್ ಮದ್ವೆ ಇದ್ರು ಮೇಕಪ್ ಮಾಡಿಸ್ಕೋತಾರೆ, ನಂಗೂ ಮಾಡಿ ಅಂತ ಹೇಳ್ತಾರೆ. ಈ ಬ್ರೈಡ್ ಈಕ್ವಲಿ ಪೀಪಲ್ ಗೆಟ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಬಟ್ ಮುಂದೆ ಬರ್ತಾ ಐ ಮೀನ್ ಅವರೇ ಮಾಡ್ಕೊಂಡ್ಬಿಡ್ಬೋದಲ್ಲ, ಸೊ ಇನ್ನ ಸ್ಯಾಚುರೇಷನ್ ಇದಾಗತ್ತೆ. ದಟ್ ಈಸ್ ದ ಫ್ಯಾಕ್ಟ್ ಆಕ್ಚುಲಿ. ಸಿ ನಾವು ಮೊದ್ಲಂದ್ರೆ ಏನಾಗೋದು,
ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಅಬ್ರಾಡ್ ಇಂದ ಬರೋದು. ಸೊ ಇದ್ದಾಗ ಇಟ್ ಯೂಸ್ ಟು ಬಿ ಓಕೆ, ಇವ್ರ ಹತ್ರ ಇದಿದೆ ಈ ಯುನೋ ದಿಸ್ ಪ್ರಾಡಕ್ಟ್ಸ್ ಅದೇ. ಮ್ಯಾಕ್ ಇದೆ, ಹಾ, ಎಲ್ಫ್ ಇದೆ. ಯಾ, ಹಾ. ಲೈಕ್ ಯು ನೇಮ್ ದ ಪ್ರಾಡಕ್ಟ್ಸ್ ಫ್ರಮ್ ಅಬ್ರಾಡ್, ಎಲ್ಲ ಆ ಥರ ಯಾರ ಹತ್ರನೂ ಇಲ್ಲ, ಇವ್ರು ಯೂಸ್ ಮಾಡ್ತಾರೆ. ಅಥವಾ ಮೊದಲಾದ್ರೆ ಎಲ್ಲ ಏನ್ ಮಾಡ್ತಾರಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸಮಥಿಂಗ್ ವಿಚ್ ಮೇಕ್ಸ್ ಹರ್ ಲುಕ್, ಐ ಮೀನ್ ವರ್ಕ್ ಲುಕ್ಸ್ ಬೆಸ್ಟ್ ಅಂತ ಜನ ಹೋಗ್ತಿದ್ರು. ಬಟ್ ಈಗ ಇನ್ಸ್ಟಾಗ್ರಾಮ್ ಅದು ಇದು ಬಂದಾಗ ಪೀಪಲ್ ನೋ ವಾಟ್ ಇಸ್ ವಾಟ್ ಅಲ್ವಾ. ಅಂಡ್ ಎವ್ರಿಥಿಂಗ್ ಇಸ್ ಸೋ ಈಸಿಲಿ ಅವೈಲಬಲ್. ಐ ಆಮ್ ಸೀಯಿಂಗ್ ಮೈ ಓನ್ ಡಾಟರ್ಸ್ ಎಂಗೇಜ್ಮೆಂಟ್, ವಾಟ್ ಐ ಡಿಡ್. Her friends have all professional palettes. They are doing their own makeup. Exactly. So as you said, dina en dura illa. Even everyone will need help with hair or sari, and then makeup they'll do on their own, is what I feel. But when they don't want, ಈ ಸೆಗ್ಮೆಂಟು ಇರುತ್ತೆ, ಆ ಸೆಗ್ಮೆಂಟು ಇರುತ್ತೆ. ಆಸ್ ಯು ಸೆಡ್, ಡಿ ಡೇಸ್ಗೆ ಪೀಪಲ್ ವಿಲ್ ಯೂಸ್ ಅಷ್ಟೇ ಅಲ್ವಾ? ಮೂವಾಸ್, ಇಸ್ ವಾಟ್ ಐ ಫೀಲ್. ಸೊ ಮ್ಯಾಮ್, ಇವಾಗ ಮೂವ ಇಲ್ದಿರೋ ಸಿಚುವೇಶನ್ ಯಾವಾಗ ಅಂದ್ರೆ, ದಿನ ನಾನು ಕಾಲೇಜ್ ಹೋಗ್ಬೇಕು, ಹೌದು. ಕಾಲೇಜ್ ಹೋಗ್ಬೇಕು ಅಂದ್ರೆ ಮೇಕಪ್ ಮಾಡ್ಕೋತೀನಿ, ಅಥವಾ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಮೇಕಪ್ ಮಾಡ್ತೀನಿ. ಯಾವ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಫ್ ನೀವು Basics, ಗೈಡ್ ಮಾಡಿದ್ರೆ? yeah. ಯಾ, See, like as I said, ಸ್ಕಿನ್ ಕೇರ್ ಮಾಡ್ಕೊಂಡ್ಮೇಲೆ a little bit of compact or ಇವಾಗ ಇದು ಬರುತ್ತೆ, ಬಿ ಬಿ ಕ್ರೀಮ್, ಸಿ ಸಿ ಕ್ರೀಮ್. ನಂಗೆ ತುಂಬಾ ನಗು ಬರೋದಂದ್ರೆ, ಇವಾಗ ನಾನು ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ ತಗೊಳ್ತೀನಲ್ಲ, ಎವ್ರಿ ಒನ್ ಸೇಸ್ ಐ ಯೂಸ್ ಬಿ ಬಿ ಕ್ರೀಮ್, ಎವ್ರಿ ಒನ್ ಸೇಸ್ ಐ ಯೂಸ್ ಸಿ ಸಿ ಕ್ರೀಮ್. ಸೊ ಆಸ್ ವಾಟ್ ಇಸ್ ಬಿ ಬಿ ಕ್ರೀಮ್? ದೇ ಸೇ ಕ್ಲಿಯರ್ ಸ್ಕಿನ್ ಇರುತ್ತೆ, ದೇ ಸೇ ಬಿ ಬಿ ಕ್ರೀಮ್ ಯೂಸ್ ಮಾಡ್ತೀನಿ ನಾನು ಅಂತ. ಬಿ ಬಿ ಕ್ರೀಮ್ ಅಂದ್ರೆ ಬ್ಲೆಮಿಶ್ ಬಾಮ್. ಬ್ಲೆಮಿಶ್ ಇಸ್ ವಾಟ್ ಮಾರ್ಕ್ಸ್ ಅದು ಇದಾಗ್ತಾನೆ. ಸೊ ಸಿ ಸಿ ಕ್ರೀಮ್ ಅಂದ್ರೆ ಕಲರ್ ಕರೆಕ್ಟಿಂಗ್ ಕ್ರೀಮ್, ಅಂದ್ರೆ ಆ ಇದಿರುತ್ತೆ. ಸೊ ಪೀಪಲ್ ಡೋಂಟ್ ನೋ, ಅಂದ್ರೆ ಒಂದು ಆಡ್ ನೋಡಿದ ತಕ್ಷಣ ಅದು ಯೂಸ್ ಮಾಡ್ಬಿಟ್ರೆ ದೇ ಫೀಲ್. ಸೊ ವಿ ಎಡ್ಯುಕೇಟ್ ದೆಮ್ ಸೇಯಿಂಗ್ ವಾಟ್ ಈಸ್ ರಿಕ್ವೈರ್ಡ್, ದ ಬೇಸಿಕ್ಸ್. ನಿಮ್ಗೆ ಇವಾಗ ಏನು ಫ್ಲಾಲೆಸ್ ಸ್ಕಿನ್ ಇದ್ರೆ ಏನ್ ಬೇಕು ಅಂತ, ಒಂದು ಕಾಂಪ್ಯಾಕ್ಟ್ ಹಾಕೊಂಡು ನೀವು ಮೇಕಪ್ ಎಷ್ಟು ಮಿನಿಮಲ್ ಪ್ರಾಡಕ್ಟ್ ಅಲ್ಲಿ ಬೆಸ್ಟ್ ಕಾಣೋ ಥರನೂ ಮಾಡ್ಕೋಬಹುದು ಅಂತ ಐ ಆಲ್ವೇಸ್ ಇನ್ಸಿಸ್ಟ್. ಸೊ ಆ ಥರ ಹೇಳ್ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಮ್ಯಾಮ್, ಇದು ಒಂದ್ ಕಡೆ ಆದ್ರೆ ಒಂದು ಫನ್ನಿ ಸೈಡ್, ಕೆಲವೊಂದು ವಿಡಿಯೋಸ್ಗಳು ಸ್ವಲ್ಪ ವರ್ಷದಿಂದ ಫೇಸ್ಬುಕ್ ಅಲ್ಲೂ ವೈರಲ್ ಆಗಿತ್ತು. ಅಂದ್ರೆ ಬ್ರೈಡ್ ಫುಲ್ ಮೇಕಪ್ ಆಗಿರ್ತಾಳೆ, ಮಾರನೇ ದಿನ ನೋಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದೊಂಥರ ಸತೀಶ್ ನೀನಾಸಂದು ಯಪ್ಪ ಯಾರ್ಲ ಇವಳು ಅಂತ ಒಂದು ಸೀನ್ ಇದೆ ಅಲ್ಲ, ಸಿಮಿಲರ್ ಎಕ್ಸ್ಪ್ರೆಷನ್ ಬರುತ್ತೆ. ಆ ತರ ಇದ್ದಾಗ ಏನ್ ಮಾಡ್ಬೇಕು? ಸಮ್ಟೈಮ್ಸ್ ಈ ತರ ಮೇಕಪ್ ಹೆಂಗ್ ಮಾಡ್ಕೋತಾರೆ ಅಂದ್ರೆ ಡಿಸೀವೇ ಆಗ್ಬಿಡ್ತೀವಿ. ಸೊ ಹೇಗ್ ಗೊತ್ತಾಗತ್ತೆ ಯಾರು ಏನು ಅಂತ? ಯಾರು ಏನು ಅಂತ? ಹೇಗೆ ಮೊದ್ಲು ಸ್ವಲ್ಪ ಇತ್ತು, ಹೆವಿ ಮೇಕಪ್ ಮಾಡಿ ಅಂದ್ರೆ ಲೈಕ್ ತೀರಾನೇ ಎಲ್ಲ ಇದ್ ಮಾಡಿ. ಇಲ್ಲಿವರೆಗೂ ಬಟ್ ಅಂದ್ರೆ ನಾವು ಇಲ್ಲಿ ಆಸ್ ಸೌತ್ ಇಂಡಿಯನ್ಸ್, ನಥಿಂಗ್ ಬೈ ನಾರ್ತ್ ಸೌತ್ ಅಂತ, ಬಟ್ ಸೌತ್ ಇಂಡಿಯನ್ಸ್ ವಿ ವೇರ್ ನಾಟ್ ಓಪನ್ ಟು ಮೇಕಪ್ ಸೋ ಮಚ್. ಅವಾಗಿಂದಾನು ಮೇ ಬಿ ನನ್ ಸ್ಟೈಲ್ ಆಫ್ ಮೇಕಪ್ ಇಸ್ ಐ ಇನ್ಕ್ಲೈನ್ ಟುವರ್ಡ್ಸ್ ನ್ಯಾಚುರಲ್ ಲುಕ್ಸ್. ಇವಾಗ ಮದ್ವೆ ಆಗೋ ಹುಡುಗ ಹಿಂಗ್ ನೋಡಿದ ತಕ್ಷಣ ಇದು ಯಾರೋ ಬೇರೆಯವ್ರ ತರ ಅನ್ಸೋ ತರ ಮಾಡಲ್ಲ. ಐ ಫೀಲ್ ಲೈಕ್ ದೇ ಶುಡ್, ಅಂದ್ರೆ ಇರೋ ಬ್ಯೂಟಿನೇ ಯು ಎನ್ಹಾನ್ಸ್ ದ ಫೀಚರ್ಸ್ ಅಂಡ್ ಯು ಮೇಕ್ ದಮ್ ಲುಕ್ ಮೋರ್ ನೈಸ್. ಇವಾಗ 8 ಇರೋದು 10 ಮಾಡಕ್ ಟ್ರೈ ಮಾಡ್ತೀವಿ ನಾವು ಅಷ್ಟೇ. ಸೊ ವಿ ಕಾಂಟ್ ಮೇಕ್ ದೆಮ್ ಲುಕ್ ಲೈಕ್ ಸಂಬಡಿ ಎಲ್ಸ್. ವಾಟ್ ಎವರ್ ವಿತ್ ಇದು ದಟ್ ಆಲ್ ದಟ್ ಕನ್ಸಲ್ಟೇಷನ್ ಅಂಡ್ ದೆನ್ ಫ್ಯಾಕ್ಟ್ ಡಿಸ್ಕಷನ್ಸ್ ಮಾಡಿ we do the makeup. ಬಟ್ ಇದೇ ಫಾಲೋ ಅಪ್ ಕೇಳ್ಬಿಡ್ತೀನಿ. ಕೆಲವೊಂದ್ಸಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಹೌದು, ವಿತ್ ಆಲ್ ರೆಸ್ಪೆಕ್ಟ್ ಟು ದ ಬ್ರೈಡ್ಸ್, ಅಷ್ಟು ಚೆನ್ನಾಗಿ ಕಾಣ್ತಿರಲ್ಲ, ಬಟ್ ಮೇಕಪ್ ಯಾವ ತರ ಮಾಡ್ತಾರೆ ಅಂದ್ರೆ, ಓ ಮೈ ಗಾಡ್ ಇವ್ರೇನಾ ಅಂತ ಅನ್ಸ್ತಿರುತ್ತೆ. ಸೊ ನೀವೇ ಕೆಲವೊಂದು ಟ್ರಾನ್ಸ್ಫಾರ್ಮೇಶನ್ಸ್ ಆದ್ಮೇಲೆ ಕೆಲವೊಂದ್ಸಲ ಬ್ರೈಡ್ಸೇ ಬರ್ತಾರೆ, ಐ ವಾಂಟ್ ಟು ಲುಕ್ ಔಟ್ ಆಫ್ ದ ವರ್ಲ್ಡ್. ಹೌದು. ಸೊ ಅವಾಗ ನಿಮ್ಮ ಮೈಂಡ್ ಅಲ್ಲಿ ಏನ್ ಓಡ್ತಾ ಇರುತ್ತೆ? ನಾನು ಅದೇ ಹೇಳ್ತಿದ್ದೀನಲ್ಲ, ಲೈಕ್ ಫಾರ್ ಸಮ್ ಪೀಪಲ್, ಅದ್ರಲ್ಲೂ ಸಮ್ ಪೀಪಲ್ ಲುಕ್ ವೆರಿ ಆರ್ಡಿನರಿ ಅನ್ಕೊಳ್ಳೋಣ. ಇವಾಗ ಮಾಡೆಲ್ಸ್ ತಗೊಳ್ಳಿ ಎಲ್ಲ, ದೇ ವಿಲ್ ಹ್ಯಾವ್ ವೆರಿ ಫೋಟೋಜೆನಿಕ್ ಫೇಸಸ್, ಫೀಚರ್ಸ್ ತುಂಬಾ ಚೆನ್ನಾಗಿರುತ್ತೆ. ರೈಟ್ ವೇ ನೀವು ಮೇಕಪ್ ಮಾಡಿ ಎನ್ಹಾನ್ಸ್ ರೈಟ್ ವೇ ಮಾಡಿದಾಗ, ಲೈಕ್ ಇವಾಗ ಐಸ್ ತುಂಬಾ ಚೆನ್ನಾಗಿರುತ್ತೆ, ಅಥವಾ ನೋ ಸ್ವಲ್ಪ ಫ್ಯಾಟ್ ಇತ್ತು, ಅದನ್ನ ಕೋಂಟೋರ್ ಮಾಡ್ತೀವಿ. ಮೇಕಪ್ ಇಸ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ಇಲ್ಯೂಷನ್ ವಿತ್ ಕಲರ್ಸ್. ಓಕೆ, ಸೊ ಬೇಡದಿರೋದನ್ನ ಕಮ್ಮಿ ಮಾಡ್ತೀವಿ. USP ಲೈಕ್ ಯುವರ್ ಐಸ್ ಆರ್ ನೈಸ್, ಯುವರ್ ಲಿಪ್ಸ್ ಆರ್ ನೈಸ್, ನೋಸ್ ಇಸ್ ನೈಸ್, ಅದನ್ನ ಹೈಲೈಟ್ ಮಾಡ್ತೀವಿ. ಸೊ ಮೇಕಪ್ ಈಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಇಲ್ಯೂಷನ್ ವಿತ್ ಕಲರ್ಸ್. ಸೊ ಅದನ್ನ ಒಂದು ಫೈನ್ ಲೈನ್ ನಾವು ಇಟ್ಕೊಂಡು ಅರ್ಥ ಮಾಡ್ಕೊಂಡು ಮೇಕಪ್ ಮಾಡಿದ್ರೆ ದೇ ವಿಲ್ ಲುಕ್ ವೆರಿ ಬ್ಯೂಟಿಫುಲ್. ಸಮ್ ಆರ್ ವೆರಿ ಫೋಟೋಜೆನಿಕ್ ಆಲ್ಸೋ. ಆಮೇಲೆ ಸಮ್ ಸ್ಕಿನ್, ಸೊ ಒಬ್ಬೊಬ್ಬರಿಗೆ ಸ್ವಲ್ಪ ಮೇಕಪ್ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ, ಸ್ವಲ್ಪ ಜಾಸ್ತಿ ಆದ್ರೆ ದೇ ಲುಕ್ ವೆರಿ ಬ್ಯಾಡ್. ಫಾರ್ ಎಕ್ಸಾಂಪಲ್ ಟೇಕ್ ಮೀ ಓನ್ಲಿ, ಮೇ ಬಿ ಸಮ್ ಸ್ಕಿನ್ ಟೇಕ್ ಮೇಕಪ್. ನನ್ಗೆ ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಐ ಫೀಲ್ ಲೈಕ್ ಏನ್ ನಾಟಕ ಅವ್ರ ತರ ಅನ್ಸ್ಬಿಡುತ್ತೆ ಅಂತಾರಲ್ಲ ಅವಾಗ. ಯಾಕಂದ್ರೆ ನಾಟಕ ಅವ್ರ ಅಂದ್ರೆ ತಪ್ಪು ಅಂತಲ್ಲ, ದೇ ಪುಟ್ ಹೆವಿ ಮೇಕಪ್ ಅಲ್ವಾ, ಆ ತರ ಅನ್ಸ್ಬಿಡುತ್ತೆ. ಸೊ
ಅದು ಸ್ಕಿನ್ ನೋಡ್ಕೊಂಡು ಮೇಕಪ್ ಮಾಡಿದ್ರೆ ಕರೆಕ್ಟ್ ಆಗಿ ಸೊ ಇದಾಗುತ್ತೆ. ಮೇಕಪ್ ಇಲ್ಯೂಷನ್ ಆಗ್ಬೇಕು, ಡಿಸೆಪ್ಷನ್ ಆಗ್ಬಾರ್ದು ಅಂತ ಆಗ್ಬಾರ್ದು. ವೆರಿ ಟ್ರೂ. ರೈಟ್ ಪಾಯಿಂಟ್. ಸೊ ಇದೆಲ್ಲ ಒಂದಾಯ್ತು ಅಂದ್ರೆ ವಿಜಯ್, ನೆಕ್ಸ್ಟ್ ಒನ್ ಆಫ್ ಮೈ ಫ್ರೆಂಡ್ಸ್, ಓಕೆ, ಶಿ ಕಮ್ಸ್ ಫ್ರಮ್ ವೆಲ್ ಆಫ್ ಫ್ಯಾಮಿಲಿ, ಎಲ್ಲ ಚೆನ್ನಾಗಿ ವೆಲ್ ಆಫ್. ಏನು ಅಂತಂದ್ರೆ ಅವಳು ಮೇಕಪ್ ಕಲ್ತ್ಕೊಂಡ್ಲು, ಹಿಂಗೆ ಕ್ಲಾಸಸ್ ಹೋದ್ಲು, ಕಲ್ತ್ಕೊಂಡು ಎಲ್ಲ, ಬಟ್ ಪರ್ಸ್ಯೂ ಮಾಡಕ್ ಹೋದ್ಲು, ಅಂದ್ರೆ ನಾನು ಅದು ಮೇಕಪ್ ಮಾಡಕ್ ಆಸ್ ಎ ಹೋಗ್ತೀನಿ ಮೇಕಪ್ ಆಸ್ ಅ ಆರ್ಟಿಸ್ಟ್, ಆಸ್ ಎ ಪ್ರೊಫೆಷನ್. ಪ್ರೊಫೆಷನ್. ಓಕೆ. ಸೊ ಅವ್ರ ಮನೇಲಿ ಒಪ್ಕೊಳ್ಳಿಲ್ಲ. ಏನು, ದಿಸ್ ಇಸ್ ಲಾಸ್ಟ್ ಇಯರ್, ನಾಟ್ ಇವನ್ ಲೈಕ್ Okay. ಯಾವ್ದೋ ಒಂದ್ ಕಾಲದಲ್ಲ, ಲಾಸ್ಟ್ ಇಯರ್. ಓಕೆ. ಇನ್ನ ಟ್ಯಾಬು ಇನ್ನ ಇದೆಯಾ ದಟ್, ಅಂದ್ರೆ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ರೆ ಯಾ ಏನಂದ್ರೆ ನನ್ಗೆ ಒಂದೊಂದ್ಸತಿ 2-3 ಇನ್ಸಿಡೆಂಟ್ಸ್ ಆಗಿದೆ ವೇರ್ ಐ ಫೀಲ್ ನಾನು ಯಾಕಾದ್ರೂ ಇದ್ ಕೆಲಸ ಮಾಡ್ತಿದ್ದೀನಿ ಕ್ಯಾನ್ ಯು ಅಂತ. ಶೇರ್ ದ ಯಾ ಬಿಕಾಸ್ ಏನಂದ್ರೆ ಇವಾಗ ನಾವ್ ಇವಾಗ ಇವಾಗ ಪಾರ್ಲರ್ ಅವ್ರಂದ್ರೆ ಏನ್ ತಪ್ಪೇನಲ್ಲ. ಫಾರ್ ಮೀ ಐ ಫೀಲ್ ಎವ್ರಿ ಜಾಬ್ ಹ್ಯಾಸ್ ಇಟ್ಸ್ ಡಿಗ್ನಿಟಿ. ಎವ್ರಿ ಒನ್ ಹ್ಯಾಸ್ ಟು ಬಿ ಟ್ರೀಟೆಡ್ ವಿತ್ ಡಿಗ್ನಿಟಿ. ನಮ್ ಸಲೋನ್ ಅಲ್ಲೇ ರೈಟ್ ಫ್ರಮ್ ಎ ಹೆಲ್ಪರ್ ಟು ಎವ್ರಿ ಒನ್ ನೀವು ಅಂತಾನೆ ನಾವು ಮಾತಾಡೋದು. ಮೇ ಬಿ ಇದು ಅಪ್ಬ್ರಿಂಗಿಂಗ್ ವಾಟ್ ಎವರ್ ಅಲ್ವಾ. ಯು ಹ್ಯಾವ್ ಟು ಟ್ರೀಟ್ ಎನಿ ಹ್ಯೂಮನ್ ಬೀಂಗ್ ವಿತ್ ರೆಸ್ಪೆಕ್ಟ್ ಇಸ್ ವಾಟ್ ಐ ಫೀಲ್. ಒಂದೊಂದ್ಸತಿ ಹೋಗಿರ್ತೀವಲ್ಲ, ಓ ಇವಳೇನಾ, ಯು ಕ್ಯಾನಾಟ್ ಟಾಕ್ ಲೈಕ್ ದ್ಯಾಟ್ ಅಲ್ವಾ. ಓ ಇವಳೇನಾ, ದುಡ್ಡು ಕೊಡು, ಕೊಡ್ತೀನಿ. ಸಿ ಆಮೇಲೆ ದುಡ್ಡು ಆಗೋದ್ಮೇಲೆ ವಿ ಹ್ಯಾವ್ ನೋ ಕಂಟ್ರೋಲ್ ಅಲ್ಲ. ವೆನ್ ದೇ ಸೇ ನಾಟ್ ಎವ್ರಿಬಡಿ ಅಗೇನ್, ಎಲ್ಲರೂ ಅಂತಲ್ಲ. ಏನು ಇವಾಗ ಮಾಡಿದಿರ ತಾನೆ, ಹೋಗಿ ಕೊಡ್ತೀವಿ. ಬಿಕಾಸ್ ಕೆಲಸ ಆದ್ಮೇಲೆ ನಮ್ದೇನು ಕಂಟ್ರೋಲೇ ಇರಲ್ಲ ಅಲ್ಲ. ಅಲ್ಲಿ ದ ವೇ ದೇ ಟ್ರೀಟ್ ಯು, ಯು ಫೀಲ್ ವೈ, ಕರೆಕ್ಟ್. ಯುನೋ. ಸೊ ದೇ ಸೇ, ಓ ಏನು ಒಂದಿಷ್ಟು ಹಚ್ಬಿಟ್ಟು ಇಷ್ಟೊಂದು ಕಿತ್ಕೊಂಡು ಹೋದ್ರು. ಯು ಹ್ಯಾವ್ ನಮ್ ಸರ್ವಿಸಸ್ ತಗೊಂಡಿದ್ದೀರಾ, ನಾವು ರೆಂಡರ್ ಮಾಡಿರೋದಕ್ಕೆ ಯು ಆರ್ ಪೇಯಿಂಗ್ ಇಟ್ ಅಲ್ವಾ. ಆಮೇಲೆ ಲೈಕ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಸ್ ಹೋಗ್ತೀವಲ್ವಾ, ಮುಹೂರ್ತಮ್ ಆಗ್ಲಿ ಏನಾಗ್ಲಿ, ಸೋ ಮೆನಿ ಅನ್ಸೇಫ್ ಸಿಚುವೇಶನ್ಸ್, ಬಟ್ ಸ್ಟಿಲ್ ವಿ ಶೋ ಅಪ್ ವಿತ್ ಅ ಸ್ಮೈಲ್ ಅಲ್ವಾ. ಇವಾಗ 6 ಗಂಟೆಗೆ ರೆಡಿ ಆಗಿರ್ಬೇಕಂದ್ರೆ ದೇ ಯೂಶಲಿ ಥಿಂಕ್ ಮೇಕಪ್ ಆರ್ಟಿಸ್ಟ್ಗಳು ಲೇಟ್ ಮಾಡ್ಬಿಡ್ತಾರಂತೆ. ಬಟ್ ಮೈ ಬೆಸ್ಟ್ ಥಿಂಗ್ ಅಬೌಟ್ ಮೈ ಥಿಂಗ್ ಇಸ್, till date I always reach 15 minutes before the bride. I am there. I mean ಹೇಳಿರೋ ಟೈಮ್ not the bride. 6 ಅಂದ್ರೆ 5:45 I will be there. ಆ ತರ ಇದ್ದಾಗ 6ಗೆ ರೆಡಿ ಆಗ್ಬೇಕಂದ್ರೆ they call us at 4 AM ಥಿಂಕಿಂಗ್ ವಿ ವಿಲ್ ಡಿಲೇ. ಇಟ್ಸ್ ವೆರಿ ಅನ್ಫೇರ್ ಅಲ್ವಾ. ಅಂಡ್ ಅದು ಹೋಗ್ಲಿ ಬಿಡಿ, ನಾವೇನು ನಮ್ಗೊಂದು ರೂಮ್ ಬೇಕು ಹಂಗೆ ಕೇಳಲ್ಲ. ಅಟ್ಲೀಸ್ಟ್ ಬೆಳಗ್ಗೆ ಜಾವ ಒಳಗ್ ಕರ್ಸು ಕುಂಡ್ರಸಲ್ಲ. ಅಗೇನ್ ನಾಟ್ ಎವ್ರಿಬಡಿ, ಸಮ್ 5 to 10% ಪೀಪಲ್ ಡೂ ಲೈಕ್ ದಟ್. ಲೈಕ್ ಒಳಗ್ ಕರ್ಸಲ್ಲ, ಬಿಡಲ್ಲ. ಆಮೇಲೆ ಇವಾಗ ಏನಾರ ಸ್ವಲ್ಪ ವಿ ಆಲ್ವೇಸ್ ಟೆಲ್ ದೆಮ್, ಇದು ಜ್ಯುವೆಲ್ರಿ ಅದು ಇದು ಇರುತ್ತಲ್ಲ, ದ ವೇ ದೇ ಟ್ರೀಟ್ ಯು ಅಲ್ಲ, ಓ ಹುಷಾರಾಗಿರು. ಯು ನೋ ದ ಫಸ್ಟ್ ಲೈನ್ ಆಫ್ ಟಾರ್ಗೆಟ್ಸ್ ಆರ್ ಔಟ್ಸೈಡರ್ಸ್ ಅಂತಾರಲ್ಲ, ಸಲೋನ್ ಅವ್ರಾಗಿರ್ಬೋದು, ಮೇಕಪ್. ಸೊ ವಿ ಆರ್ ವೆರಿ ಕ್ಲಿಯರ್. ಐ ಹ್ಯಾವ್ ಮೇಡ್ ಒನ್ ಸ್ಟ್ರಿಕ್ಟ್ ಡೂಸ್ ಅಂಡ್ ಡೋಂಟ್ಸ್. ಮೊದಲೇ ಹೇಳ್ಬಿಡ್ತೀನಿ, ಇದು ಒಡವೆ ಎಲ್ಲ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್, ಯಾರು ಒಬ್ರು ಇರಬೇಕು. ಅಂಡ್ by God's grace till date 25 years no Black mark. there was one Aishwarya ಅಂತ ನಂದೊಂದು ವೈರಲ್ ಬ್ರೈಡ್ ಇದ್ರು. ಅವ್ರ ಮಮ್ಮಿ ಹೇಳಿದ್ರು, Vijayata's career is like white paper, not even a dot. That and my team also, they say like ಏನ್ ಕೊಟ್ರುನು ಒಂದು ಇದು ಗುಂಡುಗಳು ಇರುತ್ತಲ್ಲ ಇದ್ರಲ್ಲೆಲ್ಲ, ಒಂದು ಚಿನ್ನದ ಗುಂಜ್ ಬಿದ್ರು ತೆಗೆದು ಕೊಟ್ಟಿದ್ದಾರೆ, ಆ ಭರವಸೆ ನನ್ಗಿದೆ ಅಂತ. ಬಟ್ ಯು ನೆವರ್ ನೋ, ಯಾರೋ ಎತ್ಕೊಂಡು ನಮ್ಮ ಹುಡುಗಿಯರ ಮೇಲೋ ಯಾರ ಮೇಲಾದ್ರೂ ಬರ್ಬೋದಲ್ಲ. ಸೊ ಈ ಸ್ವಲ್ಪ ಸಿಚುವೇಶನ್ಸ್ ನಾನು ಕೇಳಿರ್ತೀನಲ್ಲ ಬೇರೆಯವ್ರದೆಲ್ಲ, ಸ್ವಲ್ಪ ಭಯ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ಲಿಟ್ಲ್ ಕೇರ್ಫುಲ್ ಅಬೌಟ್ ದಟ್. ಇದು ಎನಿ ಯಂಗರ್ ಪೀಪಲ್ ಗೆಟಿಂಗ್ ಇನ್ ಟು ದಿಸ್ ಆಲ್ಸೋ, ಐ ಆಲ್ವೇಸ್ ಟೆಲ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಪೇಮೆಂಟ್ಸ್ ಆಗಿರ್ಬೋದು, ಹೌ ದೇ ಟ್ರೀಟ್ ಯು ಆಗಿರ್ಬೋದು, ಅಥವಾ ಇದು ಜ್ಯುವೆಲ್ರಿದು ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳೋದು. ಆಸ್ ಅ ಸೀನಿಯರ್, ಈಗ ಪೇಮೆಂಟ್ ಅದ್ ಬಗ್ಗೆ ಮಾತಾಡಿದ್ರೆ ನಿಮ್ಗೂ ಕಷ್ಟ ಆಗಿದೆ ಅಂತ ಹೇಳಿದ್ರೆ, ಹೇಗೆ ಅವರು ಪ್ಲೇಸ್ ಅಂದ್ರೆ ಇದಿಸ್ಕೋಬೇಕು ಕಾಸು, ಸೊ ದಟ್ ದೇ ಇದು ಆಗದೆ ಇರೋ ತರ, ಅಂದ್ರೆ ಅವ್ರಿಗೂ ಫೇರ್ ಇರ್ಬೇಕು. ಅಂದ್ರೆ ದ ಕ್ಲೈಂಟ್ಗೂ ಫೇರ್ ಪಾರ್ಟ್ ಇರ್ಬೇಕು, ನಮ್ಗೂ. ಅವ್ರಿಗೇನ್ ಭಯ ಇರುತ್ತೆ, ಫುಲ್ ಪೇಮೆಂಟ್ ಕೊಟ್ರೆ ನಾಳೆ ಬೆಳಗ್ಗೆ ಬಿಕಾಸ್ ಸೋ ಮೆನಿ ಆರ್ಟಿಸ್ಟ್ ಹ್ಯಾವ್ ಡನ್ ದಟ್. ಇದು ಯಾಕೆ ಅವ್ರಿಗೆ ಹಂಗಾಗಿರುತ್ತೆ, ಕೇಳಿರ್ತಾರೆ ಅಥವಾ ಬೇರೆಯವ್ರ ಅನುಭವ ಅವ್ರಿಗೆ ಗೊತ್ತಾಗಿರುತ್ತೆ, ಅಥವಾ ಅವ್ರಿಗೆ ಅನುಭವ ತರ ಆಗಿರುತ್ತೆ. ಸೊ ನಾನ್ ಯೂಶಲಿ ವಾಟ್ ವಿ ಡೂ ಇಸ್ ಅ ಸ್ಮಾಲ್ ಅಮೌಂಟ್, ಲೈಕ್ 20% ವಿ ಟೇಕ್ ಟು
ಬ್ಲಾಕ್ ದ ಡೇಟ್ಸ್. ಹ್ಮ್. ಓಕೆ, ಅದು ಏನಾಗತ್ತೆ ಒಂದೊಂದ್ಸತಿ ಹೇಳೋದು ಇಲ್ಲ, ಡೇಟ್ ನಮ್ದು ಕ್ಯಾನ್ಸಲ್ ಮಾಡಿ ಬೇರೆಯವ್ರನ್ನ ತಗೊಂಡು ಹ್ಮ್. ದೇ ಸೇ ರೀಫಂಡ್ ದ ಅಮೌಂಟ್. ಇಟ್ ಇಸ್ ವೆರಿ ಕ್ಲಿಯರ್ಲಿ ನಾನ್ ರೀಫಂಡಬಲ್ ಅಡ್ವಾನ್ಸ್ ಅಂತ. ಯಾಕಂದ್ರೆ ಸಿ ಯು ಆರ್ ಬುಕಿಂಗ್ ಅಸ್ ಹ್ಮ್. ಹ್ಮ್ ಫಾರ್ ದಟ್ ಡೇ. ನಾನು ಬೇರೆ ಕೆಲಸ ತಗೊಂಡಿರಲ್ಲ. ಇವಾಗ ನಾನು ಬೇರೆ ಕೆಲಸ ತಗೊಂಡ್ ಬರಲ್ಲ ಅಂದ್ರೆ ನೀವು ಒಪ್ತೀರಾ? ಕರೆಕ್ಟ್. ಕರೆಕ್ಟ್. ಸೇಮ್ ವೇ ಫೇರ್ ಆನ್ ಬೋತ್ ಸೈಡ್. ಸೊ ವಿ ಟೆಲ್ ಬುಕಿಂಗ್ ಅಮೌಂಟ್ ಒಂದು ತಗೊಂಡಿರ್ತೀವಿ ಅಂಡ್ ವಿ ಟೆಲ್ ದೆಮ್ ಐ ಮೀನ್ ಲೈಕ್ ರಿಸೆಪ್ಷನ್ ಡೇ ಅಥವಾ ಪ್ರೀವಿಯಸ್ ಡೇ ಹೋದಾಗ ಫುಲ್ ಅಮೌಂಟ್ ಪೇ ಮಾಡ್ತಾರೆ. ಎಷ್ಟೋ ಜನ ಪಾಪ 80-90% ವೆನ್ ದೇ ಮೀಟ್ ಅಸ್ ಬಿಫೋರ್ ಹ್ಯಾಂಡ್ ದೇ ಪೇ ದ ಫುಲ್ ಅಮೌಂಟ್. ಹ್ಮ್. ಬಟ್ ಒಬ್ಬೊಬ್ರು ಏನ್ ಮಾಡ್ತಾರೆ, ವೆಡ್ಡಿಂಗ್ ಆಗಿರತ್ತಲ್ಲ, ದೇ ಕೀಪ್ ಅನ್ ಆನ್ವೆಲಪ್ ಕೊಟ್ಬಿಡ್ತಾರೆ. ಹ್ಮ್. ಒಬ್ಬೊಬ್ರು ಜಿ ಪೇ ಆಗ್ತಿಲ್ಲ, ನೆಟ್ವರ್ಕ್ ಇಲ್ಲ, ಅದಿಲ್ಲ, ಕೊಡ್ತಾರೆ. ಬಟ್ ಏನೋ ಒಂಥರ ಸ್ಯಾಡಿಸ್ಟಿಕ್ ಪ್ಲೆಷರ್. ಸ್ವಲ್ಪ ಗೋಜಾಡಿ ನಾವು ಕೇಳಿ ವಿ ಫೀಲ್ ವೆರಿ, ಯು ನೋ ಹೌ Correct, correct. ಎಂಬರಾಸಿಂಗ್ Yeah, ಇಟ್ ಇಸ್. correct. ದುಡ್ಡು ಕೊಡ್ ಅಥವಾ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ಬೇಕು. ನಮ್ ಅಂಕಲ್ ಹತ್ರ ಇದೆ, ನಿಮ್ಗೆ ಗೊತ್ತಲ್ವಾ, ನಮ್ಗೆ ಬರ್ದಿರ್ತೀವಿ, ಕೊಡ್ಬೇಕು. ಕೀಪ್ ಇಟ್ ಇನ್ ಅ ನಾನ್ ವೆಲಪ್ ವಿತ್ ರೆಸ್ಪೆಕ್ಟ್, ಫಿನಿಶ್ ದ ಥಿಂಗ್ ಅಂತ ನಾವ್ ಹೇಳೋದು ಕೆಲಸ ಆದ್ಮೇಲೆ. ಓಕೆ. ಅವ್ರ ಮೇ ಬಿ ವಿ ವುಡ್ ಹ್ಯಾವ್ ಹ್ಯಾಡ್ ಟು ಗೋ, ಇನ್ನೊಂದು ಅಪಾಯಿಂಟ್ಮೆಂಟ್ಗೆ ಹೋಗೋದಿರುತ್ತೆ. ಬಟ್ ಅಲ್ಲಿದೆ ದುಡ್ಡು, ಮನೆಯಲ್ಲಿದೆ, ನಮ್ಮ ಇವ್ರು ಬರ್ಬೇಕು, ಅವ್ರು ಬರ್ಬೇಕು, ಆಲ್ ದಿಸ್ ಹ್ಯಾಪನ್ಸ್. ಬಟ್ ಯಾ, ನೌ ಥಿಂಗ್ಸ್ ಆರ್ ಗೆಟಿಂಗ್ ಬೆಟರ್. ಗರ್ಲ್ಸ್ ಆರ್ ಟೇಕಿಂಗ್ ಇನ್ ಚಾರ್ಜ್. ಆಮೇಲೆ ಐ ಆಲ್ವೇಸ್ ಟೆಲ್, ಇವಾಗ ಒಬ್ರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಅಂಡ್ ಐ ಆಲ್ವೇಸ್ ಸಜೆಸ್ಟ್ ಆಲ್ ಅಪ್ಕಮಿಂಗ್ ಇವ್ರಿಗೂನು, ಮೂವಾಸ್ಗೂನು, ದಟ್ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಬಿಕಾಸ್ ಯಾಕಂದ್ರೆ ಬ್ರೈಡ್ ಬಂದು ಒಪ್ಸಿ ಹೋಗ್ಬಿಟ್ಟಿರ್ತಾರೆ, ನೀವೇ ಬರ್ಬೇಕು, ಇಷ್ಟಿಷ್ಟು ಅಮೌಂಟ್ ಇರುತ್ತೆ, ಅದು ಇದು. ಆ ದುಡ್ಡು ಕೊಡೋ ಟೈಮಲ್ಲಿ ಅವ್ರ ಡ್ಯಾಡಿ, ಮಮ್ಮಿ, ಅಂಕಲ್, ಆಂಟಿ ಮೇಕಪ್ ಇಷ್ಟಾಕಿ ಇಷ್ಟೊಂದು ತಗೊಂತಿದ್ದೀರಾ, ಇಟ್ಸ್ ವೆರಿ ಎಂಬೆರೆಸಿಂಗ್. ಅವಾಗ ಎಷ್ಟು ಒಂಥರ ಮುಜುಗರ ಆಗತ್ತೆ ನಮ್ಗೆ. ಆವಾಗ ಹುಡ್ಗಿ ಎಲ್ಲೋ ಇರ್ತಾರೆ, ನೋಡಿ ಏನ್ ಅವ್ರ ಹೆಂಗ್ ಹೇಳ್ತಾರೆ, ಅಲ್ಲ ಅವ್ರು ಹೇಳಿ ಹೊಟ್ಟೋಗ್ಬಿಡ್ತಾರೆ. ಇಟ್ ಇಸ್ ವೆರಿ ಎಂಬೆರೆಸಿಂಗ್ ಒಂಥರ. ದ ವೇ ದೇ ಪುಟ್ ಕ್ವಶನ್ಸ್ ಅಲ್ಲ. ಸೊ ಇಟ್ಸ್ ಆಲ್ವೇಸ್ ಬೆಸ್ಟ್ ಟು ಹ್ಯಾವ್ ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನಾನು ಅದು ಪಾಯಿಂಟ್ ಹಾಕ್ಬಿಟ್ಟಿದ್ದೀನಿ. ಒನ್ ಪಾಯಿಂಟ್, ಹೂವೆವರ್ ಮಮ್ಮಿ ಮಾತಾಡಿದ್ರೆ ಅವರೇ ಕೊನೆ. ಇಟ್ಸ್ ಈಸಿ ಅಲ್ವಾ, ಕ್ಲಾರಿಟಿ ಇರುತ್ತೆ. ನಿಮ್ಗೂ ಮೋಸ ಬೇಡ, ನಿಮ್ಗೂ ಇದಾಗದ್ ಬೇಡ, ನಮ್ಗೂ ಲೈಕ್ ಇಟ್ ಇಸ್ ವೆರಿ ಈಸಿ ಟು ಫಿನಿಶ್ ದ ಥಿಂಗ್ಸ್, ಡೀಲ್ ವೆರಿ ಸ್ಮೂತ್ಲಿ ಅಂತ ಇದ್ ಈಗ ಮಾಡ್ಕೊಂತೀವಿ. ಅಂದ್ರೆ ನಾವ್ ಯೂಶಲಿ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವ್ ಇಂದ ಥಿಂಕ್ ಹ್ಮ್. ಮಾಡ್ತೀವಿ. ಓಕೆ, ಹಿಂಗ್ ಆಗತ್ತೆ, ಯಾಕೆ ಇಷ್ಟೊಂದು ಕಾಸ್ಟ್ಲಿ ಅಂತ. ಅಂದ್ರೆ ಹೌದು, ಕರೆಕ್ಟ್ ಅಲ್ವಾ? ಡೆಫಿನೆಟ್ಲಿ. ಬಟ್ ಆಸ್ ಅನ್ ಆರ್ಟಿಸ್ಟ್ ನೀವೇನು ಕೇಳ್ತೀರಾ, ಯಾಕೆ ಇಷ್ಟು ಚಾರ್ಜ್ ಆಗುತ್ತೆ ಒಂದು ಮೇಕಪ್ಗೆ ಅಂತ? ನಿಮ್ Yeah. ಪಾಯಿಂಟ್ ಆಫ್ ವ್ಯೂ ಗೊತ್ತಾಗ್ಲಿ. ಬಿಕಾಸ್ ಎಲ್ಲರಿಗೂ Yes. ಏನಾಗಂದ್ರೆ ಮೇಕಪ್ ಬಂದ ತಕ್ಷಣ ಬರ್ತಾರೆ, ಲಕ್ಷ ಲಕ್ಷ ತಗೊಂಡ್ ಹೊಡೋಗ್ತಾರೆ ಅಂತ. ಹೌದು, ಬಟ್ ವೈ? ಹೌದು. See, to each one their own. How much they charge, what they charge anta. ಕರೆಕ್ಟ್. I've kept one nominal fees for all these years, 25 years of experience. So when you go there, you are giving your time, your vision, ನಾನು ಪ್ರಾಡಕ್ಟ್ಗೆ ಅಂತ ಯಾವತ್ತು ನಾನು ಬೈಫರ್ಕೇಟ್ ಮಾಡಿ, ಇವಾಗ ಲಕ್ಸುರಿ ಪ್ರಾಡಕ್ಟ್ ಅಂದ್ರೆ ಹೈ, ಇದು ಏರ್ ಬ್ರಷ್ ಅಂದ್ರೆ ಬೇರೆ ರೇಟ್, ಇದು ಆ ಥರ ಮಾಡಲ್ಲ. ಬಿಕಾಸ್ ಫಾರ್ ಮೀ ಇಟ್ ಇಸ್ ಮೈ ವಿಷನ್. ಐ ಪುಟ್ ಫೋರ್ತ್ ಮೈ ವಿಷನ್ ದ್ಯಾನ್ ದ ಪ್ರಾಡಕ್ಟ್ಸ್. ನನ್ಗೆ ಆ ಕಲೆನೇ ಇಲ್ಲ ಅಂದ್ರೆ ಈ ಪ್ರಾಡಕ್ಟ್ಸ್ ಏನು ಹೆಲ್ಪ್ ಮಾಡಲ್ಲ. ಕರೆಕ್ಟ್ Correct. ಅಲ್ವಾ? ಸೊ ಒನ್ ಈಸ್ ಮೈ ಎಕ್ಸ್ಪೀರಿಯನ್ಸ್, ಮೈ ವಿಷನ್, ವಾಟ್ ಐ ಬ್ರಿಂಗ್ ಟು ದ ಟೇಬಲ್. ಅಂಡ್ ದೆನ್ ಅಫ್ಕೋರ್ಸ್, ಸಿ, ವಿ ಡೋಂಟ್ ಹ್ಯಾವ್ ಎನಿಬಡಿ ಪೇಯಿಂಗ್ ಅಸ್. We Correct. too have bills to clear. We too have the team to ಇದು Correct. like as a, it's a small team that we also have. No, ನಮಗೂ ಓವರ್ ಹೆಡ್ಸ್ ಇರುತ್ತೆ. ಅಂಡ್ ಬೇರೆ ಕೆಲಸದಲ್ಲಾದ್ರೆ PFs ಇರುತ್ತೆ, ಬೋನಸಸ್ ಇರುತ್ತೆ. ಆ ಥರ ಏನಿಲ್ಲ. ವಿ ಆರ್ ಅವರ್ ಓನ್ ಬಾಸಸ್. ದೇರ್ ಆರ್ ಡೇಸ್ ವೇರ್ ವಿ ಆರ್ ಐಡಲ್ ಆಲ್ಸೋ. So we have to think all that, and with due respect, we charge a certain amount, and which is very well discussed beforehand. It is up to their ಇದು to ತಗೊಳ್ಳೋದು. ಈಗ ನೆಕ್ಸ್ಟ್ ಬಂದಿದ್ದೇನು ಅಂತಂದ್ರೆ, ಮುಂಚೆ ಆದ್ರೆ ಮೇಕಪ್ ಹೇರ್ ಒಬ್ರೇ ಮಾಡ್ತಾ ಇದ್ರು. ಬಟ್ ಈಗ ಡಿವೈಡ್ ಆಗಿದೆ, ಮೇಕಪ್ ಬೇರೆ ಹೇರ್ hair ಒಂದು, ಈವನ್ ಸ್ಯಾರಿ ಡ್ರೇಪರ್ ಕೂಡ ಇಟ್ಸ್ ಥಿಂಗ್. Drapist, yeah, it is a thing. But even given a choice, ಇವಾಗ ಬಿಟ್ರು, even I love to do the hair makeup and draping. ಹೌದಾ? Yeah, because I feel like you will have a set vision alwa. You can give the complete finish to your vision is what I feel. But now ಇವಾಗ ಏನಂದ್ರೆ ಕೆಲವರು ಆರ್ಟಿಸ್ಟ್, but they are just interested in makeup, their interest. Correct. So there are beautiful makeup artists who don't do hair or idu, but they get stuck sometimes when the makeup, I mean the hair or sari artist doesn't come. So even when my students learn, no, I tell sari ನೀವು ಬೇರೆ, because hair and sari takes a little more time. ಟೈಮ್. Okay, so I tell them
ಸ್ವಲ್ಪ ಅಟ್ಲೀಸ್ಟ್ ಕಲ್ತ್ಕೊಳ್ಳಿ, ಬಿಕಾಸ್ ನಾಳೆ ಏನ್ ಕಷ್ಟ ಇದ್ರು ಇಫ್ ಯುವರ್ ಆರ್ಟಿಸ್ಟ್ ಡಸಂಟ್ ಶೋ ಅಪ್ ಆರ್ ಯುವರ್ ಬ್ರೈಡ್ ಈಸ್ ನಾಟ್ ಹ್ಯಾಪಿ ವಿತ್ ವಾಟ್ ಯುವರ್ ಹೇರ್ ಆರ್ಟಿಸ್ಟ್ ಡಸ್, ಅಟ್ಲೀಸ್ಟ್ ಲಿಟಲ್ ವಿಷನ್ ಯು ಶುಡ್ ಹ್ಯಾವ್ Yes. ಸೊ ದಟ್ ದೇ ಟ್ರಸ್ಟ್ ಯು. Yes. ಕರೆಕ್ಟ್ ಅಲ್ವಾ? Correct, ಇವಾಗ correct. ನಿಮ್ಗೆ ಗೊತ್ತಿಲ್ಲ ಏನು ಅಂದ್ರೆ ಹೌ ವಿಲ್ ಯು ಕ್ರಿಯೇಟ್ ದಟ್ Correct. ಫೈನಲ್ ಪ್ರಾಡಕ್ಟ್? ಮೊನ್ನೆ ಸೇಮ್ ಆಯ್ತು ಮೇಡಮ್. ಏನಾಯ್ತು ಹೌದಾ? ಅಂದ್ರೆ ಒಂದು ಶೂಟ್ಗೆ ಹೋಗಿದ್ವಿ, ನಮ್ ಕ್ಯಾಮ್ರಾಮನ್ ಬರ್ಲಿಲ್ಲ. ಬರ್ಲಿಲ್ಲ. ಸೊ ನಾವ್ ಕಾಲ್ ಮಾಡಿದ್ವಿ, ಇಲ್ಲ ನಾನ್ ಸ್ಟ್ರಕ್ ಆಗ್ಬಿಟ್ಟಿದೀನಿ, ಬರಕ್ಕಾಗಲ್ಲ ಅಂತಂದ್ರು. ನಾನ್ ಕ್ಯಾಮ್ರಾ ಇಟ್ಕೊಂಡೆ, ಅಕ್ಷಯ್ ಲೈಟ್ ಇಟ್ಕೊಂಡ. That's what. The photos have come really well. ಅಷ್ಟೇ. ಏನಕ್ಕೆ ಅಂದ್ರೆ ವಿ ಹ್ಯಾಡ್ ಸಮ್ ಐಡಿಯಾ. ಅಂದ್ರೆ ನೀವ್ ಹೇಳ್ದಂಗೆ ಹೌದು, ಹೌದು. ನೀವು ಎಕ್ಸ್ಪರ್ಟ್ ಆಗದೆ ಇಲ್ಲ ಅಂದ್ರೆ ಹೌದು. ಪರವಾಗಿಲ್ಲ, ಆ ಬೇಸಿಕ್ ಇರ್ಬೇಕು. ಬಿಕಾಸ್ ಯಾರೋ ನಿಮಗ್ ಪೇ ಮಾಡ್ತಿದಾರೆ ಅಂದಾಗ ಯು ನೀಡ್ ಟು ನೋ Yes, they a bit of trust you it. ಅಲ್ವಾ? Correct. ಇವಾಗ ಯಾಕಂದ್ರೆ ನೀವು ಚೆನ್ನಾಗಿ ಮೇಕಪ್ ಮಾಡಿ ಕೂದಲು ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ಹೋಯ್ತು. ಇಟ್ ಇಸ್ ಲೈಕ್ ದ ಹೋಲ್ ಬಿಲ್ಡಿಂಗ್ ಕ್ರಾಶಸ್ Yes, ತರ. yes, yes. ಐವ್ ಹ್ಯಾಡ್ ನನ್ಗೆ 2-3 ಇದು ಹೇರ್ ಸಾರಿ ಆರ್ಟಿಸ್ಟ್ ಬರ್ತಾರಲ್ಲ, ಅವ್ರು ಹೇಳ್ತಾರೆ ಮ್ಯಾಮ್ ವಿ ಆರ್ ಸೋ ಹ್ಯಾಪಿ ಯು ಡೂ ಎವ್ರಿಥಿಂಗ್. ಐ ಟೇಕ್ ದೆಮ್ ಅಲಾಂಗ್ ಅಲ್ವಾ? ಬಿಕಾಸ್ 2-3 ಇದ್ರೆ ಲೈಕ್ ದೇ ಥಿಂಕ್ ಓಕೆ 2-3 ಜನಕ್ಕೆ ಅಂದ್ರೆ ಯು ಗೆಟ್ ಸ್ಟಕ್ ವೆನ್ ಯು ಆರ್ ಡೂಯಿಂಗ್ ಹೇರ್ ಮೇಕಪ್. ಇದು ಒಂದ್ ಮುಗಿಸಿ ಇನ್ನೊಂದ್ ಕಡೆ ಹೋಗ್ಬೋದು ಅಂತ ಮೇ ಬಿ ಇಟ್ ಇಸ್ ದೇರ್ ವಿಷನ್, ಇಟ್ಸ್ ದೇರ್ ಚಾಯ್ಸ್. ಬಟ್ ಎಲ್ಲರೂ ಹೇಳ್ತಿದಾರೆ ಅದನ್ನ. ಅಂದ್ರೆ ಏನು ಹೌದು. ಅಂದ್ರೆ ದಿನಕ್ಕೆ ಒಂದೆರಡು ಮದ್ವೆ ಒಪ್ಕೊಂಡಿರ್ತಾರೆ, ಇಲ್ಲಿ ಟಕ್ಕದ ಮುಗಿಸಿ ಮುಗಿಸ್ತಾರೆ, ಅಲ್ಲಿ ಹೋಗ್ತಾರೆ ಅಂತ. ಬಟ್ ಯಾ ದಟ್ ಈಸ್ ಹೌ ಇವನ್ ಐ ಹ್ಯಾವ್ ಅ ಟೀಮ್, ಇವನ್ ಐ ಡೂ ದಟ್. ಬಟ್ ಏನಂದ್ರೆ ಯು ಶುಡ್ ಅಟ್ ಲೀಸ್ಟ್ ಹ್ಯಾವ್ ಲಿಟಲ್ ಬಿಟ್ ಆಫ್ ಐಡಿಯಾ. ಬಿಕಾಸ್ ಹೇರ್ ಆರ್ಟಿಸ್ಟ್ ನನ್ಗೆ ಹೇಳಿದ್ರು ಮ್ಯಾಮ್ ದಿಸ್ ಆರ್ಟಿಸ್ಟ್ ಪಾಪ ನನ್ಗೆ ಬ್ರೈಡ್ ಇನ್ನೊಂದ್ ಸಾರಿ ಚೇಂಜ್ ಹೇಳಿದ್ರು, ಈ ಆರ್ಟಿಸ್ಟ್ ನನ್ಗೆ ಹೇಳೋದ್ ಮರ್ತೋಗ್ಬಿಟ್ಟಿದ್ರು. ಸೊ ಇವಾಗ ನನ್ಗೂ ಇರಕ್ಕಾಗಲ್ಲ, ಯಾಕಂದ್ರೆ ನಾನು ಬೇರೆ ತಗೊಂಡ್ಬಿಟ್ಟಿದೀನಿ, ಸಾರಿ ಅಂಡ್ ಹೇರ್ ಇನ್ನೊಂದ್ ಕಡೆ ತಗೊಂಡ್ಬಿಟ್ಟಿದೀನಿ. ಇವಾಗ ಬ್ರೈಡು ಪಿನ್ ಮಾಡ್ಕೊಡ್ತೀವಿ, ಸೀರೆ ಹ್ಯಾಂಗ್ ಮಾಡ್ಕೊಡ್ತೀವಿ ಅಂದ್ರೂ ಒಪ್ತಾ ಇಲ್ಲ. ಪ್ರೀ ಡ್ರೇಪ್ ಅಂತ ಮಾಡ್ತಾರೆ, ಅದು ಮಾಡಿ ಮಾಡಿದ್ರು ಒಪ್ತಾ ಇಲ್ಲ, ಯಾಕಂದ್ರೆ ಪಿನ್ ಹಾಕಲ್ಲ ಶಾಸ್ತ್ರಕ್ ಮುಂಚೆ ಅಂತ ಮನೆಯವರು ಒಪ್ತಿಲ್ಲ. ನಾವು ಇವಾಗ ಮೇಕಪ್ ಆರ್ಟಿಸ್ಟ್ ಸ್ಟಕ್ ದೇರ್ ಬಿಕಾಸ್ ಶಿ ಟು ಹ್ಯಾಸ್ ಅನದರ್ ಇದು, ಅಂಡ್ ಶಿ ಟು ಕುಡಂಟ್ ಮ್ಯಾನೇಜ್ ಪಾಪ ಆ ಸಿಚುವೇಶನ್ ಬಿಕಾಸ್ ಶಿ ಹ್ಯಾಡ್ ಅನದರ್ ಇವೆಂಟ್. ಸೊ ಈ ತರ ಸಿಚುವೇಶನ್ಸ್ ಬಂದಾಗ ಸ್ವಲ್ಪ ಫುಲ್ ಆಗಿದ್ದು. ಅಂಡ್ ಬಿಸಿ ಡೇಟ್ಸ್ ಅಲ್ಲಿ ಯಾರು ಸಿಗಲ್ಲ. ಹೇರ್ ಆರ್ಟಿಸ್ಟ್ ಆರ್ ಮೋರ್ ಬಿಸಿ ದ್ಯಾನ್ ಇದು. ನಾವು ಮೇಕಪ್ ಆರ್ಟಿಸ್ಟ್ ಮೂವಾಸ್ ಆಯ್ತಲ್ಲ, ಇವಾಗ ಹೇರ್ ಆರ್ಟಿಸ್ಟ್ ಪೀಪಲ್ ನೋ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಸೋ ಮೆನಿ ಹೇರ್ ಆರ್ಟಿಸ್ಟ್ ಆರ್ ಆಲ್ಸೋ ಇನ್ಫ್ಲಕ್ಸ್ ಆಗ್ತಿದೆ, ಬಟ್ ಸ್ಟಿಲ್ ಡಿಮಾಂಡ್ ಜಾಸ್ತಿ ಇದೆ. ಓಕೆ. ಸೊ ವಿಜಯ್, ಇದೊಂದ್ ಕಡೆ ಆದ್ರೆ ಆರ್ಡಿನರಿ ಮೇಕಪ್ ಅಂತ ಮಾತಾಡಿದ್ವಿ, ಬಟ್ ಸ್ವಲ್ಪ ಸ್ಪೆಷಾಲಿಟಿ ಮೇಕಪ್ಸ್ ಬರುತ್ತೆ, ಲೈಕ್ ಸ್ಮೋಕಿ, ಡ್ಯೂಯಿ ಆಗಿರ್ಬೋದು, ಗಾಥಿಕ್, ನೋ ಮೇಕಪ್ ಲುಕ್, HD 4K ಎಲ್ಲ ಬರುತ್ತೆ. ಗರ್ಲ್ಫ್ರೆಂಡ್ ಇಲ್ಲ ನೋಡಿ ಎಷ್ಟು ಗೊತ್ತಿದೆ ಇಲ್ಲ ಅವ್ರಿಗೆ. ಅಂತ ಇವಾಗ ಕಲ್ತಿರೋದು ನಾನು, ಇಲ್ಲಾಂದ್ರೆ ನಾನೇ ಮಾಡಿರ್ತಾ ಇದ್ದೆ. ಸೊ ಏನೇನ್ ಡಿಫ್ರೆನ್ಸ್ ಆಗುತ್ತೆ? ಐ ಮೀನ್ can you run us through See, now ಇವಾಗ ಸ್ವಲ್ಪ as you said ಪ್ರೈಸಿಂಗ್ ಪಾಯಿಂಟ್ ಅಲ್ಲಿ ನೀವು ಅಂತಿದ್ರಲ್ಲ, ಒಬ್ಬೊಬ್ರು ಅಂತಾರೆ ಈವ್ನಿಂಗ್ ರಿಸೆಪ್ಷನ್ ಜನ ಜಾಸ್ತಿ ಇರ್ತಾರೆ, ಬೆಳಗ್ಗೆ ಜನ ಇಲ್ಲ, ಲೈಟ್ ಮೇಕಪ್ ಕಮ್ಮಿ ಮಾಡಿ ಅಂತಾನು ಕೇಳ್ತಾರೆ. ಬಟ್ ಐ ಟೆಲ್, ಸಿ ಇಟ್ ಇಸ್ ಮೈ ವಿಷನ್, ಮೈ ಟೈಮ್, ವಾಟ್ ಐ ಆಮ್ ಗಿವಿಂಗ್. ಈವ್ನಿಂಗು ಸೇಮ್ ಪ್ಯಾಲೆಟ್ ಇದಿರುತ್ತೆ ಮೇಕಪ್, ಬೆಳಗ್ಗೆನೂ ಸೇಮ್ ಇರುತ್ತೆ, ಇಟ್ಸ್ ದ ಕಲರ್ ಚೇಂಜಸ್. ಸಿ ಈವ್ನಿಂಗ್ ವಿ ಗಿವ್ ಮೋರ್ ಕಲರ್ಫುಲ್ ಬಿಕಾಸ್ ಲೈಟ್ಸ್ ಜಾಸ್ತಿ ಇರತ್ತಲ್ಲ, ಸೊ ಇಟ್ ಇಸ್ ಮೋರ್ ವೈಬ್ರೆಂಟ್, ಮೋರ್ ಕಲರ್ಫುಲ್. ಅಂಡ್ ಯುವರ್ ಔಟ್ಫಿಟ್ಸು ಅಷ್ಟೇ ಒಂಥರ ಫ್ಲಾಶಿ ಆಗಿ ಕಲರ್ಫುಲ್ ಇದೆ, ವಿ ಡೂ ಇಟ್ ಅಕಾರ್ಡಿಂಗ್ಲಿ. ಬಟ್ ಮಾರ್ನಿಂಗ್ ಇಟ್ ಇಸ್ ಆಲ್ವೇಸ್ ಲೈಕ್ ದ ಸನ್ ಲೈಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಟ್ರೆಡಿಷನ್, ವಿ ವಾಂಟ್ ನೋ ಮೇಕಪ್ ಲುಕ್ ಆಸ್ ಯು ಸೆಡ್, ದಟ್ ಕಲರ್ಸ್ ಚೂಸ್ ಆ ತರ ಮಾಡ್ತೀವಿ, ಲೈಕ್ ದ ಕಲರ್ ಪ್ಯಾಲೆಟ್ಸ್ ಪ್ಲೇ ಅರೌಂಡ್ ಮೇಜರ್ ಇದು. ಅಂಡ್ ಯು ಸೆಡ್ ನೋ ಡಿವಿ ಮೇಕಪ್ ಅಂತ ಬೇಸಸ್ ಆ ತರ ಮಾಡ್ಕೊಂತೀವಿ. ನಿಮ್ದೊಂದು ನೋಡ್ದೆ ನಾನು, ಪರ್ಪಲ್ ಕಲರ್ ಸಾರಿ ಹಾಕಿದ್ರೆ ಹೆಸರು ಗೊತ್ತಿದೆ, ಅದಕ್ಕೆ ಡುವಿ ಮೇಕಪ್ ಮಾಡಿದ್ರಿ. ಹೌದು, ನೈಸ್. ಯಾ ಸೊ ಡಿವಿ ಅಂದಾಗ ಲೈಕ್ ವಿ ಗಿವ್ ಅ ಶೈನಿ. ಡಿವಿ ಇಸ್ ನಥಿಂಗ್ ಬಟ್ ಇದು. ಬಟ್ ಏನ್ ಗೊತ್ತಾ, ಇವಾಗ ಎಲ್ಲರೂ ಗ್ಲಾಸ್ ಸ್ಕಿನ್ ಅಂತ ಕೇಳಿರ್ತಾರೆ, ವಿ ವಾಂಟ್ ಗ್ಲಾಸ್ ಸ್ಕಿನ್. ಇಟ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಅದೇ ಹೇಳ್ತಿದ್ದೀನಲ್ಲ, ರಾಂಗ್ ನೋಷನ್ಸ್ ನ ಪೀಪಲ್ ಇದ್ರಲ್ಲಿ ಫೀಡ್ ಮಾಡ್ಬಿಟ್ಟಿದ್ದಾರೆ. ನಾನು ಇಷ್ಟೊಂದು ಎಷ್ಟೊಂದು ಇದಿಟ್ಕೊಂಡು ಗ್ಲಾಸ್ ಸ್ಕಿನ್ ಮೇಕಪ್ ಐ ಕೆನಾಟ್ ಡೂ ಇಟ್. ಸಿ ನಾನ್ ಸುಮ್ನೆ ಅವ್ರಿಗೆ ಕನ್ವಿನ್ಸ್ ಮಾಡಕ್ ಮಾಡ್ಬೋದು, ಬಟ್ ಐ ಟ್ರೈ ಟು ಎಡ್ಯುಕೇಟ್ ದೆಮ್. ಐ ಟೆಲ್ ದೆಮ್, ಈಗ ಆರ್ಡರ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಮನ್ಸಿಗೂ ಬೇಜಾರಾಗ್ಬಾರ್ದು, ಅವ್ರ ಮನ್ಸಿಗೂ ಬೇಜಾರಾಗ್ಬಾರ್ದು, ಆ ತರ ವಿ ಹ್ಯಾವ್ ಅ ಕ್ಲಿಯರ್ ಟಾಕ್. ಐ ಎಡ್ಯುಕೇಟ್ ದೆಮ್, ದೇ ರಿಯಾಲಿಟಿ ಐ ಕೀಪ್ ಇನ್ ಫ್ರಂಟ್ ಆಫ್ ದೆಮ್, ಅಂಡ್ ಇಟ್ಸ್ ಅಪ್ ಟು ದೆಮ್ ವೆದರ್ ಟು. ಬಿಕಾಸ್ ನಂದು ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಜಸ್ಟ್ ಬಿಕಾಸ್ ಐ ಹ್ಯಾವ್ ಟು ಅರ್ನ್ ಮನಿ ಐ ಕೆನಾಟ್. ಕರೆಕ್ಟ್. ಅದೆಲ್ಲ ದಾಟ್ಕೊಂಡ್ ಬಂದ್ಬಿಡಿದೀರಾ.
ಅಂದ್ರೆ ಹೌದು ಅರ್ನಿಂಗ್ ಮನಿ ಫೇಸ್ ಆಗಿ ಇದಾಗಿ ಹೌದು ನಾವು ಸಿ ಮನಿ ಈಸ್ ಇಂಪಾರ್ಟೆಂಟ್ ಹಾ ಬಟ್ ದ ಥಿಂಗ್ ಇಸ್ ಲೈಕ್ ನಾಟ್ ಅಟ್ ದ ಕಾಸ್ಟ್ ಆಫ್ ಸಂಬಡೀಸ್ ಎಸ್ 25 ವರ್ಷ ಬಿಲೀಫ್ ಆರ್ ಆದಾಗ ಯು ಇದು ನೀಡ್ ಟು ಬಿ ವೆರಿ ಏನಂತಾರೆ ಅನ್ಫಿಲ್ಟರ್ಡ್ ಅನ್ಫಿಲ್ಟರ್ಡ್ ಅಂಡ್ ಇಸ್ ವಾಟ್ ಐ ವೆರಿ ಫೀಲ್ ಟ್ರೂ ವೆರಿ ಟ್ರೂ. ಯಾ ಇನ್ನೊಂದು ವಿಜಯ್, ಫ್ರಮ್ ಅ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ, ಹೌದು ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮೇಕಪ್ ಮಾಡಿಸ್ಕೊಳ್ಳೋದ್ರಿಂದ ಮೂವಾಜೆ ಜಾಸ್ತಿ ಆಗಿದ್ದಾರೆ. ಹೌದು ಕರೆಕ್ಟ್, ಮೊದಲು ಅದು ಇಂಜಿನಿಯರ್ಸ್ ಯೂಸ್ ಮಾಡ್ತಾ ಎಸ್ ಇದ್ರು, ಎಸ್ ಇವಾಗ ಮೂವಾಜಿಗೆ ಯೂಸ್ ಮಾಡ್ತಾರೆ. ಹೌದು ಹೌದು ರೋಡಿಗೊಬ್ರು ಇಬ್ರು ಆಗ್ಬಿಟ್ಟಿದ್ದಾರೆ ಅಂತ. ಅಂಡ್ ಏನಾಗುತ್ತೆ, ಒಬ್ಬ ಮೂವನ್ನ ಚೂಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೌದು ನಾನೆಲ್ಲೋ ಶಿವಮೊಗ್ಗದಲ್ಲಿ ದಾವಣಗೆರೆಯಲ್ಲಿ ಇದೀನಿ, ಇಮಿಡಿಯೇಟ್ಲಿ ಒಂದು ಇವೆಂಟ್ ಬಂತು ಬೇಕು ಅಂದಾಗ ಐ ಡೋಂಟ್ ನೋ ಹೌ ಟು ಚೂಸ್ ಅ ಮೂವ. ಅವ್ರು ಯಾವ ಬ್ರಷ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಅರ್ಜೆಂಟ್ ಆಗಿ ಬೇಕು ನನಗೆ. ಸೊ ಆ ತರ ಇರ್ಬೇಕಾದ್ರೆ ಹೌ ಡು ಐ ಚೂಸ್ ಒನ್? see what you can do is like you will have definitely have friends ಅಲ್ವಾ ಫ್ರೆಂಡ್ಸ್ ಇದ್ದೇ ಇರ್ತಾರೆ ನಿಮ್ಗೆ, ಯಾರ ಮಾಡ್ಕೊಂಡಿರೋರ್ದು ರೆಫರಲ್ ತಗೋಬಹುದು ಆರ್ ಸಿ ರಿವ್ಯೂಸ್ ಒಂದೊಂದ್ಸತಿ ಮಿಕ್ಸ್ಡ್ ಒಪಿನಿಯನ್ ಇಸ್ ವಾಟ್ ಐ ಫೀಲ್. ಸಮ್ಟೈಮ್ಸ್ ಇವಾಗ ಒಳ್ಳೇದು ಸಿ ದೇಸೇನೋ ಒಂದ್ ಒಳ್ಳೇದು ಮಾತ್ ಹಬ್ಬಕ್ಕೆ ತುಂಬಾ ಕಷ್ಟ, ಒನ್ ರಾಂಗ್ ಥಿಂಗ್ ಇಟ್ ಸ್ಪ್ರೆಡ್ಸ್ ಲೈಕ್ ವೈಲ್ಡ್ Correct, ಫೈರ್. correct. ಅಂಡ್ ದೇರ್ ಆರ್ ಈ ನಡುವೆ ಅನ್ಕ ರಿವ್ಯೂ ಬರೆಯೋದು ಎಷ್ಟು ಈಸಿ ಆಗ್ಬಿಟ್ಟಿದೆ ಅಂದ್ರೆ ಏನಾದ್ರೂ ಒಂದು ಏನ್ ಬೇಕಾದ್ರೂ ಬರೆದು ಬಿಸಾಕ್ಬಿಡ್ತಾರೆ, ಯಾರು ಬೇಕಾದ್ರೂ ಬರೀತಾರೆ. ಕರೆಕ್ಟ್. ಸೊ ಅದನ್ನ ಬಿಲೀವ್ ಮಾಡೋದು ಸಮ್ಟೈಮ್ಸ್ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಅಲ್ಲ. ವರ್ಡ್ ಆಫ್ ಮೌತ್ ಇದನ್ನ ಮಾಡ್ಕೊಳ್ಳಿ. ಆಮೇಲೆ ನೀವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಿರಲ್ಲ, ಫಾಲೋವರ್ಸ್ ನೋಡಿ ಚೂಸ್ ಮಾಡೋದು ಒಳ್ಳೆ ಸ್ಟ್ರಾಟಜಿ. ಐ ದಯವಿಟ್ಟು ಡೋಂಟ್ ಇಲ್ಲ. ಬಿಲೀವ್, Yeah, ದಯವಿಟ್ಟು ಇದು ಮಾಡಬೇಡಿ. ನಂದು ನೋಡಿ ಎಷ್ಟು ವರ್ಷ ಆಯ್ತು, ಎಷ್ಟು ಇನ್ಸ್ಟಾಗ್ರಾಮ್ ಶುರು ಮಾಡಿ ಒಂದ್ 8-9 ಇಯರ್ಸ್ ಆಯ್ತು ಅನ್ಕೊಂತೀನಲ್ವಾ. ಐ ಜಸ್ಟ್ ಹ್ಯಾವ್ 36,000. ದಟ್ ಡಸಂಟ್ ಮೀನ್ ಬೇರೆಯವ್ರದೆಲ್ಲ ಫೇಕ್ ಅಂತ ನಾ ಹೇಳಲ್ಲ. 36,000 ಇದೆ, ಅದ್ರಲ್ಲಿ ಇನ್ನೊಂದು 50,000 ಇದ್ರು 15,000 ಬೋಲ್ಟ್ಸ್ ಅಂತಾನೋ ಏನೋ ಬಂದಿತ್ತಲ್ವಾ, ಲೈಕ್ Bots, ದಿಸ್ bots. ಬಾಟ್ಸ್ ಆರ್ ಸಮಥಿಂಗ್. ಯಾ ಬಾಟ್ಸ್ ಅಲ್ಲ, ಅದೇ ಏನೋ ಬಾಟ್ಸ್ ಅಂದ್ರೆ ಫೇಕ್ ಫೇಕ್ ಅಕೌಂಟ್ಸ್, ಅದೇ delete ಅನ್ಯೂಸ್ಡ್ ಆಗುತ್ತೆ. ಅದು I ಇದು. deleted. I Okay. told the person who is to manage the page, I told remove. So they ಜೆನ್ಯೂನ್ ಮಾತ್ರ removed ಇರೋದು. 15,000 or 16. So ಇನ್ನ 36,000 ಅಲ್ಲೇ ಇದೆ. ಐ ಆಮ್ ಹ್ಯಾಪಿ. ಐ ಟೆಲ್ ಇಟ್ಸ್ ಓಕೆ, ಜೆನ್ಯೂನ್ ಆಗಿದ್ದಾರೆ ಇರ್ಲಿ, ಡಸಂಟ್ ಮ್ಯಾಟರ್. ಬಿಕಾಸ್ ನಾವು ಟೀಮ್ ಇರ್ಲಿ ಅಂತ ಸ್ವ್ಯಾಂಕ್ ಅಂತ ಇಟ್ಕೊಂಡಿದ್ದೆ, ಬಟ್ ದೆನ್ ಪೀಪಲ್ ಸೆಟ್ ಪೀಪಲ್ ಹ್ಯಾವ್ ಟು ನೋ ಯು ಬೈ ನೇಮ್ ಅಂತ. ದೆನ್ ಐ ಓಪನ್ Makeup ಮೈ by Vijay. ಪೇಜ್. ಸೊ ಅದ್ರಲ್ಲಿ ಆಮೇಲೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಆ ಥರ ಅಷ್ಟೇ. ನಂಬರ್ಸ್ ಮೇಲ್ ಮಾತ್ರ ದಯವಿಟ್ಟು ಹೋಗಬೇಡಿ. ಅಂಡ್ ಡೋಂಟ್ ಗೋ ಬೈ ದ ಸಿ ಒನ್ ಮೋರ್ ಥಿಂಗ್ ಐ ಟೆಲ್ ಯು ಹೌ ಯು ಕ್ಯಾನ್, ಬಿಕಾಸ್ ಮೈ ಸ್ಟೂಡೆಂಟ್ಸ್ ಟಾಟ್ ಮೀ ದಿಸ್. ಓಕೆ, ಇವಾಗ ಯಾರೇ ಏನೇ ವರ್ಕ್ ಹಾಕಿದ್ರು ಅವ್ರನ್ನ ಟ್ಯಾಗ್ ಮಾಡಿರೋದು ಒಂದು ಟ್ಯಾಬ್ ಇರುತ್ತೆ. ಹುಡುಗಿ ಅಂದ್ರೆ ಯಾವ ಹುಡುಗಿ? ಎಸ್, ಬ್ರೈಡ್ ನ. ನ್ಯೂಸ್ ಅಲ್ಲಲ್ಲ bride No, ಯಾರು no. ಅಂತ. ಇವಾಗ ನಾನ್ ಯಾರಿಗೋ ಮೇಕಪ್ ಮಾಡಿರ್ತೀನಲ್ವಾ, ಐ ವುಡ್ ಹ್ಯಾವ್ ಪುಟ್ ವಾಟ್ ಐ ವುಡ್ ಹ್ಯಾವ್ ಟೇಕನ್ ಆರ್ ವಾಟ್ ಐ ವಾಂಟ್, ಐ ವುಡ್ ಹ್ಯಾವ್ ಪೋಸ್ಟೆಡ್ ಆನ್ ಮೈ ಥಿಂಗ್. ಬಟ್ ಇಲ್ಲೊಂದು ಟ್ಯಾಬ್ ಏನೋ ಟ್ಯಾಗ್ಸ್ ಅಂತ ಹೌದು ಇರುತ್ತೆ ಹೌದು ನೋಡಿ, ಹೌದು. ಹಿಂಗ್ ಸ್ವೈಪ್ ಮಾಡಿದ್ರೆ ಟ್ಯಾಗ್ ಅಂತ ಓಕೆ ಬರುತ್ತೆ. ಓಕೆ ಓಕೆ. ಹಾ, ಸೊ ಯು ಗೋ ಟು ದೇರ್ ಆಕ್ಚುಯಲ್ ಇದು ಟ್ಯಾಗ್ಡ್. ಓಕೆ, ಟ್ಯಾಗ್ಡ್, ಸೊ ಯು ವಿಲ್ ಸಿ ದೇರ್ ರಿಯಲ್ ಫೋಟೋಸ್ ಆರ್ ವಾಟ್ ದೇ ಹ್ಯಾವ್ ಪೋಸ್ಟೆಡ್. ಸೊ ಅದು ಒಂದು ಇದ್ರಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಇಲ್ಲ ಅಂದ್ರೆ ನಾನು ಹೇಳೋದೇನು ಅಂತಂದ್ರೆ, ಯೂಶಲಿ ಹುಡುಗರು ಯಾರು ಮೆಸೇಜ್ ಮಾಡಲ್ಲ, ಹುಡುಗಿರು ಟೆಕ್ಸ್ಟ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ ಯೂಶಲಿ. ಅಂದ್ರೆ ಈಗ ನೀವ್ ಯಾರ ಕೆಲವು ಮಾಡಿಸ್ಕೊಂಡಿದ್ದೀರಾ ಅಂತ ಅಂದ್ರೆ, ಹೌದು, ಈಗ ರೆಫರೆನ್ಸ್ ತಗೊಂತಾರೆ. ಆ ಬ್ರೈಡ್ ಇರುತ್ತಲ್ಲ, ಆ ಹೌದು. ಬ್ರೈಡ್ ಗೆ ಮೆಸೇಜ್ ಮಾಡಿದ್ರೆ ಆಯ್ತು, ಹೇ ಅದೇ ಹೇಳ್ದೆ, ವರ್ಡ್ ಹೇಳಕಣಮ್ಮ. ಆಫ್ ಮೌತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾ ಆಮೇಲೆ ಇನ್ನೊಂದು ಇಲ್ಲೇನಾಗತ್ತೆ, ಸಿ ಸಮ್ ಮೈಟ್ ಲೈಕ್, ಇವಾಗ ನಂದೇ ಒಂದು ಎಕ್ಸಾಂಪಲ್ ತಗೊಳ್ಳಿ. ಮೈ ಸ್ಟೈಲ್ ಇಸ್ ನ್ಯಾಚುರಲ್ ಅಂತ ಹೇಳ್ದೆ ಅಲ್ಲ. ಸೊ ಇವಾಗ ಬ್ರೈಡ್ ನನ್ನನ್ನು ಬುಕ್ ಮಾಡಿದ್ದಾರೆ, ನಾನು ಮೇಕಪ್ ಮಾಡಿದ್ದೀನಿ, ಎಲ್ಲ ಆಗಿದೆ. ಬೆಳಗ್ಗೆ ಹೋಗಿದ್ದೀನಿ, ಅವ್ರ ಬ್ರೈಡ್ ಅವ್ರ ಆಂಟಿ ಬಂದ್ಬಿಟ್ಟು ಯಾರು ಮೇಕಪ್ ಮಾಡಿದ್ದು ಅಂತ ಹೇಳಿದ್ರು. ಅಂದ್ರೆ ನಾನೇ ಮ್ಯಾಮ್. ಯಾಕೆ ಮ್ಯಾಮ್ ಹಂಗ್ ಮಾಡಿದ್ದೀರಾ, ಮೇಕಪ್ ಡಲ್ ಆಗಿ ಕಾಣ್ತಾ ಇದ್ಲು, ಲಿಪ್ಸ್ಟಿಕ್ ಇರ್ಲಿಲ್ಲ, ಐಸ್ ಇದಿರ್ಲಿಲ್ಲ, ಬ್ರೈಟ್ ಆಗ. ಸೊ ಇಟ್ ಇಸ್ ಇಂಡಿವಿಜುವಲ್ ಚಾಯ್ಸ್. ಕರೆಕ್ಟ್. ಸೊ ಅದನ್ನ ತಗೊಳ್ಳೋದು ಸ್ವಲ್ಪ ಡೈಸಿ. ಇಲ್ಲಿ ವಾಟ್ ವಿ ಲೈಕ್ ಅಂತ ನೋಡ್ಕೊಂಡು ಸ್ವಲ್ಪ ಹೋಮ್ ವರ್ಕ್ ಮಾಡ್ಬೇಕಾಗತ್ತೆ ಇಲ್ಲಿ. ಆಮೇಲೆ ಟ್ರಯಲ್ ಅಂತ ಅಂದ್ರೆ ನೀವು ಅರ್ಜೆಂಟ್ ಅಂದಾಗ ಯು ಹ್ಯಾವ್ ಟು ಗೋ ಬೈ ವರ್ಡ್ ಆಫ್ ಮೌತ್. ಬಟ್ ಇಲ್ಲ ಟೈಮ್ ಇದೆ ಅಂದಾಗ ಟೇಕ್ ಟ್ರಯಲ್, ಸಿ ವಾಟ್ ಯು ಲೈಕ್, ಅಂಡ್ ದೆನ್ ಯು ಕ್ಯಾನ್ ಟೇಕ್ ದ ಇದು ಡಿಸಿಷನ್. ಅಲ್ಲ, ನಾನು ಇನ್ನೊಂದು ಪ್ರಾಬ್ಲಮ್ ಏನ್ ಕೇಳಿದ್ದೆ ಅಂತಂದ್ರೆ, ಯೂಶಲಿ ಮೇಕಪ್ ಮಾಡ್ತಿರ್ಬೇಕಾದ್ರೆ ಫ್ಯಾಮಿಲಿ ಅವರೆಲ್ಲ ರೂಮಲ್ಲಿ ಕೂತಿರ್ತಾರೆ, ಹಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಟೂ ತುಂಬಾ ಮೆನಿ ಕುಕ್ಸ್ ಸ್ಪಾಯ್ಲ್ಸ್ ದ ಬ್ರಾತ್ ಅದೇ ಅಂತಾರಲ್ಲ, ಹೇಳ್ತಾರೆ. ಕರೆಕ್ಟ್. ಸೊ ಒನ್ ಆಫ್ ದ ಮೇಕಪ್ ಆರ್ಟಿಸ್ಟ್ ನನ್ಗೆ ಗೊತ್ತಿರೋ ಏನ್ ಹೇಳಿದ್ರು ಅಂದ್ರೆ, ಬ್ರೈಡ್ ಜೊತೆ ಒನ್ ಪರ್ಸನ್ ಇರ್ಬೇಕಷ್ಟೇ ರೂಮ್ ಅಲ್ಲಿ, ವೆರಿ ಟ್ರೂ. ಟು ಲುಕ್ ಆಫ್ಟರ್, ನೀವ್ ಹೇಳ್ತಾರಲ್ಲ ಗೋಲ್ಡ್ ಗಿಲ್ಡ್ ಏನ್ ಅದು. ಇರ್ತಾರೋ ಅದನ್ನ ನೋಡ್ಕೊಳಕ್ಕೆ. ನಮ್ಮನ್ನ ಬಿಟ್ಬಿಡ್ಬೇಕು, ನಮ್ಮನ್ನ ಯಾರು ಹೌದು. ಡಿಸ್ಟರ್ಬ್ ಮಾಡ. ನೀವ್ ಹೇಗ್ ವರ್ಕ್ ಮಾಡ್ತೀರಾ ಸಿ ಮೇಡಮ್? ವಾಟ್ ನಾನ್ ಅದೇ ಸೇಮ್ ಹಂಗೆ ಹೇಳೋದು. ನಾನ್ ಬ್ರೈಡ್ಗೆ ಐ ಟೋಲ್ಡ್ ಎಡ್ಯುಕೇಟಿಂಗ್ ದ ಕ್ಲೈಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್, ಬಿಕಾಸ್ ಯು ಹ್ಯಾವ್ ಟು
ಬಿಲ್ಡ್ ಟ್ರಸ್ಟ್ ಅಂದ್ರೆ ನಿಮ್ಮನ್ನ ಟ್ರಸ್ಟ್ ಮಾಡಿ ಬರ್ಬೇಕು ಅವರು. ಕರೆಕ್ಟ್. ಐ ಟೆಲ್ ಹರ್, ಸಿ ಯು ಗೆಟ್ ಹೌ ಮೆನಿ ಎವರ್ ಪೀಪಲ್, ಎವ್ರಿ ಒನ್. ಇವಾಗ ನಾನು ಸಾಮಾನ್ಯವಾಗಿ ಯಾರು ನಿಮ್ಗೆ ಬೇಜಾರು ಮಾಡಕ್ಕೆ ಏನು ಕಾಮೆಂಟ್ ಮಾಡಲ್ಲ. ದ ಮೊಮೆಂಟ್ ಐ ಆಸ್ಕ್ ಹೌ ಆಮ್ ಐ ಲುಕಿಂಗ್ ಅಂದಾಗ ಐ ಟೆಲ್ ದೆಮ್. ನೀವು ಯಾವಾಗ ಹೌ ಆಮ್ ಐ ಲುಕಿಂಗ್ ಅಂದ ತಕ್ಷಣ ಸಮ್ ವಿಲ್ ಟೆಲ್ ಓ ಯು ಆರ್ ಲುಕಿಂಗ್ ಗಾರ್ಜಿಯಸ್, ಸಮ್ ವಿಲ್ ಟೆಲ್ ಯು ಆರ್ ಲುಕಿಂಗ್ ಲಿಟಲ್ ಡಲ್, ಸಮ್ ವಿಲ್ ಟೆಲ್ ಯು ಆರ್, ಬಿಕಾಸ್ ಇಟ್ ಇಸ್ ಇಂಡಿವಿಜುವಲ್ ಚಾಯ್ಸ್. ಅವ್ರ Correct. ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಕರೆಕ್ಟ್. ಇವಾಗ ನಾನೇ ನೋಡ್ತೀನಲ್ಲ, ಫ್ರೆಂಡ್ಸ್ ಎಲ್ಲ ಬಂದಿರ್ತಾರಲ್ಲ, ಒಂದ್ ಫ್ರೆಂಡ್ಗೆ ಪುಫ್ ಸೆಟ್ ಆಗುತ್ತೆ. ಸೊ ದೇ ಡೂ ಅ ಪುಫ್. ಇವ್ರ ಮುಖ ಮೊದ್ಲೇ ರೌಂಡ್ ಇರುತ್ತೆ, ದೇಲ್ ಟೆಲ್ ಡೂ ಅ ಪುಫ್. ಸೊ ಐ ವಿಲ್ ಬಿ ಅವರೇ ಥಿಂಕಿಂಗ್ ಕಳ್ಶ ಇದ್ದಂಗೆ ಇರುತ್ತೆ. ಅದೇ ನಾವ್ ಯಾಕೆ ಇರ್ಬೇಕು ಇಲ್ಲಿ ಅಂತ ಅನ್ಸ್ತಿರತ್ತೆ. ಬಟ್ ಏನು, ಬಿಕಾಸ್ ದೇ ಗೆಟ್ ಅಫೆಂಡೆಡ್, ಆಂಗ್ರಿ, ಅಂಡ್ ದೇ ಥಿಂಕ್ ಯು ಆರ್ ಟೂ ರೂಡ್. ಹಂಗೆ ದಿಸ್ ಜನರೇಷನ್ ಇಸ್ ವೆರಿ ವೆರಿ ಸೆನ್ಸಿಟಿವ್. ದೇ ಡೋಂಟ್ ಥಿಂಕ್ ವೈ ವಿ ಆರ್ ಟೆಲ್ಲಿಂಗ್ ಅಂತ ಅಲ್ವಾ. ಸೊ ಐ ಟೆಲ್ ದೆಮ್, ನೋಡಮ್ಮ, ನೀವು ಚೆನ್ನಾಗಿ ಕಂಡ್ರೆ ನನಗೂ ಒಳ್ಳೇದು, ನಿಮ್ಗೂ ಒಳ್ಳೇದು. ಬಿಕಾಸ್ ಇಫ್ ಯು ಆರ್ ಹ್ಯಾಪಿ, ಯು ಲುಕ್ ಗುಡ್, ಐ ವಿಲ್ ಗೆಟ್ ಮೋರ್ ಕ್ಲೈಂಟ್ಸ್. ಅಂಡರ್ಸ್ಟ್ಯಾಂಡ್ ದಟ್ ಅಲ್ವಾ. ಸೊ ಐ ವಿಲ್ ನೆವರ್ ವಾಂಟ್ ಯು ಟು ಲುಕ್ ಬ್ಯಾಡ್. ನಾನೇನು ಇದೇ ಫೈನಲ್ ಅಂತ ನಿಮ್ಗೆ ಡಿಸಿಷನ್ ನಿಮ್ಮ ಮೇಲೆ ಲಾಗು ಮಾಡಲ್ಲ. ಯು ಟೇಕ್ ಅ ಕಾಲ್ ಆರ್ ಯು ಸೆಂಡ್ ಮಿ ಯುವರ್ ರೆಫರೆನ್ಸ್. ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಫೋಟೋಸ್ ಎಲ್ಲ ಕಳಿಸಿ ಹೋಮ್ವರ್ಕ್ ಮಾಡಿ. ಐ ವರ್ಕ್ ಆನ್ ದಟ್, ಬಿಕಾಸ್ ಫಾರ್ ಮೀ ದ ಬ್ರೈಡ್ ಹ್ಯಾಸ್ ಟು ಬಿ ವೆರಿ happy. When she is happy, naturally everything ಫೋಟೋಸ್ will ಎಲ್ಲ ಚೆನ್ನಾಗಿ ಚೆನ್ನಾಗಿ ಬರುತ್ತೆ. And then she will not ask anyone. I tell them, you trust me, and if you are happy, you don't ask anyone how you are looking. Your mother is important, or your some close friends, you take their opinion and you be happy. ಎಲ್ಲಾರ್ದು ತಗೊಂಡಾಗ it will ಸ್ಪಾಯ್ಲ್. spoil the thing ಯಾವಾಗಾದ್ರೂ ಅಂತ. ಬ್ರೈಡ್ ಮೇಕಪ್ ಕಂಪ್ಲೀಟ್ಲಿ ರಿಮೂವ್ ಮಾಡಿ ಮತ್ತೆ ರೀಡೂ ಮಾಡಿದ್ದೀರಾ? ಆ ಥರ ಸಿಚುವೇಶನ್ಸ್ ಯಾವಾಗಾದ್ರು ಬಂದಿದೆ ಕರಿಯರ್ ಅಲ್ಲಿ? Career ಅಲ್ಲಿ ವಿತ್ ದೇರ್ ಪೇರೆಂಟ್ಸ್ ವಾಂಟಿಂಗ್ ಟು ಚೇಂಜ್ ಅಥವಾ ಬ್ರೈಡ್ಗೆನೆ ಚೇಂಜ್ ಅಂದಾಗ? ಮಾಡಿದ್ದೀನಿ. ಓಕೆ. ಟು ಬಿ ವೆರಿ ಆನೆಸ್ಟ್, ಮಾಡಿದ್ದೀನಿ. ಯಾಕಂದ್ರೆ ಬ್ರೈಡ್ ಒಂದ್ಸತಿ ನಂಗೆ ಫುಲ್ ಸ್ಮೋಕಿ ಐಬೇಕು ಅಂತ ಹೇಳಿದ್ರು. ಓಕೆ. ಸ್ಮೋಕಿ, ರಿಸೆಪ್ಷನ್ಗೆ. ಓಕೆ. ಲೈಕ್ ಯು ಡೂ ದಟ್ ಕಂಪ್ಲೀಟ್ ಗೊತ್ತಾಯ್ತು, ಬ್ಲಾಕ್ ಬ್ಲೂ ಎಲ್ಲ ಗೊತ್ತಾಯ್ತು, ಬೇಕು ನಂಗೆ ಅಂತ. ಇಟ್ ವಾಸ್ ಇನ್ ಗೊತ್ತಿಲ್ಲ ರೇಜ್. ಒಂದು 5-6 years ಮುಂಚೆ ಅದು ಇದ್ದಿತ್ತು, ಗ್ಲಿಟರು, ಬ್ಲಾಕು ಇದೆಲ್ಲ. Right. ಅಂಡ್ ಐ ಡೋಂಟ್ ಪ್ಯಾನಿಕ್, ಟ್ರಸ್ಟ್ ಮೀ, ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಬಿಕಾಸ್ ಅಬ್ಬಬ್ಬಾ ಅಂದ್ರೆ ಏನು, ರಿಮೂವ್ ಮಾಡಿ ತಿರ್ಗಾ ಮೇಕಪ್ ಆಲ್ರೆಡಿ ಮಾಡ್ತೀವಿ ಅಷ್ಟೇ. ಫಾಸ್ಟ್ ಹ್ಯಾಂಡ್ಸ್. ಅಷ್ಟೇ. ಸೊ ಬೈ ಗಾಡ್ಸ್ ಗ್ರೇಸ್, Yes, ಎಸ್, ದಟ್ ಅದೊಂದಿದೆ. ಸೊ ಐ ಶಿ ಇಸ್ ಲೈಕ್, ಶಿ ಡಿಡ್ ಇಟ್, ಶಿ ವಾಸ್ ವೆರಿ ಹ್ಯಾಪಿ. Groom walked in, okay, he's like, oh my god, what have you done, black eyes, adu idu. Then she's like, oh, papa panic ಆಗ್ತಾರಲ್ವಾ, am I looking bad, adu idu. Not bad, but you're looking ಅಂದ್ರೆ like that. Typical male answer. that ಹಂಗಾದಾಗ ಪಾಪ she was under pressure. Then ಅಕ್ಕನ್ ಕೇಳಿದ್ರು, ಅಮ್ಮನ್ ಕೇಳಿದ್ರು, ಅವರು ಏನ್ ಹೇಳ್ತಾರೆ ಹುಡುಗಂಗ್ ಅಂದ್ಮೇಲೆ they are taking their this thing, second opinion ತರ. So I said, see, if you are not happy, you are looking beautiful for me, because trial allu nimge ishta agitella, I'll take pictures. If you don't want, not once, you tell till you are happy, I will redo. I don't worry. ಚಾರ್ಜ್ ಎಕ್ಸ್ಟ್ರಾ. ಎಕ್ಸ್ಟ್ರಾನು ಚಾರ್ಜ್ ಮಾಡಲ್ಲ. I want you to be happy and Correct. comfortable. ಫುಲ್ ತೆಗ್ದು ಫುಲ್ ಮೇಕಪ್ ಎಲ್ಲ ಮಾಡಿ I redid the thing. ಓಕೆ. Then the groom is like, no, I think you were looking very Yeah, bright avuna and ji. nice. Then I said, I can't change now. I told you, I took the picture. It was a very funny though. Of course, she was happy with this also. Okay. But she even now she idralli, which is that ಇಲಾನ್ ಅಂತ ಇದೆ JP ನಗರಲ್ಲಿ, ಅಲ್ಲಿ ಮಾಡಿದ್ದು. Some things you never forget ಅಲ್ವಾ. So even now she says, I wish I had just left what you had done. But no regrets. Even now I like what my looks are. 7-8 years ಇಂದ ಅಂತ Okay, ಇದಾಗತ್ತೆ. ಸೊ ಈಗ ಅಂದ್ರೆ ಬ್ರೈಡಲ್ ಮೇಕಪ್ ಅಲ್ಲಿ ಒಂದೇನಾಗುತ್ತೆ ಅಂತಂದ್ರೆ, ಹಿಂದೂ ಬ್ರೈಡಲ್ ಮೇಕಪ್ ಇಸ್ ಡಿಫ್ರೆಂಟ್, ಕ್ರಿಶ್ಚಿಯನ್ ಬ್ರೈಡಲ್ ಮೇಕಪ್ ಇಸ್ ಡಿಫ್ರೆಂಟ್, ಅಂಡ್ ಮುಸ್ಲಿಂ ಬ್ರೈಡಲ್ ಮೇಕಪ್ ಇಸ್ ಡಿಫ್ರೆಂಟ್. ಹೇಗೆ ಡಿವೈಡ್ ಮಾಡ್ಕೊಂತೀರಾ, ಅಂಡ್ ವಾಟ್ ಆರ್ ದ ಚಾಲೆಂಜಸ್? See, actually rituals ಬೇರೆ ಇರುತ್ತೆ, but makeup is makeup at the end of the day. No, that's what I feel very funny. ಇವಾಗ even I had to yield to this when I added to the curriculum. ಮೇಕಪ್ ಅಂದ್ರೆ ಏನು, ನಾನು ಮೊದಲು ಬರೀ ಒಂದ್ ಬೇಸ್ ಪರ್ಫೆಕ್ಟ್ ಮಾಡೋದು, ಬೇಸ್ ಆಗ್ಲಿ, ಒಂದ್ ಲ್ಯಾಶ್ ಲೈನ್ ಎಲ್ಲ, ದೆನ್ ಆಪ್ಟ್ ಟು ದ ಸಿಚುವೇಶನ್ ಮೇಕಪ್ ಮಾಡೋದು ಹೇಳ್ಕೊಡ್ತಿದ್ವಿ ನಾವು. ಆಮೇಲೆ ಬರ್ತಾ ಬರ್ತಾ ಮಾರ್ಕೆಟ್ ಹೆಂಗಾಯ್ತು ಅಂದ್ರೆ, ಮುಹೂರ್ತಂ ಲುಕ್, ರಿಸೆಪ್ಷನ್ ಲುಕ್, ಕಾಕ್ಟೈಲ್ ಲುಕ್, ಎಂಗೇಜ್ಮೆಂಟ್ ಲುಕ್, ಸಂಗೀತ. ಸಿ, ಇಟ್ಸ್ ನಾಟ್ ಲೈಕ್ ಡಿಫ್ರೆಂಟ್ ಆ ಥರ ಏನಿರಲ್ಲ. ನೀವು ಸಿಚುವೇಶನ್, ಡೇ, ಡ್ರೆಸ್ ನೋಡ್ಕೊಂಡೇ ಅಲ್ವಾ ಮೇಕಪ್ ಮಾಡೋದು. ಸೊ ಕ್ರಿಶ್ಚಿಯನ್ ವೈಟ್ ಗೌನ್ ಇರುತ್ತೆ, ಸೊ ಅದಕ್ಕೆ ಆಪ್ಟ್ ಆಗಿ ಸಟಲ್ ಆಗಿ ಹೇಗ್ ಮೇಕಪ್ ಮಾಡ್ಬೇಕೋ ಹಂಗ್ ಮಾಡ್ತೀವಿ. ಇವಾಗ ಮುಸ್ಲಿಮ್ಸ್ ರಲ್ಲಿ ದೇ ವೇರ್ ಲೈಕ್ ಹೆವಿ ಔಟ್ಫಿಟ್ಸ್. ಸಿ, ನೌ ಬೇಸಿಕ್ಲಿ ಎವ್ರಿ ಒನ್ ಲೈಕ್ಸ್ ನೋ ಮೇಕಪ್ ಲುಕ್.
majority of them. But Muslims dalli they wear heavy outfits, apt they like little heavy lip, heavy eye, Arabic cut crease ಅಂತೆಲ್ಲ ಒಬ್ಬೊಬ್ರು ಕೇಳ್ತಾರೆ, ಅದನ್ನ Correct. ಮಾಡಿ ಆಪ್ಟ್ ಆಗ ಅದನ್ನ ನೀವು ತಗೊಂಡೋಗಿ ಕ್ರಿಶ್ಚಿಯನ್ ಬ್ರೈಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ದಟ್ ವೇ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವ ಸ್ಟೈಲು ಯಾವ ಟ್ರೆಡಿಷನ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಈಗ ಇನ್ನೊಂದು ಫೇಮಸ್ ಏನಾಗ್ತಿದೆ ಅಂದ್ರೆ ಹುಡುಗರು ಕೂಡ ಮೇಕಪ್ ಮಾಡಿಸ್ಕೊಂತಿದ್ದಾರೆ ಮದ್ವೆಲಿ. ಈಗಂತಲ್ಲ ತುಂಬಾ ದಿನದಿಂದ ಹೌದಾ? ಮಾಡಿಸ್ಕೊಂತ ಇದಾರೆ. ಇಟ್ಸ್ ಕಮಿಂಗ್ ಟು ಲೈಕ್ ಪೀಪಲ್ ಆರ್ ಮೋರ್ ಓಪನ್ ಅಬೌಟ್ ಇಟ್. ಮೋರ್ Okay. ಜೆನ್ಸೀಸ್ ಆರ್ ಆಲ್ಸೋ ಸ್ಕಿನ್ ಕೇರ್ ಮಾಡೋದು, ಮೇಕಪ್ ಯಾ ಮಾಡ್ಕೊಳ್ಳೋದು. ದೇ ಆರ್ ಮೋರ್ ಓಪನ್ ಟು ಇಟ್ ನೌ ಇವಾಗ. ಎಕ್ಸಾಕ್ಟ್ಲಿ. ನಾನು ಒಂದೊಂದ್ಸರಿ ವಿಡಿಯೋಸ್ ನೋಡ್ತೀನಿ, ಕೂದ್ಲು ಇರಲ್ಲ, ಹ್ಮ್. ಬರೀ 4 ಕೂದ್ಲು ಇರುತ್ತೆ. ಆ 4 ಕೂದ್ಲೆ ಕ್ಲೀನ್ ಆಗಿ ಬಾಚಿ ಫುಲ್ ಅದೇ ಒಂಥರ Set ಪೌಡರ್ ಮಾಡಿರ್ತಾರೆ. ಹಾಕಿ ದೇ ಡೂ You ಇಟ್ guys ಫುಲ್. won't have that problem. Oh, Touch wood. ಗುಡ್ ಎಲ್ಲೆಲ್ಲಿದೆ? Touch wood. ನಾ ಏನಿಲ್ಲ, ಅದೇನಿಲ್ಲ, ಹೇರ್ ಫೈಬರ್ ಅಂತ ಬರುತ್ತೆ. Okay. ನನ್ಗೆ ಇದ್ರ ಬಗ್ಗೆ ಯಾವಾಗ ಗೊತ್ತಾಗಿತ್ತು ಅಂದ್ರೆ, ಪಾಪ ಸಿಂಗಾಪುರಿಂದ ಒಂದು ಗ್ರೂಮ್ ಬಂದಿದ್ರು ನಮ್ಗೆ. ಅಲ್ಲಿ ಅರ್ಥ ಆಗಲ್ಲಲ್ಲ, ಅವ್ರು ಆ ಸಲೋನ್ಗೆ ಹೋಗಿ ಕಟ್ ಮಾಡು ಅಂದ್ರೆ ಫುಲ್ ಎಗರಿಸ್ಬಿಟ್ಟಿದ್ದಾರೆ. ಶಾರ್ಟ್ ಗ್ರೂಮ್ ಅಂತ ಹೇಳಿದ್ರು ಹ್ಞೂ ಅನ್ಕೊಂಡು. ಅಂಡ್ ಹಿ ಹ್ಯಾಡ್ ಲಿಟಲ್ ಸ್ಕ್ಯಾಂಟಿ ಹೇರ್. ಅವ್ರು ಅವಾಗ ಒಂದು ಹೇರ್ ಫೈಬರ್ ಅಂತ ತಗೊಂಡ್ Correct. ಬಂದಿದ್ರು. ಹ್ಮ್. ಅದು ಇವಾಗ ಎಲ್ಲಾರು ಯೂಸ್ ಮಾಡ್ತಾರೆ. ಐ ಆಮ್ ಟಾಕಿಂಗ್ ಅಬೌಟ್ 17 years ಬ್ಯಾಕ್. ಓ ಓಕೆ, ಅದನ್ನೇನ್ ಮಾಡಿದ್ವಿ ಇವಾಗ ಲೇಡೀಸ್ಗೂ ಇಲ್ಲಿ ಹೆಲ್ಮೆಟ್ಸ್, AC ಅದರಿಂದ ಸ್ವಲ್ಪ ಸ್ಕ್ಯಾಲ್ಪ್ ಥಿನ್ನಿಂಗ್ ಆಗಿರುತ್ತಲ್ಲ. ಸೊ ವಿ ಸ್ಟಾರ್ಟೆಡ್ ಯೂಸಿಂಗ್. ಸೊ ದಟ್ಸ್ ಹೌ, ಆಸ್ ಯು ಸೆಡ್, ಎವ್ರಿಥಿಂಗ್ ಹ್ಯಾಸ್ ಅ ಸೊಲ್ಯೂಷನ್. ಸಿ ನನ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಜನರು ನೋಡಿ ನೋಡಿ ಪೀಪಲ್ ಕಮ್ ಟು ಮಿ, ದೇ ಸೇ ಶಾರ್ಟ್ ಹೇರ್ ಇದೆ, ಥಿನ್ ಇದೆ. ಐ ಟೆಲ್ ದಮ್, ಸಿ ಯು ಹ್ಯಾವ್ ಕಮ್ ಟು ಅ ಪ್ರೊಫೆಷನಲ್, ಡೋಂಟ್ ವರಿ, ಡೋಂಟ್ ಟಾಕ್ ಅಬೌಟ್ ಯುವರ್ ನೆಗೆಟಿವ್ಸ್, ಬಿಕಾಸ್ ಐ ಆಮ್ ಅಬ್ಸರ್ವಿಂಗ್. ಅಲ್ಲೇ ಕಣ್ಣು ಹೋಗೋದು ನಾನು ಫಸ್ಟ್. ಐ ವಿಲ್ ಹ್ಯಾಂಡಲ್ ಇಟ್. You are with me, so don't worry. Trust me, small thing which I tell by heart. ಒಂಥರ ಮನಸ್ಸಿಂದ ನಾನು, that has been my very genuine answer to my clients. But I have understood, they feel so happy ಗೊತ್ತಾ. ಇಲ್ಲ, this made us really comfortable with you, because ಬೇರೆ ಆರ್ಟಿಸ್ಟ್ ಹತ್ರ ಹೋದಾಗ ಕೂದ್ಲೇನು ಇಷ್ಟು ತೆಳುವಿದೆ, ಹೆಂಗ್ ನಾನು ಮಾಡೋದು, ಅವರೇ ಹೆದ್ರು ಬಿಟ್ರೆ, ಅವರೇ ನಮ್ಗೆ ಹಂಗೆ ಹೆಸರು ಇಟ್ಬಿಟ್ರೆ, how do we trust them ಅಂತ. See, all the small things makes a big difference is what I ಈಗ ನಿಮ್ feel. ಮೇಕಪ್ ಕ್ಲಾಸಸ್ ಅಲ್ಲಿ ಅದು ಹೇಳ್ಕೊಡ್ತೀರಾ, ನಾನು ಕ್ಲೈಂಟ್ ಜೊತೆ ಹೇಗೆ ಬಿಹೇವ್ Yeah, ಮಾಡಬೇಕು ಅಂತ? client ಅಂದ್ರೆ ಲೈಕ್ how to understand their ಇದು. ಆಮೇಲೆ how to be educate. As I said, the base guideline, your work becomes easy when you educate them. ಕರೆಕ್ಟ್. Reality facts ನ ಅವ್ರಿಗೆ ತಿಳಿಸ್ಕೊಟ್ಬಿಟ್ರೆ it becomes very easy. And I tell them never lie, because everything is on tip of their ಇದು ಗೂಗಲ್. ಕರೆಕ್ಟ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡಿ, ಅವಮಾನ ಏನು ಇಲ್ಲ ಅದ್ರಲ್ಲಿ. ಕರೆಕ್ಟ್ ಕರೆಕ್ಟ್. ಸುಳ್ಳು ತಪ್ಪು ಮಾತ್ರ ಹೇಳಕ್ ಹೋಗ್ಬೇಡಿ, ಅಂದ್ರೆ ಅದೇ ಅತಿ ಬುದ್ಧಿ ತೋರ್ಸಕ್ ಹೋಗ್ಬೇಡಿ ಅಂತ ಹೇಳ್ಬಿಡಿ ನಿಜ, ಅಷ್ಟೇ. ಮೇಕಪ್ ಅಲ್ಲಿ ಎಸ್ಪೆಷಲಿ ನಿಮ್ ಐಸ್ ಒಂದಾದ್ರೆ, ನೋಸ್ ಆದ್ರೆ, ಲಿಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಮ್. ಅಂಡ್ ನಮ್ ಹುಡುಗರಿಗೆ ಇದೆಲ್ಲ ಪ್ರಾಡಕ್ಟ್ಸೇ ಗೊತ್ತಿಲ್ಲ. ಲೈಕ್ ಲಿಪ್ಸ್ಟಿಕ್, ಲಿಪ್ ಆಯಿಲ್, ಲಿಪ್ ಬಾಮ್, Gloss. He knows, no, ಎಲ್ಲ ಇಲ್ಲ. ಹುಡುಗರು ಗೊತ್ತಿಲ್ಲ ನಾನು ರಿಸರ್ಚ್ ಮಾಡಿ ನನ್ಗೆ Oh, from a male okay, perspective, yeah. ಹೇಗ್ ಡಿಫ್ರೆನ್ಶಿಯೇಟ್ ಮಾಡೋದು ಅಂಡ್ ಏನ್ ವೈ ಡು ದೇ ಯೂಸ್ ಈಚ್ ಪ್ರಾಡಕ್ಟ್, ಯಾವ್ಯಾವಕ್ಕೆ? ಸಿ ನಾವು ಲಿಪ್ಸ್ ಅಂದ್ರೆ ಯೂಶಲಿ ಫಸ್ಟ್ ಥಿಂಗ್ ಅಂದ್ರೆ ಚಾಪ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಲಿಪ್ ಬಾಮ್ ಅಂತ ಫಸ್ಟ್ ಯೂಸ್ ಮಾಡ್ತಿದ್ರಿ. ಬಟ್ ನಾವು ಇವಾಗ ಏನ್ ಮಾಡ್ತೀವಿ, ಎಜುಕೇಟ್ ಮಾಡಿ ಒಂದು ಹೈಲೋರಾನಿಕ್ ಆಸಿಡ್ ಅಂತ ಹೇಳ್ತೀವಿ. ಹ್ಯಾವ್ ಯು ಹರ್ಡ್ ಅಬೌಟ್ ಇಟ್? ಇಲ್ಲ ಹೈಲೋರಾನಿಕ್ ಆಸಿಡ್ ಅಂದ್ರೆ ಏನೂ ಇಲ್ಲ, ಇಲ್ವಾ? ಓಕೆ ಅದು ಮಾಯಿಶ್ಚರೈಸರ್ ಹಾಕೊಂತೀವಿ, ಗೊತ್ತಲ್ವಾ? ಸೊ ಹೈಲೋರಾನಿಕ್ ಆಸಿಡ್ ಇಸ್ ನಥಿಂಗ್ ಬಟ್ ಮಾಯಿಶ್ಚರ್ ಮ್ಯಾಗ್ನೆಟ್ ಅಂತ ಅಂತೀವಿ ಅದಕ್ಕೆ. ಏನಕ್ಕಂದ್ರೆ ಲೈಕ್ ಇವಾಗ ನಿಮ್ಗೆ ಏರಲ್ಲಿ ಇರೋ ಮಾಯಿಶ್ಚರ್ನು ಅಬ್ಸರ್ವ್ ಮಾಡೋ ಕೆಪಾಸಿಟಿ ಅದಕ್ಕಿರುತ್ತೆ. ಸೊ ಡಿಹೈಡ್ರೇಟ್ ಆದಾಗ ಅಂದ್ರೆ ಸ್ಟ್ರೆಸ್ ಆದಾಗ ಯೂಶಲಿ ಲಿಪ್ಸ್ ಆಗ್ಲಿ ಚಾಪ್ ಆಗೋದು, ಜ್ವರ ಬಂದಾಗ ಡ್ರೈ ಆಗೋದು, ಅಥವಾ ವಿಂಟರ್ಸ್ ಅಲ್ಲಿ ಡ್ರೈ ಆಗೋದು ಡಿಹೈಡ್ರೇಟ್ ಆದಾಗೆ. ಓಕೆ, ಸೊ ಐ ಆಲ್ವೇಸ್ ಟೆಲ್ ಮೆನ್ ಆಲ್ಸೋ, ಒಂದು ಹೈಲೋರಾನಿಕ್ ಆಸಿಡ್ ಹಾಕೊಳ್ಳಿ ಫಸ್ಟ್, ಅಂದ್ರೆ ಲಿಕ್ವಿಡ್ ತರ ಇರುತ್ತೆ, ಅದನ್ನ ಹಾಕೊಳ್ಳಿ. ದೆನ್ ಯುವರ್ ಲಿಪ್ ಬಾಮ್, ವಾಟ್ ಎವರ್ ಬೇಸಿಕ್. ಇವಾಗ ಒಂದು ಲಿಪ್ ಆಯಿಲ್ ಏನೇನೋ ಬಂದಿದೆ, ಅದೆಲ್ಲ ಏನು ಬೇಡ. ಒಂದು ಚಾಪ್ಟೆಕ್ಸ್ 130 rupees. ಟ್ರಸ್ಟ್ ಮೀ, ಮೆಡಿಕಲ್ ಗ್ರೇಡ್ ಓನ್ಲಿ ಐ suggest usually, which are very cost effective and effective on your skin also. Result oriented ಇರುತ್ತೆ. ಸೊ ಲಿಪ್ ಬಾಮ್ ಅಂಡ್ ಸ್ಕ್ರಬ್ ನಾನು ಯಾವಾಗ್ಲೂ ಹೇಳೋದು, ತುಪ್ಪ ಸಕ್ಕರೆ ಇರುತ್ತಲ್ಲ, ಮಾಡಿ ಇದ್ ಮಾಡಿ, ಸೊ ದಟ್ ಯುವರ್ ಇದು ಎಲ್ಲ ಡೆಡ್ ಸ್ಕಿನ್, ಡ್ರೈ ಸ್ಕಿನ್ ಎಲ್ಲ ಹೋಗುತ್ತೆ ಅಂತ. ಮೆನ್ಗೆ ದಟ್ ಇಸ್ ಅ ಬೇಸಿಕ್ ಯು ಕ್ಯಾನ್ ಡೂ. ಈವನ್ ಹೈಪರ್ ಪಿಗ್ಮೆಂಟೇಷನ್ಗೂ ಯೂಸ್ ಆಗುತ್ತೆ ಅದು ಆಗತ್ತೆ. ಅಂಡ್ ದೆನ್ ಪಾಪ್ಲಿ ಚಕ್ಕೆ ಅಂತ ಒಂದು ಬರುತ್ತೆ. ಓಕೆ,
ಗ್ರಂಥಿಗೆ ಚಕ್ಕೆ ಅಂಗಡಿಯಲ್ಲಿ ಗೊತ್ತು. ಸಿಗುತ್ತೆ, ಪಾಪ್ಲಿ ಚಕ್ಕೆ ಅಂತ ಪಾಪ್ಲಿ ಚಕ್ಕೆ. ಬರುತ್ತೆ. ಸೊ ಅದೇನ್ ಮಾಡ್ತೀವಿ ನಾವು ಅಂದ್ರೆ ಬೀಸ್ ವ್ಯಾಕ್ಸ್ ಇರುತ್ತಲ್ಲ, ಅದು Correct. ಗ್ರಂಥಿಗೆ ಅಂಗಡಿ, ನಮ್ದು ಏಜ್ ಓಲ್ಡ್ ಗ್ರಂಥಿಗೆ yes, ಅಂಗಡಿಯಲ್ಲಿ ಸಿಗುತ್ತೆ. ಟ್ರಸ್ಟ್ ಮೀ, ಏನೇನೋ ಯೂಸ್ ಮಾಡೋ ಬದಲು ಪಾಪ್ಲಿ ಚಕ್ಕೆ ಅಂಡ್ ದಟ್ ಬೀಸ್ ವ್ಯಾಕ್ಸ್ ಮೆಲ್ಟ್ ಮಾಡಿ ಪಾಪ್ಲಿ ಚಕ್ಕೆ ಪಿಂಕಿಶ್ ಆಗುತ್ತೆ. ಸೊ ವೆನ್ ಬಾಯ್ಸ್ ಯೂಶಲಿ ಮೇ ಬಿ pigmentation can be due to smoking or ಸ್ವಲ್ಪ ಹಾರ್ಮೋನ್, Oxidation ಇಂದನೂ ಆಗಿರುತ್ತೆ. ಎನಿಥಿಂಗ್, Pollution ಎನಿ ಎಲ್ಲ ಪೊಲ್ಯೂಷನ್, ಸನ್, ನೀವು ಟ್ರೆಕ್ಕಿಂಗ್ ಎಲ್ಲ ಮಾಡಿರ್ತಾರಲ್ಲ, ಫುಲ್ ಸನ್ ಬರ್ನ್, ಸನ್ ಬರ್ನು Correct. ಆಗತ್ತಲ್ಲ. yes yes ಸೊ ಈ ಪಾಪ್ಲಿ ಚಕ್ಕೆ ಹಾಕಿದ್ರೆ ಇಟ್ ಚೇಂಜಸ್ ದ ಕಲರ್ ಆಲ್ಸೋ. okay ಸೊ ಜನರಲಿ ವಿ ಟೆಲ್ ದೆಮ್. ಸೊ ವಿಜಯ್, ಇನ್ನೊಂದ್ 3 ಟರ್ಮ್ಸ್ ನಾನು ನೆನ್ನೆ ಕಲ್ತೆ. ತುಂಬಾ ಕಲ್ತಿದ್ದಾರೆ. ಇಲ್ಲ ಇಲ್ಲ, ಬ್ರಾನ್ಸರ್, ಹೈಲೈಟರ್, ಕಾಂಟೋರ್. Okay. ಸೊ ಇದೆಲ್ಲ ಯಾವ್ದಕ್ ಬರುತ್ತೆ? ಬಿಕಾಸ್ ಸಾಮಾನ್ಯವಾಗಿ ಕೇಳ್ದಿರೋ ಟರ್ಮ್ಸ್. ಹೌದು. ಹಾ. ಸಿ ಐಲ್ ಟೆಲ್ ಯು, ಇವಾಗ ನಾವ್ ಎಷ್ಟೇ ಇಂಗ್ಲಿಷ್ ಆಗ್ಲಿ ಏನೇ ಆಗ್ಲಿ, ಹೌ ಮಚ್ ಎವರ್ ಅಡ್ವಾನ್ಸ್ಡ್ ವಿ ಗೆಟ್ ವಿತ್ ಲಿಂಗೋ, ಅಂದ್ರೆ ಯುವರ್ ಲ್ಯಾಂಗ್ವೇಜ್ಗೆ ಲಿಂಗೋ ಅಂತಾರಲ್ಲ, ಜೆನ್ಸ್ ಅದೆಲ್ಲ. ಸೊ ಎಷ್ಟೇ ಚೇಂಜ್ ಆದ್ರೂ ಬೇಸಿಕ್ ರಿಮೈನ್ಸ್ ವಾಟ್ ABCD. Correct. ಸೊ ನನ್ಗೊಂದೊಂದ್ಸತಿ ತುಂಬಾ ನಗು ಬರೋದ್ರಿಂದ ಐ ಗೆಟ್ ಲಾಟ್ಸ್ ಆಫ್ ಕ್ಲೈಂಟ್ಸ್ ಫ್ರಮ್ ಅಬ್ರಾಡ್, ಬಿಕಾಸ್ ಥ್ರೂ ರೆಫರೆನ್ಸ್ ಇಂದ ಬಂದಿರ್ತಾರಲ್ಲ, ದೇ ಆಸ್ಕ್, ಡು ಯು ಡೂ ಕಾಂಟೋರಿಂಗ್, ಡು ಯು ಡೂ ಹೈಲೈಟಿಂಗ್? They are the basics of makeup. I told you, no, makeup is nothing but creating illusion with color. I told you, no, illusion ಅಂದ್ರೆ ಏನು, ಬೇಡ್ದಿರೋದನ್ನ ಶೇಡಿಂಗ್. ನಾವು ಡ್ರಾ ಮಾಡೋದ್ರಲ್ಲಿ ಹೇಗೆ, ಹೌ ಡು ವಿ ಬ್ರಿಂಗ್ ಔಟ್ ದ ಎಕ್ಸ್ಪ್ರೆಷನ್ ಆಗಿರ್ಲಿ, ಒಂದು ಫೀಚರ್ ಆಗಿರ್ಲಿ, ಹೌ ವಿ ಡೆಪ್ತ್ ಕ್ರಿಯೇಟ್ ಮಾಡ್ತೀವಿ, ಇಲ್ದಿರ ಲೈಟರ್ ಶೇಡ್ಸ್ ಯೂಸ್ ಮಾಡಿ ವಿ ಹೈಲೈಟ್. ಸೇಮ್ ವೇ ದೇರ್ ಆರ್ ಫ್ಯೂ ಫೇಶಿಯಲ್ ಫೀಚರ್ಸ್ ವಿಚ್ ವಿ ಹೈಲೈಟ್. ದ ಸೆಂಟರ್ ಆಫ್ ದ ಫೇಸ್ ಪಾಪ್ ಅಪ್ ಆಗ್ಬಹುದು. ಸೊ ಅದಕ್ಕೆ ಹೈಲೈಟರ್ಸ್ ಯೂಸ್ ಮಾಡ್ತೀವಿ. ಸ್ವಲ್ಪ ಇವಾಗ ನಿಮ್ದೊಂದು ಲೈಟ್ ಹಿಟ್ ಆದ ತಕ್ಷಣ ಈ ಫೀಚರ್ ಮೇಲ್ ಕಾಣ್ಲಿ ಅಂತ, ದೆನ್ ಫೇಸ್ ಚಿಸಲ್ಡ್ ಆಗಿ ಕಾಣ್ಲಿ ಅಂತ ಕಾಂಟೋರ್, ಡಾರ್ಕರ್ ಶೇಡ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಇವಾಗ ಎಲ್ಲಾರು ಬ್ರಾನ್ಸರ್ ಅಂತ ಕೇಳಿರ್ತೀರ. ಬ್ರಾನ್ಸರ್ ಇಸ್ ನಥಿಂಗ್ ಬಟ್ ಹೈಲೈಟರ್ ಡಾರ್ಕರ್ ಶೇಡ್ ಜೊತೆ ಮಿಕ್ಸ್ ಆಗಿ ಹಾಕೋದು. ದಟ್ ಈಸ್ ಯೂಸ್ ಬೈ ಫಾರಿನರ್ಸ್, ಬಿಕಾಸ್ ಅವ್ರು ತುಂಬಾ ಫೇರ್ ಇರ್ತಾರಲ್ಲ. ಸೊ they use something like a highlighter come bronzer tara. They like the tanned look little, no? So they use bronzers. For namge usually here what suits us best is highlighter and contour. okay Okay. ಈಗ ಅಂದ್ರೆ ಯಾವ್ದಾದ್ರು ಫ್ಯಾಷನ್ ಶೋ ಇರ್ಬೋದು, ಅಲ್ಲಿ ಡಿಫ್ರೆಂಟ್ ಮೇಕಪ್ ಆಗತ್ತಾ? ಅಂದ್ರೆ ಎಡಿಟೋರಿಯಲ್ ಅಂತೀವಿ editorial, yes, ಅದಕ್ಕೆ. yes. What it ಸಿ is. ನಾವು ಇವಾಗ ಬ್ರೈಡಲ್ ಅಂದ್ರೆ ಯು ಆರ್ ಜಸ್ಟ್ ಸೀಯಿಂಗ್, Face to ಹೀಗೆ face. ಫೋಟೋಸ್ ಅಲ್ಲೂ ಚೆನ್ನಾಗಿ ಬರ್ಬೇಕು, ಇನ್ ಪರ್ಸನ್ ಅದೇ ಆಸ್ ಯು ಸೆಡ್ ನೋ, ಹೆವಿ ಆದ್ರೆ ನೋ ಒನ್ ಲೈಕ್ಸ್ ಇಟ್ ದಟ್ ವೇ. ಎಡಿಟೋರಿಯಲ್ ಏನಾಗತ್ತೆ ಅಂದ್ರೆ ಒಂದೊಂದು ಶೂಟ್ಗಿರುತ್ತೆ. ಲೈಕ್ ಸಿ ನೌ ಇಟ್ ಇಸ್ ಡಿಫ್ರೆಂಟ್ ವೆನ್ ವಿ ಆರ್ ಸಿಟ್ಟಿಂಗ್ ಇನ್ ಅ ಸ್ಮಾಲ್ ಸ್ಟುಡಿಯೋ, ದ ಮೇಕಪ್ ಗೋಸ್ ಡಿಫ್ರೆಂಟ್. ಅಂದ್ರೆ ಸ್ವಲ್ಪ ಲೈಟ್ ಆಗಿ ಪ್ರೆಸೆಂಟಬಲ್ ಆದ್ರೆ ಸಾಕು ಅಂತ ಇದ್ ಮಾಡ್ತಾರೆ. ವೆನ್ ಯು ವಾಕಿಂಗ್ ಅ ರ್ಯಾಂಪ್, ಯು ಹ್ಯಾವ್ ಟು ವಿಸಿಬಲ್ ಟು End person also. So there, and makeup has to withstand light, heat, ಎಷ್ಟೊಂದು ಲೈಟ್ಸ್ ಇರುತ್ತೆ. ಸೊ ಅದು ಬೇರೆ ಆಗತ್ತೆ. ಅಂಡ್ ದೆನ್ ವೆನ್ ಯು ಡೂ ಫಾರ್ ಸಿನಿಮಾ, ಔಟ್ಡೋರ್ಸ್ ಇರ್ತೀವಿ, ಆ ತರ ಎಲ್ಲ ಇದ್ದಾಗ ಅದು ಬೇರೆ ಆಗತ್ತೆ. ವೆನ್ ದೇ ಡೂ ಡಾನ್ಸ್, ಸೊ ದೇ ಸ್ವೆಟ್ಟಿಂಗ್ ಅದೆಲ್ಲ, ಸೊ ದಟ್ ಬಿಕಮ್ಸ್ ಅ ಲಿಟಲ್, ಅಂದ್ರೆ ದ ಕಂಪೋಸಿಷನ್ ಆಫ್ ದ ಮೇಕಪ್ ಪ್ರಾಡಕ್ಟ್ಸ್ ಇಸ್ ಲಿಟಲ್ ವ್ಯಾಕ್ಸ್ ಬೇಸ್ಡ್ ಅಥವಾ ಕ್ರೀಮ್ ಬೇಸ್ಡ್, ಆ ತರ ಬೇರೆ ಬೇರೆ ತರ ಆಗತ್ತೆ. ಸೊ ದಟ್ ವಿತ್ ಹೋಲ್ಡಿಂಗ್ ಕೆಪಾಸಿಟಿ, ಅಂದ್ರೆ ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಆಫ್ ದ ಮೇಕಪ್ ಡಿಫರ್ಸ್ ಆಕ್ಚುಲಿ. ಓಕೆ, ಸೊ ಸಿನಿಮಾ ಅಂತ ಬಂದ್ರೆ, ನಾನು ಅದೇ ಕೇಳೋಣ. so you have done makeup for Deepika Padukone also. Yes, ದೀಪಿಕಾ ಪಡ್ಕೊಂಡ್, ಅಂಡ್ ದೆನ್ ಅಂದ್ರೆ ಆಡ್ ಶೋಸ್, ಅದೇ ರಘು ಸರ್ ಹೇಳ್ದಲ್ಲ, ಅವ್ರ ಜೊತೆ ಹೋದಾಗ, ಅಂಡ್ ದೆನ್ ಸಾನಿಯಾ ಮಿರ್ಜಾ, ಅನುಷ್ಕಾ ಶರ್ಮಾ, ಅಂದ್ರೆ ಲೈಕ್ ಇಲ್ಲೇ ಫಸ್ಟ್ ಅವರು ಇಲ್ಲೇ ಅಲ್ವಾ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ಸೊ ಇದು ಒಂದು ಹೈದರಾಬಾದ್ ಡಿಸೈನರ್ ಬಂದು ನವಗ್ರಹ ಕಾನ್ಸೆಪ್ಟ್ ಅಂತ ಇದನ್ ಮಾಡಿದ್ರು, ಫ್ಯಾಷನ್ ಶೋ. Okay. ಸೊ ಶಿ ವಾಸ್ ದ ಸನ್. ಯಾರು ದೀಪಿಕಾ? No, Anushka. Anushka. So we used to pick her up from Korma Games Village ಇದೆಲ್ಲ. So we used to pick, ಅಂದ್ರೆ ಅದೆಲ್ಲ ಯೋಚನೆ ಮಾಡಿದ್ರೆ ಹಿಂಗೂ ಮಾಡಿದ್ವಾ ಅಂತ ಎಲ್ಲಾರು ಕೇಳ್ತಾರೆ, ಫೋಟೋಸ್ ಇಲ್ವಾ ಅದು ಇದು. ಆ ಟೈಮಲ್ಲಿ ಇರ್ಲಿಲ್ಲ. ಅನುಷ್ಕಾ ಅವಾಗ ಇದ್ರಲ್ಲಿ ಕೋರ್ಮಂಗ್ಲ ಗೇಮ್ಸ್ ವಿಲೇಜ್ ಇದಲ್ವಾ, ಡ್ಯಾಡ್ ಅಲ್ಲಿಂದ ಪಿಕ್ ಮಾಡ್ತಾ ಇದ್ವಿ ಶೂಟ್ಗೆ, ಅರ್ಲಿ ಮಾರ್ನಿಂಗ್ ಶೂಟ್ಸ್ ಎಲ್ಲ. ಸೊ ಐ ಫೀಲ್ ಇಟ್ಸ್ ಆಲ್ ಲೈಕ್ ಎ ಡ್ರೀಮ್ ಒಂಥರ. ನಮ್ಗೆ ಏನಂದ್ರೆ ಅದು ಇವಾಗ ಹೆಂಗಾಗಿದೆ, ಎವ್ರಿಥಿಂಗ್ ಇಸ್ ಅ ಕಂಟೆಂಟ್. ಅವಾಗ ಏನಂದ್ರೆ ವಿ ಯೂಸ್ ಟು ಲಿವ್ ಫಾರ್ ದ ಮೂಮೆಂಟ್. ಓಕೆ, ಸಚ್ ಅ ಪ್ರಿಟಿ ಗರ್ಲ್, ನೋ, ಬಿಕಾಸ್ ಶಿ ಯೂಸ್ ಟು ಅನುಷ್ಕಾ ಶರ್ಮಾ ವಾಸ್ Anushka, and she used to model very pretty, ಅವಾಗ tall, fair, and very humble, nice person. Yes. Even Sania Mirza also. Deepika's, when we were ದೂರದಿಂದನೇ ನೋಡಿ, we used to feel happy, but the way they all used to talk, no, is very very nice. Okay.
ಐ ಥಿಂಕ್ ಎಲ್ಲ ಇಷ್ಟು ಜನ ನೋಡಿ ಇಟ್ ಇಸ್ ಆಲ್ ಒಂಥರ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಾರಲ್ವಾ, ಓಕೆ. ಆ ಥರ ಅಷ್ಟೇ. ಸೊ ಆ ಥರ ಆರ್ ಯು ಟ್ರೀಟೆಡ್ ಬೆಟರ್ ಆಲ್ಸೋ? ಆಬ್ವಿಯಸ್ಲಿ ಯು ಆರ್ ಟ್ರೀಟೆಡ್ ಬೆಟರ್. ಏನೇನ್ ಡಿಫ್ರೆನ್ಸ್ ಆಗುತ್ತೆ ಒಬ್ಬ ಸೆಲೆಬ್ರಿಟಿಗೆ ಮೇಕಪ್ ಮಾಡಿದಾಗ? ಅವ್ರೊಂದು ಕ್ಯಾರವ್ಯಾನ್ ಅಲ್ಲಿ ಹೋಗಿ ಮಾಡಿರೋದಾಗಿರ್ಬೋದು, ಎಷ್ಟು ಡಿಫ್ರೆಂಟ್ ಆಗುತ್ತೆ ಆ ಒಂದು ಎನ್ವೈರ್ಮೆಂಟ್ ನಿಮ್ ನಾರ್ಮಲ್ ವರ್ಕ್ ಎನ್ವೈರ್ಮೆಂಟ್ ಇಂದ? See, there, like, andre, like, it's very professional. Hmm. You just go, you do your thing, like, you're not sitting talking or something. You're just doing your work and you're coming because no one has the time to talk to you or idu. It's very, very professional. ರೈಟ್. But here, as I said, you're acknowledged by the family, the friends. Mom, dad ಬಂದ್ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ. ಲೈಕ್ ದೇ ಟಾಕ್ ಟು ಯು, ದೇ ಸೇ ನಮ್ಮ ಮನೇಲಿ ಅವ್ರಿಗೆ ಹಂಗೆ ಮಾಡಿದ್ರಿ ಅಂದ್ರೆ, ಲೈಕ್ ಇಟ್ಸ್ ಹಿಸ್ಟ್ರಿ ಒಂಥರ. ಫ್ರೆಂಡ್ಸ್ ರೆಫರ್ ಮಾಡಿದ್ರು, ನಮ್ಮ ಇವ್ರಿಗೂ ಇದೇ ಆಗಿದ್ರು. ಆ್ಯಂಡ್ ದೆನ್ ಐ ಫೀಲ್ ಸೋ ನೈಸ್. ಇವಾಗ ಎಷ್ಟೋ ದೊಡ್ಡವ್ರು ಇರ್ತಾರೆ ಆಯ್ತಾ, ನಮ್ಮ ಮಗಳಿಗೆ ಮಾಡಿದ್ರಿ ನೆನಪಿದೆ ಅಂತ ಬಂದು ಮಾತಾಡೋರು ಇರ್ತಾರೆ. ಅಥವಾ ನಿಮ್ಮನ್ನು ಮೀಟ್ ಮಾಡಕ್ ಬಂದ, ಐ ಫೀಲ್ ಲೈಕ್ ಸ್ಮಾಲ್ ಥಿಂಗ್, ಐ ಆಮ್ ಅ ಸ್ಮಾಲ್ ಥಿಂಗ್, ಬಟ್ ಪೀಪಲ್ ಲೈಕ್ ಯು ಸೋ ಮಚ್. ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ಬೋದು ಅಂತ ಯು ಫೀಲ್ ವೆರಿ, ಇಟ್ಸ್ ಅ ವೆರಿ, ಆಸ್ ಐ ಸೆಡ್, ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಾರೆ, ಗ್ರಾಟಿಟ್ಯೂಡ್. ಸೊ ಈಗ ಅಂದ್ರೆ ಆಸ್ ಅ ಬ್ರೈಡ್ ಯಾವ್ಯಾವ ವಿಷಯನ ಅವರು ತಲೆ ಇಡ್ಕೋಬೇಕು? ಈಗ ವೆಡ್ಡಿಂಗ್ ಬರ್ತಿದೆ ಅಂದ್ರೆ, ಈಗ ಹೆಂಗಿದ್ರು ನವೆಂಬರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದೌದು. ಹಾ, ಸೊ ಏನೇನ್ ತಲೆ ಇಡ್ಕೋಬೇಕು See, ಅವ್ರು ಅದು ಐ ಆಲ್ವೇಸ್ ಟೆಲ್, ಒಂದು ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ ಸ್ಕಿನ್ ಹಾಳಾಗಿದ್ರೆ ಯಾರೇ ಬಂದು ತಿಪ್ಪರ್ಲಾಗ ಹಾಕಿದ್ರು ಏನು ಅಷ್ಟೊಂದು ವಿ ಕ್ಯಾನ್ ಹೆಲ್ಪ್ ಯು, ಬಟ್ ಇಫ್ ಗುಡ್ ಸ್ಕಿನ್ ಅಂದ್ರೆ ಇಟ್ ವಿಲ್ ಬಿ ವೆರಿ ಸಪೋರ್ಟಿವ್, ಅವ್ರಿಗೂ ಅಷ್ಟೇ ನಮ್ಗೂ ಅಷ್ಟೇ. ಸೊ ಐ ಆಲ್ವೇಸ್ ಟೆಲ್ ಗುಡ್ ಸ್ಕಿನ್ ಕೇರ್, ಗುಡ್ ಫುಡ್, ಅಂಡ್ ಐ ಟೆಲ್ ದೆಮ್ ಸ್ವಲ್ಪ ಮೆಡಿಟೇಷನ್ ಮಾಡಿ, ಕಾಮ್ ಆಗಿರಿ. ಸ್ಟ್ರೆಸ್, ಯು ವುಡ್ ಹ್ಯಾವ್ ಹರ್ಡ್, ದೇ ಆರ್ ಆಲ್ ಸೋ ಸ್ಟ್ರೆಸ್ ದೀಸ್ ಡೇಸ್ ಅಲ್ವಾ. ಸೊ ಹೈಡ್ರೇಷನ್ನು, ನೀವು ಊಟ, ಆಮೇಲೆ ಲಿಟಲ್ ಬಿಟ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್, ಯುವರ್ ವರ್ಕ್ಔಟ್ಸ್ ಆಗಿರ್ಬೋದು, ವಾಕ್ಸ್ ಆಗಿರ್ಬೋದು. ದೆನ್ ಯುವರ್ ಮೇಕಪ್ ಸ್ವಲ್ಪ ತಿಳ್ಕೊಳ್ಳಿ ಅದ್ರ ಬಗ್ಗೆ, ಸೊ ದಟ್ ಯು ನೋ ಹೌ ಯು ಕ್ಯಾನ್ ಪ್ರೆಪ್ ಯುವರ್ ಸ್ಕಿನ್. ಆಮೇಲೆ ಒಬ್ಬೊಬ್ರು ಅನ್ಕೊಂತಾರೆ ಲೈಕ್ ವಾಟರ್ ಪ್ರೂಫ್ ಮೇಕಪ್ 24 hours ಇರುತ್ತೆ, ಅದೆಲ್ಲ ಏನೇ ಇದ್ರೂ ಯು ಶುಡ್ ನೋ ಹೌ ಟು ಮೇಂಟೈನ್ ಇಟ್. ಬಿ ಲಿಟಲ್ ಎಡ್ಯುಕೇಟೆಡ್ ಅಬೌಟ್ ಸ್ಕಿನ್. ಇವಾಗ ಅಂದ್ರೆ ನಮ್ದು ಅಟ್ಲೀಸ್ಟ್ ಇವಾಗ ದ ಮೇಕಪ್ ಇಂಡಸ್ಟ್ರಿಯಲ್ಲಿ ದ ಸಿನಾರಿಯೋ ಇಸ್ ಬೆಟರ್. ಮೊದ್ಲಂದ್ರೆ ಒಂದ್ ವ್ಯಾಕ್ಸಿಂಗ್ ಮಾಡಕ್ಕೂ ಹೆದರ್ತಿದ್ರು ಗರ್ಲ್ಸ್, ಅಥವಾ ಇದು ರೇಸರ್ ಆಗ್ಲಿ ಲೇಸರ್ ಆಗ್ಲಿ. ಇವಾಗ ಎಲ್ಲಾರು ಕಾಮನ್, ಅದು ಎಲ್ಲಾರು ಮಾಡಿಸ್ಕೊಂತಾರೆ. ಸಿ, ದ ಕ್ಲೀನರ್ ದ ಕ್ಯಾನ್ವಾಸ್, ದ ಬೆಟರ್ ಯುವರ್ ಮೇಕಪ್ ವಿಲ್ ಟರ್ನ್ ಔಟ್ ಅಲ್ವಾ. ಸೊ ಇಟ್ ಈಸ್ ವೆರಿ ಈಸಿ ಫಾರ್ ದೆಮ್ ಅಂಡ್ ಫಾರ್ ಅಸ್ ಆಲ್ಸೋ. ಸೊ ಸ್ವಲ್ಪ ಅವೇರ್ನೆಸ್ ಅಬೌಟ್ ಸ್ಕಿನ್ ಕೇರ್. ಅಂಡ್ ಆಸ್ ಯು ಸೆಡ್, ಒಂದು ಒಳ್ಳೆ ಡರ್ಮ್ ಮ್ಯಾಟ್ನ ಮೀಟ್ ಮಾಡಿ, ಅವ್ರದ್ದೇನು ಬೇಸಿಕ್ಸ್ ಏನೇನು AM/PM ರುಟೀನ್ ಅಂತೀವಲ್ವಾ, ಸೊ ಏನು ಮಾಡ್ಬೋದು ಅಂತ ಇದು ಮಾಡಿಕೊಂಡು, ಗುಡ್ ಫುಡ್, ಗುಡ್ ಸ್ಲೀಪ್, ಗುಡ್ ಹ್ಯಾಬಿಟ್ಸ್ ಲೈಕ್ ಫುಡ್ ಆ್ಯಂಡ್ ವರ್ಕೌಟ್ ಮಾಡಿದ್ರೆ ಇಟ್ ಈಸ್ ಗುಡ್ ಫಾರ್ ದೆಮ್. ಯಾವ್ಯಾವ ಸೀಸನ್ ತುಂಬಾ ಹೆವಿ ಇರುತ್ತೆ? ಪೀಕ್ ವೆಡ್ಡಿಂಗ್ ಸೀಸನ್. ಸಿ, ನವೆಂಬರ್, ಡಿಸೆಂಬರ್, ಜಾನಲ್ಲಿ ಓಕೆ. ನವೆಂಬರ್ ಟು ಮಿಡ್ ಡಿಸೆಂಬರ್ ಇಸ್ ವೆರಿ ಪೀಕ್. ಫೆಬ್ ತನಕ ಜಾಸ್ತಿ ಇರುತ್ತೆ. ಅಂಡ್ ಅಗೈನ್ ಮೇ ಓಕೆ, ಅಷ್ಟೇ ಅಂದ್ರೆ ಪೀಕ್. ಪೀಕ್ ಲೈಕ್ ಅಂದ್ರೆ ಅಫ್ಕೋರ್ಸ್ ಬೇರೆ ಟೈಮ್ ಅಲ್ಲಿ ಇಟ್ ಇಸ್ ದೇರ್. ಅಂದ್ರೆ ನಮ್ದು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವಾಗ ಇಫ್ ಯು ಆರ್ ರಿಯಲಿ ಗುಡ್, ವಿ ಆಲ್ ನೆವರ್ ಯೂಸ್ ಟು ಹ್ಯಾವ್ ಬ್ರೇಕ್ಸ್, ಬಿಕಾಸ್ ಯು ವಿಲ್ ಹ್ಯಾವ್ ಮುಸ್ಲಿಂ ವೆಡ್ಡಿಂಗ್ಸ್, ಯು ವಿಲ್ ಹ್ಯಾವ್ ತಮಿಳ್ ವೆಡ್ಡಿಂಗ್ಸ್. ಇವಾಗ ನಮ್ ಗಾಡಿ ಅಂದ್ರೆ ಆಷಾಢ ಅಂದ್ರೆ ತಮಿಳ್ ವೆಡ್ಡಿಂಗ್ಸ್ ಆಗತ್ತೆ. ಅವ್ರಿಗೆ ಆಡಿ ಮಾಸ ಅಂತ, ನಮ್ದು ಆದ್ಮೇಲೆ ಆಷಾಢ ಆದ್ಮೇಲೆ ಅವ್ರದ್ದು ಶುರು ಆಗುತ್ತೆ. ಸೊ honestly speaking, even I used to be busy all throughout the season, but because of so many influx, ಇವಾಗ ಎಷ್ಟೊಂದ್ ಜನ ಇರ್ತಾರಲ್ವಾ, ಸೊ ಇಟ್ ಈಸ್ ಆಲ್ ಲಿಟಲ್ ಡಿವೈಡೆಡ್, ಡೆಫಿನೆಟ್ಲಿ ಡಿವೈಡೆಡ್ ಅಲ್ಲ. ಇವಾಗ ನಾವೇ ತಗೊಳ್ಳಿ, ಒಂದ್ ಬ್ರೈಡ್ಗೆ ಮಾಡಿದ್ರೆ ವಿ ಯೂಸ್ ಟು ಡೂ ರೈಟ್ ಆಲ್ ದ ಇವೆಂಟ್ಸ್, ಲೈಕ್ ಮನೆಯಲ್ಲಿ ಹಲ್ದಿ, ಚಪ್ರ ಹಾಕೋದ್ರಿಂದ ಹಿಡಿದು ಹೆಣ್ ಮಾಡೋದು, ಹಲ್ದಿ, ಮೆಹಂದಿ, ಸಂಗೀತ, ರಿಸೆಪ್ಷನ್, ಮುಹೂರ್ತ, ಬೀಗ್ರೂಟ ಎಲ್ಲ. ನಾವು ಗರ್ಲ್ಸ್ ಆರ್ ಲೈಕ್ ವೆರಿ ವೆರಿ ಒಂಥರ ಎಕ್ಸ್ಪೆರಿಮೆಂಟಲ್. ದೇ ವಾಂಟ್ ಟು ಟ್ರೈ ಡಿಫ್ರೆಂಟ್ ಆರ್ಟಿಸ್ಟ್. ರಿಸೆಪ್ಷನ್ಗೊಬ್ರು, ಮುಹೂರ್ತಮ್ ಒಬ್ರು, ಆ ತರ ಇರುತ್ತೆ. ಅದು ಬಿಟ್ಟು ಇವಾಗ ಚಿಕ್ಕ ಚಿಕ್ಕ ಇವೆಂಟ್ಸ್ ಏನಿದೆಲ್ಲ, ದೇ ಟೆಲ್ ಮೈ ಫ್ರೆಂಡ್ ಈಸ್ ಆರ್ಟಿಸ್ಟ್, ಐ ಹ್ಯಾವ್ ಟು ಗಿವ್ ಹರ್ ಎ ಚಾನ್ಸ್. ಮೈ ಕಸಿನ್ ಇಸ್ ಆರ್ಟಿಸ್ಟ್, ಮೈ ಸಿಸ್ಟರ್. ಸೊ ಎವ್ರಿ ಹೌಸ್ ಹೋಲ್ಡ್ ಹ್ಯಾಸ್ ಮೇಕಪ್ ಆರ್ಟಿಸ್ಟ್. ನೀವು ಮಾಡಿರೋ ಕ್ರೇಜಿಯೆಸ್ಟ್ ಮೇಕ್ ಓವರ್ ಎವರ್ ಅಂದ್ರೆ, ಈ ತರ ನಾನು ಮಾಡೇ ಇಲ್ಲ, ನೆವರ್ ಬಿಫೋರ್ ನೆವರ್ ಆಫ್ಟರ್ ಅನ್ನೋ ತರ, ವಿಚ್ ಇಸ್ ದಟ್ ಒನ್ ಥಿಂಗ್? ಅಂದ್ರೆ ಇನ್ ಅ ಗುಡ್ ವೇ, ಅವರ್ ಇಟ್ ಕ್ಯಾನ್ ಬಿ ಕ್ರೇಜಿ, ಗುಡ್ ವೇ ಆರ್ ಕ್ರೇಜಿ. ಬ್ಯಾಡ್ ಅಂತ ಯಾವ್ದು ಹೇಳಲ್ಲ ನಾನು.
ಅಂದ್ರೆ ಸಮ್ ಬ್ಯಾಡ್ ಅಂತಲ್ಲ, ಫಾರ್ ಎಕ್ಸಾಂಪಲ್ ಈಗ ಸಿನಿಮಾಗೆ ಪ್ರಾಸ್ಥೆಟಿಕ್ಸ್ ಎಲ್ಲ ಮಾಡಿ ಮೇಕಪ್ ಮಾಡ್ತಾರೆ. ಸ್ವಲ್ಪ ಜನರಿಗೆ ಅದು ಕ್ರೇಜಿಯಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಓಕೆ. ಸೊ ಆ ತರ ಸಮಥಿಂಗ್ ಲೈಕ್ ದಟ್. So I had done one bride, Mm. and she went quite popular. Mm. Like every makeup that I used to do, everything that used to do would be from me. Mhm. And it was that bonding agogittu onthara. Just like I used to wish to do her work. Not just because I used to get to create versatile looks ಅವ್ರ ಮೇಲೆ, and in a good way. ರೈಟ್ ಫ್ರಮ್ ಒಂದು ಇವಾಗ ಅವ್ರು ಒಂದು ಗೌನೆ ಹಾಕೊಂಡಿರ್ಬೋದು, ಒಂದು ಸಾರಿನೇ ಇರ್ಬೋದು, ಹಾಫ್ ಸಾರಿ. ಸೊ ವರ್ಸಟೈಲ್ ಲುಕ್ಸ್ ಅಂದ್ರೆ ಒಂದ್ ಪರ್ಸನ್ ಮೇಲೆ ಒಂದು 20 ಲುಕ್ಸ್ ಕ್ರಿಯೇಟ್ ಮಾಡೋದು, ಇಟ್ಸ್ ಅ ಚಾಲೆಂಜಿಂಗ್ ಥಿಂಗ್ ಅಲ್ಲ. ಅಂಡ್ ಎವ್ರಿ ಟೈಮ್ for the makeup to look different, because every time you are setting the bar high. Correct. So you have to outbeat yourself and do, no? That was one nice thing that I had. And one crazy thing, as you said, what I did was a Christian bride idru. She wanted Arabic cut crease. Oh. Okay, and dark lips, which is very antara unusual. Contrast. Ulta, but I have to do because bride has to be Bride ಬೇಕು happy, ಅಂದಿದ್ದಾರೆ. and it is their choice, their big day. I'm no one to judge, and she is like very adamant. ಇದೇ ಕಲರ್ ನಂಗೆ ಸೂಟ್ ಆಗೋದು ಅಂಡ್ ಇದೇ ಐಸ್ ನಂಗೆ ಬೇಕು ಅಂತ ಫಸ್ಟ್ ಮಾಡಿ ಎಲ್ಲ. ಫಸ್ಟ್ ಏನ್ ಮಾಡಿದೆ ಬಿಕಾಸ್ NRI, I can't even say no because we haven't met before. And she is like, no, I don't want to experience anything because these suit me and you do this. You know, no, they are cut to the point. Idu beku. Sometimes when ನಾನು ಒಂದೊಂದ್ಸತಿ yes dear tell me ಅಂದ್ರೆ I'm not dear, my name is this ಅಂತ ಸೀರಿಯಸ್ ಆಗಿ ಹೇಳ್ತಾರೆ. ಅಂದ್ರೆ they are that cut throat, very ಇದಲ್ವಾ. ಸೊ ಐ ಸೆಡ್, ಅದು ಆ ಇನ್ಸಿಡೆಂಟ್ ಒಂದ್ಸತಿ ಫೋನಲ್ಲಿ ನಂಗೆ ಆಗಿತ್ತು ಅಂದ್ಬಿಟ್ಟು ಅವಾಗಿಂದ ಸ್ವಲ್ಪ ಹುಷಾರು ನಾನು, ಏನ್ ಬೇಕೋ ಅಷ್ಟೇ. ಐ ಡಿಡ್ ದ ಕಟ್ ಕ್ರೀಸ್, ಅದು ಶಿ ವಾಸ್ ವೆರಿ ಹ್ಯಾಪಿ ಎಲ್ಲ. ದೆನ್ ಐ ಸೆಡ್, ಇದೊಂಚೂರು ಸ್ಟಾರ್ಕ್ ಅನ್ಸ್ತಿದೆ ಅಲ್ವಾ ಅಂತ. ಹೌದಾ, ಓಕೆ, ಬಿಕಾಸ್ ಶಿ ನ್ಯೂ ಐ ಡೆಲಿವರ್ಡ್ ವಾಟ್ ಶಿ ವಾಂಟೆಡ್. ಆಮೇಲೆ ಅವ್ರಿಗೆ ಅರ್ಥ ಮಾಡಿಸಿದ್ಮೇಲೆ ಲಿಪ್ ಶಿ ಕೆಪ್ ದ ಸೇಮ್ ಥಿಂಗ್. ಐ ಸ್ವಲ್ಪ ಚೇಂಜ್ ಮಾಡಿ ಅಂದ್ರು. ಓಕೆ, ಸ್ವಲ್ಪ ಎಷ್ಟು ಬೇಕು ಅಟ್ಲೀಸ್ಟ್ ಸ್ವಲ್ಪ ಬಿಟ್ರಲ್ಲ ಅಂದ್ಬಿಟ್ಟು ಫ್ಯೂಸ್ ಮಾಡಿ ಸ್ವಲ್ಪ ನ್ಯೂಟ್ರಲ್ ಮಾಡಿಬಿಟ್ಟು ಇದು ಮಾಡಿ. ಹ್ಯಾಲೋವಿನ್ ಲುಕ್ಸ್ ಎಲ್ಲ ಯಾವತ್ತೂ ಮಾಡಿಲ್ಲ. ಹ್ಯಾಲೋವಿನ್ ಅಂದ್ರೆ ಮಾಡಿದೀನಿ, ಪಾರ್ಟೀಸ್ಗೆಲ್ಲ ಮಾಡಿದೀವಿ. ಒಂದು ಇದು ಗ್ಲೋಬಸ್ ಅಂತ ಒಂದು ಬ್ರ್ಯಾಂಡ್ ಕೇಳಿರ್ಬೋದು. ಲೈಕ್ ದೇ ಯೂಸ್ ಟು ಹ್ಯಾವ್ ದೇರ್ ಹ್ಯಾಲೋ ಅಂದ್ರೆ ಥೀಮ್ಸ್ ಅದೇ ಸ್ಟೋರ್ ಅಲ್ಲೆಲ್ಲ. ವಿ ಹ್ಯಾವ್ ಹ್ಯಾಡ್ ಫನ್. ಅಂಡ್ ದೆನ್ ಇವನ್ ವಿ ಹ್ಯಾಡ್ ಎ ಫ್ಯಾಮಿಲಿ ಔಟಿಂಗ್, 30-40 ಪೀಪಲ್, ಆಲ್ ಆಫ್ ಅಸ್ ಡ್ರೆಸ್ಡ್ ಹ್ಯಾಲೋವಿನ್ ಇದ್ರಲ್ಲಿ ಮಾಡಿದ್ದು. ಇಟ್ ವಾಸ್ ನೈಸ್ ಒಂಥರ. ಈಗ ಅಂದ್ರೆ ಪ್ರೀ ವೆಡ್ಡಿಂಗ್ ಕೂಡ ಪ್ರಾಸ್ಥೆಟಿಕ್ಸ್ ಮಾಡಿಲ್ಲ. SFX ಅಂಡ್ ಪ್ರಾಸ್ಥೆಟಿಕ್, ದಟ್ಸ್ ವಾಟ್ ಐ ಟೆಲ್. ಇವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ, MUI ಕೋರ್ಸ್ ನೀವು ಹೇಳ್ತಿದ್ರಲ್ಲ, ಅದನ್ನ ಅಟ್ರಾಕ್ಟ್ ಮಾಡಕ್ಕೆ ಪಾಪ ಲೈಕ್ ದೇ ಡು ಮೆಹಂದಿ, ಫ್ಲೋರಲ್ ಆರ್ಟ್, ಅದು ಇದು ಅಂತೆಲ್ಲ. ನಾನು ಹೇಳೋದು 40 ದಿನ ನಮ್ಗೆ ಮೇಕಪ್ ಕಲ್ಸಕ್ಕೆ ಕಮ್ಮಿ ಬೀಳುತ್ತೆ. ಸೊ ಇದೆಲ್ಲ ಹೆಂಗ್ ಹೇಳ್ಕೊಡಕ್ಕಾಗತ್ತೆ? ಜಸ್ಟ್ ಅದೆಲ್ಲ ಸ್ವಲ್ಪ ಇಟ್ಸ್ ಓಕೆ, ಬಿಸ್ನೆಸ್ ಸ್ಟ್ರಾಟಜಿ, ಇಟ್ಸ್ ಓಕೆ, ಲೆಟ್ ದೆಮ್ ಡು ಅಂತ. ಬಟ್ ಪ್ರಾಸ್ಥೆಟಿಕ್ಸ್ ಎಲ್ಲ ತೋರಿಸ್ತಾರಲ್ಲ, 1 ಕ್ಲಾಸ್ ಕಲ್ತ್ರೆ ನಿಮ್ಗೆ ಬರಲ್ಲ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಗೆಟ್ ಇನ್ ಟು ದ ಲೈನ್. ಫಸ್ಟ್ ಲರ್ನ್ ದ ಬೇಸಿಕ್ಸ್, ದೆನ್ ಫೈಂಡ್ ಯುವರ್ ಇಂಟ್ರೆಸ್ಟ್. ಬಿಕಾಸ್ ಮೇಕಪ್ ಇಸ್ ಅಗೇನ್ ವಾಸ್ಟ್. ಇದು ಎಡಿಟೋರಿಯಲ್ ಇರುತ್ತೆ, ದೆನ್ ಸಿನಿಮಾಗಿರುತ್ತೆ, ದೆನ್ ಪ್ರಾಸ್ಥೆಟಿಕ್ಸ್, ಆಸ್ ಯು ಸೆಡ್, SFX ಅದೆಲ್ಲ ಇರುತ್ತೆ. ಸೊ ಫೈಂಡ್ ಯುವರ್ ಇಂಟ್ರೆಸ್ಟ್ ಅಂಡ್ ಪರ್ಸ್ಯೂ ದ ಕರಿಯರ್ ಅಂತ ವಿ ಆಲ್ವೇಸ್ ಟೆಲ್ ದೆಮ್. ಸೊ ಹುಡುಗರು ಕಂಪ್ಯಾರಿಟಿವ್ಲಿ ಕಡಿಮೆ, ವೆರಿ ಲೆಸ್, ಟ್ಯಾಂಟ್ರಮ್ಸ್ ಕಡಿಮೆ ಅಂಡ್ ಮೇಕಪ್ ಮಾಡಿಸ್ಕೊಳ್ಳೋದು ತುಂಬಾ ಕಡಿಮೆ. ಬೇಸಿಕ್ ಮಾಡಿಸ್ಕೋತಾರೆ ಬಿಟ್ರೆ. ಬಟ್ ಇಲ್ಲ ಅಂದ್ರೆ ಒಂದು ವೆಡ್ಡಿಂಗ್ ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ವಿ ವೇರ್ ಆಲ್ ಡು, ಯು ನೋ, paparazzi is on the bride. ಎಲ್ಲ ಪಾಪ ಬ್ರೈಡ್ಗೆ ಇರುತ್ತಲ್ಲ. ದ ಗ್ರೂಮ್ ಕೇಮ್, he said like, this is my wedding also, somebody give some little attention to me also ಅಂತ ಹೇಳಿ ಫುಲ್ ಹಚ್ಕೊಂಡ್ಬಿಟ್ಟಿದ್ರು. ಆಮೇಲೆ ಇಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ದ ಬ್ರೈಡ್ ಸೆಡ್ ಪ್ಲೀಸ್ ಅಂತ ಅವ್ಳು ಕರೆದು ಸ್ವಲ್ಪ ಹೇರ್ ಇದೆಲ್ಲ ಸೆಟ್ ಮಾಡಿಸಿ ಮೇಕಪ್ ಎಲ್ಲ ಮಾಡಿ ಸ್ವಲ್ಪ ಅವ್ರದ್ದು ಫೋಟೋ ಎಲ್ಲ ಮಾಡಿದ್ಮೇಲೆ, ನಾವು ಐ ಥಿಂಕ್ ಪೀಪಲ್ ಗಿವ್ ಲಿಟಲ್ ಈಕ್ವಲ್ ಇಂಪಾರ್ಟೆನ್ಸ್. ಅಂಡ್ ಸಿ ಎಲ್ಲಾರ್ಗೂ ಆಸೆ ಇರುತ್ತೆ ಮದ್ವೆ ಅವ್ರದ್ದು ಅಂತಲ್ಲ, ಸ್ವಲ್ಪ ಪುಷ್ ಇಸ್ ವಾಟ್ ದೇ ನೀಡ್ ಅಂತ ಹೇಳ್ತೀನಲ್ವಾ. ಅಂಡ್ ಒಂದ್ಸತಿ ನಾವು ಮಾಡಿದ್ಮೇಲೆ ವೆನ್ ಯು ಮೇಕ್ ದೆಮ್ ಲುಕ್ ದೆಮ್ ಸೆಲ್ಸ್, ನಾಟ್ ಓವರ್ ಡನ್ ಎಲ್ಲ ಅಲ್ವಾ. ಐ ಹ್ಯಾವ್ ಸೀನ್ ಗ್ರೂಮ್ಸ್ ಕಮ್ಮಿಂಗ್ ಬಿಫೋರ್ ದ ಬ್ರೈಡ್, ನನ್ ಮಾಡ್ಬಿಡಿ ನಾನು ಹೋಗ್ತೀನಿ ಆಮೇಲೆ ಅವ್ಳು ಬರ್ಲಿ ಅಂತ ಬರ್ತಾರೆ. ಇಟ್ ಬಿಕಮ್ಸ್ ಅ ವೆರಿ ಫನ್ ಇದು. ನಿಮ್ಗೆ ಯಾವ್ದಾದ್ರು ಬ್ರೈಡ್ ತುಂಬಾ ತಲೆನೋವು ಕೊಟ್ಟಿದೆ ಯಾವ್ದಾರು ಇತ್ತ ಸೀನ್? ಅಪ್ಪ ಇಲ್ಲಿಂದ ಹೋಗ್ಬಿಟ್ರೆ ಸಾಕು ಅನ್ನೋ ತರ ಇರ್ತಿದೆ ಯಾವ್ದಾರು? ಅಂದ್ರೆ ಪಾಪ ಐ ಫೀಲ್ ಲೈಕ್ ಹುಡುಗಿರ್ದೇನ್ ತಪ್ಪು ಅಂತ ನಾನು ಹೇಳಲ್ಲ. ಮೇ ಬಿ
ಆ ಸಿಚುವೇಶನ್ ಅಲ್ಲಿ ಮಾರ್ನಿಂಗ್ಸ್ ಎಸ್ಪೆಷಲಿ ಮುಹೂರ್ತಂ ಟೈಮ್ ಅಲ್ಲಿ ಸೋ ಮೆನಿ ಮಿಕ್ಸ್ಡ್ ಎಮೋಷನ್ಸ್. ದೇ ಆರ್ ಆಲ್ ಫಸ್ಟ್ ಆಫ್ ಆಲ್ ನಿದ್ದೆ ಕೆಟ್ಟಿರ್ತೀರಿ ಇಲ್ಲಿ ನಿದ್ದೆ ಅಂತ ಅಷ್ಟೇ ಅಲ್ಲ, ದೇ ಆರ್ ಎಮೋಷನಲಿ ಲೈಕ್ ಮದ್ವೆ ಆಗ್ತಿದೆ, ಹೊರಟೋಗ್ತಾ ಇದೀವಿ, ಅದೆಲ್ಲ ಇರುತ್ತಲ್ಲ, ಅದನ್ನ ದೇ ಶೋ ಇನ್ ಸ್ವಲ್ಪ ಉಲ್ಟಾವೆ. ಆಮೇಲೆ ಸಾರಿ ಅಂತಾನು ಹೇಳಿದಾರೆ, ಮೇ ಬಿ ಐ ವಾಸ್ ಎಮೋಷನಲಿ ಸ್ಟ್ರೆಸ್ಡ್ ಅದು ಇದು ಅಂತ. ಆತರ ಬಿಟ್ಟೋಗೋಣ ಅನ್ನೋದು ಅಷ್ಟು ಏನ್ ಇದಾಗಿಲ್ಲ. ಬಟ್ ಯಾ ವಿ ಹ್ಯಾವ್ ಹ್ಯಾಡ್ ದರ್ ಪೀಪಲ್ ವುಡ್ ಹವ್ ಬಿನ್ ವೆರಿ ಸ್ವೀಟ್. ಆ ಬಿಹೇವಿಯರ್ ನಾನು ಎಕ್ಸ್ಪೆಕ್ಟು ಮಾಡಿರಲ್ಲ. ದ ವೇ ದೇ ರೂಡ್ ಆಗಿ ಮಾತಾಡೋದಾಗ್ಲಿ, ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಆಗೋದಾಗ್ಲಿ ಅನ್ಕೊಂಡಿರಲ್ಲ. ಬಟ್ ಮೇ ಬಿ ಸಿಚುವೇಶನ್ಸ್ ಗೀಲ್ಡ್ ಆಗಿ ಆ ಥರ ರಿಯಾಕ್ಟ್ ಆಗಿರ್ಬೋದು ಅನ್ಕೊಂಡು ಐ ಜಸ್ಟ್ ಓಕೆ, ಈಗ ಒಬ್ರು ಮೇಕಪ್ ಆರ್ಟಿಸ್ಟ್ ಒಂದ್ ಮದ್ವೆಗೆ ಹೋಗ್ತಿದ್ದಾರೆ ಅಂದ್ರೆ ಆಸ್ ಅ ಕನ್ಸ್ಯೂಮರ್ ಏನೇನು ನೋಡ್ಕೋಬೇಕು, ಅದ್ ಏನೇನ್ ಟ್ರೀಟ್ ಮಾಡ್ಬೇಕು ಅನ್ನೋದೊಂದು ಇಫ್ ಯು ಕ್ಯಾನ್ ಟೆಲ್. like how we would expect ಎಕ್ಸಾಕ್ಟ್ಲಿ, ಈಗ yes. if I go how I want to be treated. Yeah, ಈಗ you ಈಗ can. ಮದ್ವೆಗೆ ನೀವು ಮೇಕಪ್ ಬಂದಾಗ ನೀವು- ಹೆಂಗೆ yeah, ಟ್ರೀಟ್ ಮಾಡ್ಬೇಕು I'll ನೀವು? tell you. Yeah. See, basic thing is we come for you, Alva. Of course, it is work for us. But I always tell, when you treat us well, we are very happy. And we are all artists, Alva. ನಿಮ್ಗೆ ಗೊತ್ತಿರ್ಬೋದು, when you are stressed, ನಿಮ್ questions ಬರಲ್ಲ, blank ಆಗಿ ಹೋಗಿರ್ತೀರ. So I always tell, when the artist is happy, your work is better. So don't irritate them, alva. First, Okay. so ಬಂದ ತಕ್ಷಣ like don't do anything. Give them one little spacious room, not like a fancy ಅಂತಾನು ನಾವೇನ್ ಎಕ್ಸ್ಪೆಕ್ಟ್ ಮಾಡಲ್ಲ. A nice little room where it is easy to display the products ಇಟ್ಕೊಳಕ್ಕಾಗ್ಲಿ, ಒಂದ್ ಚೇರ್. ಆಮೇಲೆ ಕ್ರೌಡೆಡ್ ಇಟ್ಕೋಬೇಡಿ ಈ ಜಾಗ. Treat us also with respect. A little smile is what we expect, and a good conversation, and minimal people in the rooms causes less stress. ಆಮೇಲೆ 20 ಸತಿ ನಮ್ಗೆ ಬಾಗಿಲು ತಗ್ಸಿಸ್ತಾರೆ ಇಲ್ಲಿ ಕೆಲಸ ಬಿಟ್ಟು, ಲೈಕ್ ಓಕೆ ಬೆಲ್ ತಟ್ತಾನೆ ಇರ್ತಾರಲ್ವಾ, ಅದರ್ಧ ಅವಾಯ್ಡ್ ಆದ್ರೂ ಇಟ್ ಈಸ್ ಗುಡ್. ಕಾಮನ್ ಪ್ರಾಬ್ಲಮ್ಸ್ ಐ ಆಮ್ Please, ಅಡ್ರೆಸಿಂಗ್. please go. ಸೊ ಐ ಟೆಲ್ ಲೈಕ್ ಇಲ್ಲಿ ಕೆಲಸ ಮಾಡೋಕ್ಕಿಂತ ಅರ್ಧ ಅಲ್ಲಿ ಹೋಗ್ತಾರೆ, ಯು ಆರ್ ಡಿಸ್ಟ್ರಾಕ್ಟೆಡ್ Correct. ಅಲ್ವಾ. Otherwise, my assistant is half the time going there and coming. So I tell 1 hour, we don't ask more. 1.5 hour, it is for your good. Have a healthy, happy atmosphere, and it is a easy cake for you and for us. Just a little bit of water, and when we go early morning, food gid and we don't expect only one the courtesy, one coffee, because see, not just us, there are people with us. We want them to at least be treated the way we would treat them, alva. A little water or thing, and good idu treat us with dignity and respect is what I also expect. Yes. ಸೊ ವಿಜೆ ಇಷ್ಟು ವರ್ಷಗಳ ಕಾಲ 25-30 ಇಯರ್ಸ್ ಎಷ್ಟೊಂದು ಮುಖಗಳನ್ನ ಸುಂದರವಾಗಿ ತೋರಿಸಿದ್ದೀರಾ. ಹಾಗೇನೆ ನಿಮ್ ಸ್ಮೈಲ್ ಕೂಡ ಅಷ್ಟೇ ಇನ್ಫೆಕ್ಷಸ್ Thank ಆಗಿದೆ. you so much. ಏನೇನ್ ಸ್ಟ್ರಗಲ್ಸ್ ನ ನೀವು ಅಂಡರ್ಗೋ ಮಾಡಿದೀರಾ ಎಲ್ಲ ಗೊತ್ತಾಯ್ತು. ಅಂಡ್ ಹಾಗೇನೆ ಇವಾಗ ಟ್ರೆಂಡ್ ಚೇಂಜ್ ಆಗ್ತಿದ್ರು, ನೀವು ಕಾನ್ಸ್ಟೆಂಟ್ ಆಗಿದ್ದೀರಾ. ಇದೇ ತರ ಇನ್ನ ಬೆಳಿಲಿ ನಿಮ್ಮ ಈ ಜರ್ನಿ ಅಂತ ಹೇಳ್ತಾ means a lot. Thank ಆ you ಸ್ಮೈಲ್ so much. ಮಾತ್ರ ಹಂಗೆ ಇರ್ಬೇಕು. Thank you ಹಾಗೆ so ಒಂದು much. ಬ್ಲೆಸ್ಸಿಂಗ್ ಕೊಡ್ರಿ ನಮ್ಗೆ You- ಇದು ಬೇಕಾಗಿಲ್ಲ ಅಂತ, ಅದು ಹಿಂಗೆ ಇರ್ಲಿ ಇಲ್ಲ ದೇವ್ರೇ ಇಲ್ಲ, ಅಂತ ನಾವು ಹಂಗೆ ಇರ್ಲಿ. ಹೇಳ್ಕೊತಾ. ಆಮೇಲೆ ಯು ಪೀಪಲ್ ಗ್ರೋ ಇನ್ನ ಈ ತರ ತುಂಬಾ ಹೇಳಿದ್ನಲ್ಲ, ತುಂಬಾ ಎಷ್ಟೋ ವಿಷಯಗಳು ಗೊತ್ತಿಲ್ದಿರೋದು, ಆಸ್ ವಿ ಡಿಸ್ಕಸ್ಡ್ Right. ಎಷ್ಟೋ ಇರುತ್ತೆ. Okay. ಬ್ರಿಂಗ್ ಇಟ್ ಟು ಲೈಟ್, ಬೆಳಕು ಕೊಡಿ ಅದಕ್ಕೆ. ಆಮೇಲೆ ಲೈಕ್ ಮೇಕ್ ಇಟ್ ಕೀಪ್ ಇಟ್ ವೆರಿ ಕ್ಯಾಶುವಲ್ ಅಂಡ್ ಫನ್. ಸಿ ಲೈಕ್ ಇಟ್ ವಾಸ್ ಲೈಕ್ ಒನ್ ಕಾನ್ವರ್ಸೇಷನ್. ನನ್ಗೆ ಏನು ಪ್ರಿಪೇರ್ we were not at all prepared. Yes, No, it yes. was very casual, very fun and very realistic and unfiltered is what I feel. ಏನಾರ ನಾನು ತಪ್ಪು ಮಾತಾಡಿದ್ರೆ ಅಥವಾ ಅಯ್ಯೋ, ಹೇಳಿದ್ರೆ, ನೋ ನೋ, ನಾವ್ ಲೈಕ್ ತಪ್ಪು ಮಾತಾಡಿದ್ರೆ ನೀವು ಅಲ್ಲಲ್ಲ, ಹೇಳ್ಬೇಕು. ವಿತ್ ರಿಗಾರ್ಡ್ ಟು ನೋ ಒಫೆನ್ಸ್, ಯಾರಿಗೂ ನೀವೇ ಆಗ್ಲಿ ನಾವೇ, ವಿ ಡೋಂಟ್ ವಾಂಟ್ ಹಾರ್ಮ್ ಆರ್ ಒಫೆಂಡ್ ಎನಿಬಡಿ. ಸೊ ಎನಿಥಿಂಗ್ ಟೇಕ್ ಇಟ್ ಲೈಟ್ಲಿ ಅಂಡ್ ಟೇಕ್ ಇಟ್ ಆಸ್ ಅ ವೆರಿ ಫನ್ ಇದು ಅಂತ. ಫ್ರಮ್ ಯೋರ್ ಬಿಹಾಫ್, ಮೈ ಬಿಹಾಫ್, ಐ ವುಡ್ ಟೆಲ್ ದಿಸ್ ಬಿಫೋರ್ ಹ್ಯಾಂಡ್ ಓನ್ಲಿ. Thank you, thank you, ಇದೇ thank you. ಖುಷಿಲಿ Okay. ನಾನು ಇವತ್ತು ಒಂದು ಫೌಂಡೇಶನ್ ತಗೋತೀನಿ ಅಂತ ಹೇಳ್ತಾ Sure, ಇವತ್ತಿನ ಶೋನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. Thank you so much. ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ತುಂಬಾ ಖುಷಿ ಆಯ್ತು. ಅದು ದ ವೇ ವಿ ಹ್ಯಾಡ್ ಇಂಟರಾಕ್ಷನ್ ಟುಡೇ, ಐ ಥರೋಲಿ ಎಂಜಾಯ್ಡ್. ಥ್ಯಾಂಕ್ ಯು. ಪ್ಲೀಸ್ ನೀವು ಇನ್ನ ಸಕ್ಸಸ್ಫುಲ್ ಆಗ್ಲಿ, ಇನ್ನ ವ್ಯೂಸ್ ಜಾಸ್ತಿ ಆಗಲಿ, ಆರ್ಗ್ಯಾನಿಕಲಿ ಯು ಪೀಪಲ್ ಶುಡ್ ಗ್ರೋ. Yes. ಆಲ್ ದ ವೆರಿ ಬೆಸ್ಟ್. Thank you, thank you, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾವುದೇ ಬಿಸ್ನೆಸ್ ಮಾಡಿದ್ರು ಎಥಿಕಲ್ ಆಗಿ ಮಾಡಬೇಕು ಅಂತ ಎಲ್ಲಾ ಪಾಡ್ಕಾಸ್ಟ್ ಅಲ್ಲಿ ನಾವು ಹೇಳ್ಕೊಂಡ್ ಬಂದಿರೋ ತರ. ಅಂಡ್ ಮೇಕಪ್ ಅಂತ ತುಂಬಾ ಒಂದು ದೊಡ್ಡ ಇಂಡಸ್ಟ್ರಿ, ಇದು ಅನ್ಆರ್ಗನೈಸ್ ಇಂಡಸ್ಟ್ರಿನ ಹೇಗೆ ಒಂದು ಆರ್ಗನೈಸ್ ಆಗಿ ಮಾಡ್ಬೋದು ಅಂತ ಇವತ್ತು ತಿಳ್ಕೊಂಡ್ವಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆಲ್ ರೌಂಡರ್ಸ್. ಥ್ಯಾಂಕ್ ಯು ಸೋ ಮಚ್.